ಹಲೋ ಅಂಡ್ ವೆಲ್ಕಮ್ ಟು ಯುವರ್ ಡ್ರೀಮ್ ಗೈಡ್. ನಾನು ನಿಮ್ಮ ಪ್ರೇಮ್. ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಎಕನಾಮಿ ಬಾಬಾ ಎನ್ನುವ ಒಂದು ವಿಶೇಷ ಕಾರ್ಯಕ್ರಮವನ್ನ, ವಿಶೇಷವಾಗಿರ್ತಕ್ಕಂತಹ ಸಂಚಿಕೆಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇದೀಗಾಗಲೇ ನಮ್ಮ ಚಾನಲ್ ನಲ್ಲಿ ಎಕನಾಮಿ ಬಾಬಾ ಚಾಪ್ಟರ್ 3 ಆಗಿದೆ. GDP, GNP, NNP ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇದೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನೋಡಿ, ಅಥವಾ ಇಂದಿನ ತರಗತಿಗಳನ್ನ ನೋಡ್ಕೊಂಡು ಈ ತರಗತಿಗೆ ಬನ್ನಿ ಅಂತ ಹೇಳ್ತಾ, ಮತ್ತೆ ತಡ ಇಂದಿನ ಒಂದು ತರಗತಿಯನ್ನ ಸ್ಟಾರ್ಟ್ ಮಾಡೋಣ. ಇಂದಿನ ತರಗತಿ ಇನ್ಫ್ಲೇಷನ್, ಹಣದುಬ್ಬರ. ಬೆಳಿಗ್ಗೆ ಇದ್ರೆ ಸಾಕು, ಈಗ ಎಲೆಕ್ಷನ್ ಬೇರೆ ಬಂತು, ಬೆಳಿಗ್ಗೆ ಇದ್ರೆ ಸಾಕು ಎಲ್ಲ ಪ್ರೈಸ್ ಜಾಸ್ತಿ ಆಗಿದಾವೆ, ಎಲ್ಲ ಸರಕುಗಳನ್ನ ಕೊಂಡ್ಕೊಳಕ್ ಆಗ್ತಾ ಇಲ್ಲ. ಪ್ರತಿದಿನ ಇನ್ಫ್ಲೇಷನ್ ಅಥವಾ ಹಣದುಬ್ಬರದ್ದೇ ಚಿಂತೆ. ಪೇಪರ್ ತಗೊಳ್ಳಿ, ನ್ಯೂಸ್ ಪೇಪರ್ ತಗೊಳ್ಳಿ, ನೀವೊಂದು ವಾಟ್ಸ್ಆಪ್ ನೋಡಿ, ಇಲ್ಲ ಫೇಸ್ಬುಕ್ ನೋಡಿ, ಎಲ್ಲಾ ಕಡೆನೂ ಕೂಡ ಇನ್ಫ್ಲೇಷನ್ ಇನ್ಫ್ಲೇಷನ್ ಇನ್ಫ್ಲೇಷನ್. ಅದು ರೇಟ್ ಜಾಸ್ತಿ ಆಯ್ತು, ಇದು ರೇಟ್ ಜಾಸ್ತಿ ಆಯ್ತು, ಈ ತರ ಮಾತಾಡ್ತಾನೆ ಇರ್ತಾರೆ. ಆದ್ರೆ ಇನ್ಫ್ಲೇಷನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ, ಇಲ್ಲಿ ಸೋಪ್ ಪೇಸ್ಟ್ ಇದೆ, ನಂತರ ರಿನ್ ಸೋಪ್ ಕೂಡ ಇದೆ, ರಿನ್ ಸೋಪ್ ಇದೆ, ಬಿಸ್ಕೆಟ್ ಇದೆ, ಎಲ್ಲವೂ ಕೂಡ ಒಂದು ಬಾಕ್ಸ್ ಅಲ್ಲಿ ಹಾಕೊಂಡಿದ್ದೀನಿ. ಈಗ ಈ ಬಾಕ್ಸ್ ಅನ್ನ ನಾವು ಲಾಸ್ಟ್ ಮಂತ್ ಅಲ್ಲಿ ಏನಾದ್ರು ತಗೊಂಡಿದ್ರೆ, ಫಾರ್ ಎಕ್ಸಾಂಪಲ್ ಹೇಗಿರೋದು ಅಂದ್ರೆ ನೋಡಿ, ಇಲ್ಲಿ ಇದು ಲಾಸ್ಟ್ ಮಂತ್ ಅಲ್ಲಿ ಈ ಒಂದು ಗ್ರೂಪ್ ಆಫ್ ಕಮಾಡಿಟೀಸ್ ಏನಿದಾವಲ್ಲ, ಈ ಬಾಸ್ಕೆಟ್ ಆಫ್ ಕಮಾಡಿಟೀಸ್ ಅಂತ ಹೇಳಿ ಕರಿತೀವಿ ಇವನ್ನ, ಇಷ್ಟನ್ನ. ಈ ಬಾಸ್ಕೆಟ್ ಆಫ್ ಕಮಾಡಿಟೀಸ್ ಲಾಸ್ಟ್ ಮಂತ್ ಅಲ್ಲಿ, ಲಾಸ್ಟ್ ಇಯರ್ ಅಲ್ಲಿ 2023 ಅಲ್ಲಿ ಇಷ್ಟು ಕಮಾಡಿಟೀಸ್ ಅನ್ನ ನಾನು ಪರ್ಚೇಸ್ ಮಾಡ್ಲಿಕ್ಕೆ ಅರೌಂಡ್ 250 ಆಗ್ತಾ ಇತ್ತು. ಬಟ್ ಈಗ 2024 ಅಲ್ಲಿ ನನಗೆ ಇದೇ ಬಾಕ್ಸ್ ಅಥವಾ ಇದೇ ಒಂದು ಪ್ರಾಡಕ್ಟ್ ಅನ್ನ ನಾನು ಬೈ ಮಾಡ್ಲಿಕ್ಕೆ 350 ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಲಾಸ್ಟ್ ಇಯರ್ 250 ಇತ್ತು, ಈ ಇಯರ್ 350 ಆಯ್ತು. ಇಲ್ಲೇನಾಯ್ತು? ಬೆಲೆ ಜಾಸ್ತಿ ಆಯ್ತು. ಸಿಂಪಲ್. ಈ ಬೆಲೆ ಏರಿಕೆಯನ್ನ ನಾವು ಇನ್ಫ್ಲೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸರ್, ಕೇವಲ ಈ ಒಂದು ಸೋಪ್ ನ ಬೆಲೆ ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವ? ಅಥವಾ ಕೇವಲ ಈ ಒಂದು ರಿನ್ ಸೋಪ್ ನ ಬೆಲೆ ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಅಂತ ಕರಿತೀವ? ದಯವಿಟ್ಟು ಇಲ್ಲ. ಯಾವುದೇ ಒಂದು ಪ್ರಾಡಕ್ಟ್ ನ ಬೆಲೆ ಜಾಸ್ತಿ ಆದ್ರೆ ಅದನ್ನ ನಾವು ಇನ್ಫ್ಲೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡಲ್ಲ, ಅಥವಾ ಹಣದುಬ್ಬರ ಅಂತ ಹೇಳಿ ಕನ್ಸಿಡರ್ ಮಾಡಲ್ಲ. ಅಂದ್ರೆ ಗ್ರೂಪ್ ಆಫ್ ಕಮಾಡಿಟೀಸ್ ಅಥವಾ ಬಾಸ್ಕೆಟ್ ಆಫ್ ಕಮಾಡಿಟೀಸ್, ಒಟ್ಟಾರೆ ಸರಕುಗಳ ಬೆಲೆ ಜಾಸ್ತಿ ಆದ್ರೆ ಒಂದು ಗ್ರೂಪ್ ಆಫ್ ಕಮಾಡಿಟೀಸ್ ಅಥವಾ ಬಾಸ್ಕೆಟ್ ಆಫ್ ಕಮಾಡಿಟೀಸ್ ಅಂತ ಹೇಳಿ ಕರಿತೀವಿ. ಈ ಬಾಸ್ಕೆಟ್ ಆಫ್ ಕಮಾಡಿಟೀಸ್, ಈ ಒಂದು ಎಲ್ಲಾ ಸರಕುಗಳ ಬೆಲೆ ಜಾಸ್ತಿ ಆದ್ರೆ ಅದನ್ನ ನಾವು ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಕೇವಲ ಒಂದ್ ಪ್ರಾಡಕ್ಟ್ ನ ಏನಾದ್ರೂ ಬೆಲೆ ಜಾಸ್ತಿ ಆದ್ರೆ ಅದನ್ನ ನಾವು ಇನ್ಫ್ಲೇಷನ್ ಅಂತ ಹೇಳೋದಿಲ್ಲ. ಈಗ ನಿಮ್ಗೆ ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಹೇಳಿ ನೀವು ತಿಳ್ಕೊಂಡ್ರಿ. ಇನ್ಫ್ಲೇಷನ್ ಅಂದ್ರೆ ದ ರೇಟ್ ಅಟ್ ವಿಚ್ ಜನರಲ್ ಲೆವೆಲ್ ಆಫ್ ಪ್ರೈಸಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ರೈಸಸ್. ಅಂದ್ರೆ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಸರಕು ಮತ್ತು ಸೇವೆಗಳು ನಿರಂತರವಾಗಿ ಹೆಚ್ಚಾದ್ರೆ, ಸಿಂಪಲ್, ಇಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಹೆಚ್ಚಾಗುವ ಒಂದು ಸಂದರ್ಭವನ್ನ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಪ್ರೈಸ್ ಜಾಸ್ತಿ ಆದ್ರೆ ಅದನ್ನ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಅದರ ಜೊತೆಗೆ ಇನ್ನ ಒಂದಿದೆ ನೋಡಿ, ಇಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಹೆಚ್ಚಳವಾಗುವ ಮತ್ತು ಹಣದ ಮೌಲ್ಯ ಕುಸಿತವಾಗುವ ಸನ್ನಿವೇಶ ಅಂತ ಹೇಳಿ ಕರಿತೀವಿ. ಹಣದ ಮೌಲ್ಯ ಯಾವ ರೀತಿ ಕುಸಿತ ಆಗುತ್ತೆ ಅಂದ್ರೆ, ಪರ್ಚೇಸಿಂಗ್ ಪವರ್ ನಮ್ದು ಯಾವ ರೀತಿ ಕಡಿಮೆ ಆಗುತ್ತೆ ಅಂದ್ರೆ, ಇಲ್ಲಿ ನೋಡಿ, ಈಗ ನಿಮ್ಮ ಪೂರ್ವಜರು, ನಿಮ್ಮ ತಂದೆ ಆಗಿರ್ಬೋದು ಅಥವಾ ನಿಮ್ಮ ತಾತ ಆಗಿರ್ಬೋದು, ಒಂದ್ ಮಾತು ಹೇಳ್ತಾರೆ. ಏನು ಅಂದ್ರೆ, ನಮ್ ಕಾಲದಲ್ಲಿ ನಾವು 100 ರೂಪಾಯಿ ಕೊಟ್ಟು ಸಂತೆ ಮಾಡ್ತಾ ಇದ್ವಿ, ಅಂದ್ರೆ 100 ರೂಪಾಯಿ ಕೊಟ್ಟು ಒಂದು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಪ್ರಾಡಕ್ಟ್ ನ ತರ್ತಾ ಇದ್ವಿ ಅಂತ ಹೇಳ್ತಾರೆ ಅವಾಗ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ತಗೊಳ್ಳಿ, ಈ ಒಂದು 2010 ಅನ್ಕೊಳ್ಳಿ. ಅವಾಗ ಏನು ಅಂದ್ರೆ ಅರೌಂಡ್ 500 ರೂಪೀಸ್ಗೆ 1 ಮಂತ್ ಆಗುವಷ್ಟು ಸರಕು ಮತ್ತು ಸೇವೆಗಳು ಸಿಗವು. 500 ರೂಪೀಸ್ಗೆ 1 ಮಂತ್ ಆಗಿರ್ತಕ್ಕಂತಹ ಮನೆಗೆ 1 ಮಂತ್ಸ್ಗೆ ಏನ್ ಬೇಕೋ ಅಷ್ಟು ಸರಕು ಮತ್ತೆ ಸೇವೆಗಳು ಸಿಗವು. ಯಾವಾಗ? 2010ರಲ್ಲಿ. ಬಟ್ ಈಗ 2024, ಈಗೇನಾಗಿದೆ, ಒಂದು ಮನೆಗೆ ಒಂದು ತಿಂಗಳಿಗೆ ಮಿನಿಮಮ್ 5,000 ಬೇಕು.
1 ಮಂತ್ ಏನಾದ್ರು ಖರ್ಚು ಮನೆಗೆ ಸರಕು ಮತ್ತು ಸಾಮಗ್ರಿಗಳನ್ನು ತರಲಿಕ್ಕೆ ಮಿನಿಮಮ್ 5,000 ಬೇಕು. ಇಲ್ಲಿ ನೋಡಿ 2010ರಲ್ಲಿ 500 ರುಪೀಸ್ ಸಿಗ್ತಾ ಇತ್ತಾ, ಈಗ ಏನಾಯ್ತು 2024ರಲ್ಲಿ 5,000 ಬೇಕು. ಅಲ್ಲಿಗೆ ಏನಾಯ್ತು, ಹಣದ ಮೌಲ್ಯ ಕಡಿಮೆ ಆಗ್ತಾ ಇದೆ, ಪರ್ಚೇಸಿಂಗ್ ಪವರ್ ಕಡಿಮೆ ಆಗ್ತಾ ಇದೆ. ಯಾಕಪ್ಪ ಅಂದ್ರೆ ನಾವು 500 ರೂಪಾಯಿಗೆ ಪರ್ಚೇಸ್ ಮಾಡ್ತಿದ್ವಿ ಒಂದ್ ತಿಂಗಳಿಗೆ ಆಗೋವಷ್ಟು, ಈಗ 500 ರೂಪಾಯಿ ಬೆಲೆ ಇದೆಯಾ, ಇಲ್ಲ, ಬೆಲೆ ಇಲ್ಲ, ಹಣದ ಮೌಲ್ಯ ಕಡಿಮೆ ಆಗ್ತಾ ಇದೆ. ಇಟ್ ಮೀನ್ಸ್ ಪರ್ಚೇಸಿಂಗ್ ಪವರ್ ಕಡಿಮೆ ಆಗ್ತಾ ಇದೆ. ಅಂದ್ರೆ ಇನ್ಫ್ಲೇಷನ್ ಅಂದ್ರೆ ಸಿಂಪಲ್, ಒಂದು ಪ್ರೈಸ್ ಜಾಸ್ತಿ ಆಗ್ತಕ್ಕಂತಹ ಸನ್ನಿವೇಶ, ಅದರ ಜೊತೆಗೆ ಹಣದ ಮೌಲ್ಯ ಕುಸಿತ ಆಗುತ್ತದೆ, ಹಣದ ಮೌಲ್ಯ ಕಡಿಮೆ ಆಗುತ್ತೆ, ಅಥವಾ ಪರ್ಚೇಸಿಂಗ್ ಪವರ್ ನಮಗೆ ಕಡಿಮೆ ಆಗುತ್ತೆ. ಈ ಒಂದು ಸನ್ನಿವೇಶವನ್ನ ನಾವು ಇನ್ಫ್ಲೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದೀಗ ನಿಮ್ಗೆ ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಾಯ್ತು. ಇಲ್ಲಿ ನೋಡಿ, ಇಲ್ಲೂ ಕೂಡ ಅದೇ ಇದೆ. ಇನ್ಫ್ಲೇಷನ್ ಈಸ್ ಎ ಸ್ಟೇಟ್ ಇನ್ ವಿಚ್ ದ ವ್ಯಾಲ್ಯೂ ಆಫ್ ಮನಿ ಫಾಲಿಂಗ್, ಅಂದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ, ಅದರ ಜೊತೆಗೆ ವ್ಯಾಲ್ಯೂ ಆಫ್ ಮನಿ ಏನಿದೆ ಅದು ಕಡಿಮೆ ಆಗುತ್ತೆ. ವ್ಯಾಲ್ಯೂ ಆಫ್ ಮನಿ ಹೆಂಗ್ ಕಡಿಮೆ ಆಗುತ್ತೆ ಅಂತ ಹೇಳಿ ನಿಮ್ಗೆ ಈಗಾಗಲೇ ನಾನು ಹೇಳ್ಕೊಟ್ಟೆ. ಹಣದ ಮೌಲ್ಯ ಕಡಿಮೆ ಆಗುವ ಸನ್ನಿವೇಶವನ್ನು ಕೂಡ ನಾವು ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇನ್ಫ್ಲೇಷನ್ ನೋಡಿದ್ರಿ. ಈಗ ಟೈಪ್ಸ್ ಆಫ್ ಇನ್ಫ್ಲೇಷನ್ ಅಥವಾ ಹಣದುಬ್ಬರದ ವಿಧಗಳನ್ನ ನೋಡ್ತಾ ಹೋಗೋಣ. ನಾವಿಲ್ಲಿ ಟೈಪ್ಸ್ ಆಫ್ ಇನ್ಫ್ಲೇಷನ್ ನೋಡೋದ್ರಲ್ಲಿ 2 ರೀತಿಯ ವಿಧಗಳನ್ನ ನೋಡಬಹುದು. ಒಂದು ಬೇಸ್ಡ್ ಆನ್ ಕಾಸ್, ಕಾರಣವನ್ನ ಆಧರಿಸಿ ಹಣದುಬ್ಬರದ ವಿಧ. ಇನ್ನ ಒಂದು ಬೇಸ್ಡ್ ಆನ್ ರೇಟ್ಸ್, ಅಂದ್ರೆ ದರವನ್ನು ಆಧರಿಸಿ ಇನ್ಫ್ಲೇಷನ್ ಯಾವ ರೀತಿ ಇದೆ ಅಥವಾ ಹಣದುಬ್ಬರ ಯಾವ್ದಿದೆ. ಇಲ್ಲಿ ನೋಡಿ, ಟೈಪ್ 1 ಡಿಮಾಂಡ್ ಪುಲ್ ಇನ್ಫ್ಲೇಷನ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕಂದ್ರೆ ಹಲವಾರು ಎಕ್ಸಾಮ್ಗಳಲ್ಲಿ UPSC ಅಲ್ಲಿ ಆಗಿರ್ಬೋದು, KPS ಅಲ್ಲಿ ಆಗಿರ್ಬೋದು, FDA, PSI, PC ಎಲ್ಲ ಎಕ್ಸಾಮ್ಗಳಲ್ಲೂ ಇದೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ, ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಬಗ್ಗೆ. ಬೇಡಿಕೆಯ ಸೆಳೆತದ ಹಣದುಬ್ಬರ ಅಥವಾ ಬೇಡಿಕೆಯ ಹಣದುಬ್ಬರ ಅಥವಾ ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅಂದ್ರೆ ಏನು ನೋಡಿ. ಯಾವತ್ತೇ ಆಗ್ಬೋದು, ನಾವು ಎಕನಾಮಿಯನ್ನ ಡಾಟ್ಸ್ ಕನೆಕ್ಟ್ ಮಾಡೋದ್ರ ಮೂಲಕ ಕಲಿಬೇಕು. ಡಾಟ್ಸ್ ಕನೆಕ್ಟಿಂಗ್ ಟೆಕ್ನಾಲಜಿ ಅಂತ ಹೇಳಿ ಕರಿತೀವಿ. ಯಾವುದು ಅಂದ್ರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ವಿಜಯನಗರ, ಇದು ವಿಜಯನಗರ. ಈ ವಿಜಯನಗರ ದಿನಕ್ಕೆ ಗುಡ್ಡೆ ಬಿಸ್ಕೆಟ್ ಎಷ್ಟಪ್ಪ ಬೇಕು ಅಂದ್ರೆ 10 ಬೇಕಾಗಿರ್ತವೆ. ಗುಡ್ಡೆ ಬಿಸ್ಕೆಟ್ 10 ರೂಪಾಯಿ. ಕ್ವಾಂಟಿಟಿ ಎಷ್ಟು ಕ್ವಾಂಟಿಟಿ ಬೇಕು ಅಂದ್ರೆ 10 ಬೇಕಾಗಿರುತ್ತೆ ಬಿಸ್ಕೆಟ್ಸ್. ಸಡನ್ಲಿ ವಿಜಯನಗರಕ್ಕೆ ತುಂಬಾ ಜನ ಬಂದ್ಬಿಟ್ರು, 10 ಬೇಕಾಗಿರ್ತಕ್ಕಂತಹ ಕ್ವಾಂಟಿಟಿ 15 ಬೇಕು, 15 ಗುಡ್ಡೆ ಬಿಸ್ಕೆಟ್ ಬೇಕು. ಬಟ್ ಇಷ್ಟೇನೆ ಎಷ್ಟು ಖರ್ಚಾಗ್ತಾ ಇತ್ತು ಗುಡ್ಡೆ ಬಿಸ್ಕೆಟ್? ಕೇವಲ 10 ಆಗ್ತಾ ಇತ್ತು. ಈಗ ಏನಾಯ್ತು, ಡಿಮ್ಯಾಂಡ್ 15 ಪಾಕೆಟ್ ಬೇಕು ಗುಡ್ಡೆ ಬಿಸ್ಕೆಟ್ ಅಂತ ಹೇಳಿ 15ಕ್ಕೆ ಹೋಯ್ತು. ಈಗ ಹೇಳಿ, ಅಂಗಡಿ ಇಟ್ಟಿರೋರು ಡಿಮ್ಯಾಂಡ್ ಜಾಸ್ತಿ ಆದಾಗ ಏನ್ ಮಾಡ್ತಾರೆ, ಅಬ್ಸಲ್ಯೂಟ್ಲಿ ಈ 10 ಗುಡ್ಡೆ ಬಿಸ್ಕೆಟ್ಗೆ 10 ರೂಪಾಯಿ ಇತ್ತಲ್ಲ, ಅದನ್ನ ಹೆಂಗಿದ್ರು 15 ಜನ 5 ಜನ ಎಕ್ಸ್ಟ್ರಾ ಕೇಳ್ತಾ ಇದಾರೆ, ನಾನೀಗ ಏನ್ ಮಾಡ್ತೀನಿ ಅಂದ್ರೆ 15 ರೂಪಾಯಿ ಮಾಡ್ತೀನಿ ಅದನ್ನ. ಇಲ್ಲೇನಾಯ್ತು, 10 ರೂಪಾಯಿ ಇದ್ದಿದ್ದು 15 ರೂಪಾಯಿ ಆಯ್ತು. ಅಂದ್ರೆ ಸಿಂಪಲ್, ಡಿಮ್ಯಾಂಡ್ ಜಾಸ್ತಿ ಆದಾಗ ಅದರ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಅಂದ್ರೆ ಬೇಡಿಕೆ ಜಾಸ್ತಿ ಆದಾಗ ಆಟೋಮೆಟಿಕಲಿ ಬೆಲೆ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಓದ್ತಾ ಇದ್ದೀರಾ, ನೀವು ಓದುವ ಸಂದರ್ಭದಲ್ಲಿ ನಿಮ್ಮ ಸಂಬಂಧಿಕರೇ ಆಗ್ಲಿ, ನಿಮ್ಮ ಸ್ನೇಹಿತರೇ ಆಗ್ಲಿ, ನಿಮ್ಮನ್ನ ಯಾವುದೇ ರೀತಿಯ ಫಂಕ್ಷನ್ ಗಳಿಗೆ ಇನ್ವೈಟ್ ಮಾಡಲ್ಲ. ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಅಥವಾ ಕಾಲ್ ಅವರೇ ಮಾಡಲ್ಲ. ಇಟ್ ಮೀನ್ಸ್ ನಿಮ್ಗೇನಿದೆ, ಬೇಡಿಕೆ ಇಲ್ಲ. ಅವಾಗ ನಿಮ್ ಬೆಲೆ ಏನಾಯ್ತು, ಕಡಿಮೆ ಆಯ್ತು. ಅದೇ ನೀವು ನಾಳೆ ಕೆಲಸ ತಗೊಂಡ್ರಿ ಅನ್ಕೊಳ್ಳಿ, ಅವಾಗ ಫ್ರೆಂಡ್ಸು ಕಾಲ್ ಮಾಡ್ತಾರೆ, ರಿಲೇಟಿವ್ಸು ಕಾಲ್ ಮಾಡ್ತಾರೆ. ಅಲ್ಲೇನಾಯ್ತು, ನಿಮ್ದು ಬೇಡಿಕೆ ಜಾಸ್ತಿ ಆಯ್ತು. ಬೇಡಿಕೆ ಜಾಸ್ತಿ ಆದಾಗ ಆಟೋಮೆಟಿಕಲಿ ಏನಾಗುತ್ತೆ, ಬೆಲೆ ಜಾಸ್ತಿ ಆಗುತ್ತದೆ. ಅಂದ್ರೆ ಸಿಂಪಲ್, ಡಿಮಾಂಡ್ ಫುಲ್ ಇನ್ಫ್ಲೇಷನ್ ಅಂದ್ರೆ ಡಿಮಾಂಡ್ ಜಾಸ್ತಿ ಆದಾಗ ಪ್ರೈಸ್ ಜಾಸ್ತಿ ಆಗೋದು. ಇದನ್ನ ಡಿಮಾಂಡ್ ಫುಲ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ವರ್ಡ್ ಆಗ್ಲಿ, ವರ್ಡ್ ಬ್ರೇಕ್ ಡೌನ್ ಮಾಡಿ
ಇಲ್ಲಿ ನೋಡಿ, ಇಲ್ಲಿ ಡಿಮಾಂಡ್ ಪುಲ್ ಅಂತ ಇದೆ ನೋಡಿ. ಡಿಮಾಂಡ್ ಅಂದ್ರೆ ಏನು? ಬೇಡಿಕೆ. ಪುಲ್ ಅಂದ್ರೆ ಏನು? ಎಳೆಯೋದು. ಅಂದ್ರೆ ಬೇಡಿಕೆ ಏನ್ ಮಾಡುತ್ತೆ ಅಂದ್ರೆ, ಡಿಮಾಂಡ್ ಬೇಡಿಕೆ ಪುಲ್ ಮಾಡುತ್ತೆ ಅಂದ್ರೆ ಎಳೆಯುತ್ತೆ. ಏನನ್ನ ಎಳೆಯುತ್ತೆ? ಪ್ರೈಸ್ ಅನ್ನ ಪುಲ್ ಮಾಡುತ್ತೆ, ಬೆಲೆಯನ್ನ ಎಳೆಯುತ್ತೆ. ಬೇಡಿಕೆ ಬೆಲೆಯನ್ನ ಎಳೆಯುತ್ತೆ. ಅದನ್ನ ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇಟ್ ಮೀನ್ಸ್ ಡಿಮಾಂಡ್ ಜಾಸ್ತಿ ಆದಾಗ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಇದನ್ನ ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ನೋಡಿ, ಇನ್ಫ್ಲೇಷನ್ ದಟ್ ಅಕರ್ಸ್ ಡ್ಯೂ ಟು ದ ಇನ್ಕ್ರೀಸ್ ಇನ್ ಅಗ್ರಿಗೇಟ್ ಡಿಮ್ಯಾಂಡ್ ಈಸ್ ರೆಫರ್ಡ್ ಟು ಆಸ್ ಡಿಮಾಂಡ್ ಪುಲ್ ಇನ್ಫ್ಲೇಷನ್. ಅಂದ್ರೆ ಸರಕು ಮತ್ತು ಸೇವೆಗಳ ಬೇಡಿಕೆಯು ಪೂರೈಕೆಗಿಂತ ಅಧಿಕವಾದಾಗ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ಆಗುವ ಹೆಚ್ಚಳವನ್ನ, ಅಂದ್ರೆ ಬೇಡಿಕೆ ಜಾಸ್ತಿ ಆದ್ರೆ ಸರಕು ಮತ್ತು ಸೇವೆಗಳ ಬೆಲೆಗಳು ಜಾಸ್ತಿ ಆಗುತ್ತೆ. ಇದನ್ನ ನಾವು ಬೇಡಿಕೆಯ ಸೆಳೆತದ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಈಗ ಬೇಡಿಕೆಯ ಸೆಳೆತದ ಹಣದುಬ್ಬರ ಯಾಕಾಗುತ್ತೆ? ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಯಾಕಾಗುತ್ತೆ? ಈಗ ನಿಮ್ಗಾಗ್ಲೇ ಹೇಳ್ದೆ ಯಾಕಾಗುತ್ತೆ ಅಂದ್ರೆ, ಮನಿ ಸಪ್ಲೈ ಜಾಸ್ತಿ ಆಗಿದ್ದಾಗ, ಗೂಡ್ಸ್ ಕಡಿಮೆ ಆಗಿದ್ದಾಗ. ಅಂದ್ರೆ ಸಿಂಪಲ್, ಈ ಬಿಸ್ಕೆಟ್ ಎಷ್ಟಿದೆ? ಒಂದು 20 ಪಾಕೆಟ್ ಬಿಸ್ಕೆಟ್ ಇದೆ. ಬಟ್ ಬಿಸ್ಕೆಟ್ ನಮಗೆ ಬೇಕು ಅಂತ ಹೇಳಿ ಕೇಳೋರ್ ಸಂಖ್ಯೆ ಎಷ್ಟಿದೆ? 30 ಜನ ಕೇಳ್ತಿದ್ದಾರೆ. ಬಟ್ ಏನಿದೆ? 20 ಅಷ್ಟೇ ಬಿಸ್ಕೆಟ್ ಇದೆ, 30 ಜನ ಕೇಳ್ತಿದ್ದಾರೆ. ಇಟ್ ಮೀನ್ಸ್ ಡಿಮ್ಯಾಂಡ್ ಜಾಸ್ತಿ ಇದೆ, ಅವಾಗ ಪ್ರೈಸ್ ಜಾಸ್ತಿ ಆಗುತ್ತೆ. ಅಂದ್ರೆ ಟೂ ಮಚ್ ಮನಿ ಚೇಸ್ ಟೂ ಫ್ಯೂ ಗೂಡ್ಸ್. ಅದನ್ನ ನಾವು ಬೇಡಿಕೆಯ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ನೋಡಿ, ಇಲ್ಲಿ ಟೂ ಮಚ್ ಮನಿ, ಸಿಕ್ಕಾಬಟ್ಟೆ ಮನಿ, ಟೂ ಫ್ಯೂ ಗೂಡ್ಸ್, ಕಡಿಮೆ ಗೂಡ್ಸ್ ಅನ್ನ ಚೇಸ್ ಮಾಡಿದ್ರೆ ಏನಾಗುತ್ತೆ? ಬೆಲೆ ಜಾಸ್ತಿ ಆಗುತ್ತೆ. ಇದನ್ನ ನಾವು ಬೇಡಿಕೆಯ ಸೆಳೆತದ ಹಣದುಬ್ಬರ ಅಂತ ಹೇಳಿ ಕರೀತಾ ಹೋಗ್ತೀವಿ. ನೆಕ್ಸ್ಟ್ ಸೆಕೆಂಡ್ ಟೈಪ್ ನೋಡಿದ್ರೆ ಕಾಸ್ಟ್ ಪುಷ್ ಇನ್ಫ್ಲೇಷನ್. ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದ್ರೆ ಏನು ನೋಡಿ. ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಥವಾ ವೆಚ್ಚ ತಳ್ಳುವಿಕೆಯ ಹಣದುಬ್ಬರ ಅಂತೇಳಿ ಕನ್ನಡದಲ್ಲಿ ಕರಿತೀವಿ. ವೆಚ್ಚ ತಳ್ಳುವಿಕೆಯ ಹಣದುಬ್ಬರ. ವರ್ಡ್ ಬ್ರೇಕ್ ಡೌನ್ ಮಾಡಿ. ಕಾಸ್ಟ್ ಅಂದ್ರೆ ವೆಚ್ಚ. ಕಾಸ್ಟ್ ಪುಲ್ ಇನ್ಫ್ಲೇಷನ್ ಇದು. ಕಾಸ್ಟ್ ಪುಲ್ ಅಂದ್ರೇನು? ಕಾಸ್ಟ್ ಪುಷ್ ಇನ್ಫ್ಲೇಷನ್. ಪುಷ್ ಅಂದ್ರೇನು? ತಳ್ಳದು. ವೆಚ್ಚ ತಳ್ಳುತ್ತೆ. ಏನ್ನ ತಳ್ಳುತ್ತೆ? ಬೆಲೆಯನ್ನ ತಳ್ಳುತ್ತೆ. ಸಿಂಪಲ್. ಫಾರ್ ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ ತಗೊಳ್ಳಿ. ಈ ಬಿಸ್ಕೆಟ್ ನ ಮಾಡೋದಕ್ಕೆ ನಮ್ಗೆ 2023ರಲ್ಲಿ ಈ ಬಿಸ್ಕೆಟ್ ನ ತಯಾರು ಮಾಡ್ತಾ ಇದ್ವಿ. ಈ ಬಿಸ್ಕೆಟ್ ನ ಮಾಡೋದಕ್ಕೆ ನನಗೆ 5 ರೂಪಾಯಿ ಗೋಧಿ ಬೇಕಿತ್ತು, ಅಂದ್ರೆ 5 ರೂಪಾಯಿ ವೀಟ್ ಬೇಕಿತ್ತು. ಮತ್ತೆ ಈ ಬಿಸ್ಕೆಟ್ ತಯಾರು ಮಾಡ್ಲಿಕ್ಕೆ ನಾನು 2 ರೂಪಾಯಿ ಕೂಲಿ ಕೊಡ್ತಾ ಇದ್ದೆ, ವೇಜಸ್ ಕೊಡ್ತಾ ಇದ್ದೆ ಅಥವಾ ಕೂಲಿಯನ್ನ ಕೊಡ್ತಾ ಇದ್ದೆ 2 ರೂಪಾಯಿ. ನಾನು 3 ರೂಪಾಯಿ ಪ್ರಾಫಿಟ್ ಇಟ್ಕೊಂಡು ಲಾಭ ಎಷ್ಟು? 3 ರೂಪಾಯಿ ಇಡ್ತಿದ್ದೆ, 10 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೆ. ಯಾವಾಗ? 2023ರಲ್ಲಿ. ಅದೇ ಈ 2024 ಅಂದ್ಕೊಳ್ಳಿ. 2024ರಲ್ಲಿ ಗೋಧಿ ಬೆಲೆ ಜಾಸ್ತಿ ಆಯ್ತು. ಅಂದ್ರೆ ರಾ ಮಟೀರಿಯಲ್ಸ್, ಇದು ಕಚ್ಚಾ ವಸ್ತು. ಈ ಒಂದು ಗೋಧಿ ಬೆಲೆ ಎಷ್ಟಾಯ್ತು ಅಂದ್ರೆ 7 ರೂಪಾಯಿ ಆಯ್ತು. ಅಬ್ಸಲ್ಯೂಟ್ಲಿ ಕೂಲಿನೂ ಕೂಡ ಜಾಸ್ತಿ ಕೇಳ್ತಾವ್ರೆ. ಕೂಲಿ 2 ರೂಪಾಯಿ ಕೊಡ್ತಾ ಇದ್ನಲ್ಲ, ಅದೇ ಎಷ್ಟಾಯ್ತು ಅಂತಂದ್ರೆ 3 ರೂಪಾಯಿ ಕೇಳಿದ್ರು. ನಾನು ಇವಾಗ ಏನ್ ಮಾಡಿದೆ ಅಂದ್ರೆ, ನಾನು ಅಷ್ಟೆಲ್ಲ ಖರ್ಚು ಕೊಟ್ಟಿದ್ದೀನಿ, ಸೊ ನಾನು ಕೂಡ ಲಾಭನ 5 ರೂಪಾಯಿ ಇಡ್ತೀನಿ. ಅವಾಗ ನಾನು ಇದೇ ಬಿಸ್ಕೆಟ್ 2023ರಲ್ಲಿ 10 ರೂಪಾಯಿ ಸಿಗ್ತಾ ಇತ್ತಲ್ಲ, ಈಗ ಎಷ್ಟಕ್ಕೆ ಮಾರ್ತೀನಿ ಅಂದ್ರೆ 15 ರೂಪಾಯಿ ಮಾರಾಟ ಮಾಡ್ತಾ ಇದ್ದೀನಿ. ನೋಡಿ, 2023ರಲ್ಲಿ 10 ರೂಪಾಯಿ ಇತ್ತಾ, 2024ರಲ್ಲಿ 15 ರೂಪಾಯಿ ಆಯ್ತು. ಇದು ಯಾಕೆ ಇಷ್ಟ ಆಯ್ತು? ಸಿಂಪಲ್.
ಇವನ್ನ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ, ಅಥವಾ ಉತ್ಪಾದನಾಂಗಗಳು ಅಂತ ಹೇಳಿ ಕರಿತೀವಿ. ಈ ಒಂದು ಉತ್ಪಾದನಾಂಗಗಳು ಕಚ್ಚಾ ವಸ್ತುಗಳು ಮತ್ತೆ ಕೂಲಿ ಎಲ್ಲದರ ಬೆಲೆ ಏನಾಯ್ತು, ಜಾಸ್ತಿ ಆಯ್ತು. ಇಟ್ ಮೀನ್ಸ್ ವೆಚ್ಚ ಜಾಸ್ತಿ ಆಯ್ತು ಅಥವಾ ಕಾಸ್ಟ್ ಜಾಸ್ತಿ ಆಯ್ತು. ಈ ಬಿಸ್ಕೆಟ್ ತಯಾರು ಮಾಡ್ಲಿಕ್ಕೆ ವೆಚ್ಚ ಜಾಸ್ತಿ ಆಗಿರೋದ್ರಿಂದ ಆಟೋಮೆಟಿಕಲಿ ಬೆಲೆ ಜಾಸ್ತಿ ಆಯ್ತು. ಇದನ್ನ ನಾವು ವೆಚ್ಚ ತಳ್ಳುವಿಕೆಯ ಹಣದುಬ್ಬರ ಅಥವಾ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅರ್ಥ ಆಗಿರ್ಬೇಕಲ್ವಾ? ಈಗ ಸಿಂಪಲ್. ವೆಚ್ಚ ಜಾಸ್ತಿ ಆದಾಗ ಬೆಲೆ ಜಾಸ್ತಿ ಆಗುತ್ತದೆ. ಕಾಸ್ಟ್, ಒಂದು ಪ್ರಾಡಕ್ಟ್ ನ ಕಾಸ್ಟ್ ಜಾಸ್ತಿ ಆದಾಗ ಅದರ ಪ್ರೈಸ್ ಜಾಸ್ತಿ ಆಗುತ್ತೆ. ಇದನ್ನ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಥವಾ ವೆಚ್ಚ ತಳ್ಳುವಿಕೆಯ ಹಣದುಬ್ಬರ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಬೇಸಿಕಲಿ ಮೀನ್ಸ್ ದಟ್ ಪ್ರೈಸಸ್ ಹ್ಯಾವ್ ಬೀನ್ ಪುಶ್ಡ್ ಅಪ್. ಬೆಲೆಗಳು ಪುಷ್ ಆಗುತ್ತೆ. ಯಾಕೆ? ಬೈ ಇನ್ಕ್ರೀಸಿಂಗ್ ಇನ್ ದ ಕಾಸ್ಟ್. ವೆಚ್ಚ ಜಾಸ್ತಿ ಆದಾಗ ಬೆಲೆ ಪುಷ್ ಆಗುತ್ತೆ. ಕಾಸ್ಟ್ ಆಫ್ ಫೋರ್ ಪ್ರೊಡಕ್ಷನ್ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಉತ್ಪಾದನಾಂಗಗಳು ಯಾವುವು ಅಂದ್ರೆ ಲೇಬರ್ ಆಗಿರ್ಬೋದು, ಲ್ಯಾಂಡ್, ಕ್ಯಾಪಿಟಲ್, ಎಂಟರ್ಪ್ರಿನರ್ಶಿಪ್. ಇದರ ಬೆಲೆಗಳು ಜಾಸ್ತಿ ಆದಾಗ ಅದನ್ನ ನಾವು ವೆಚ್ಚ ತಳ್ಳುವಿಕೆ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಅಂದ್ರೆ ವೆಚ್ಚ ತಳ್ಳುವಿಕೆ ಹಣದುಬ್ಬರವು ಸಾಮಾನ್ಯವಾಗಿ ಪೂರೈಕೆಯ ಅಭಾವದಿಂದ ಉದ್ಭವಿಸುತ್ತದೆ. ಕಚ್ಚಾ ಸರಕುಗಳಿಂದ ಬೆಲೆಗಳಲ್ಲಿ ಹೆಚ್ಚಳ ಅಂದ್ರೆ ರಾ ಮಟೀರಿಯಲ್ ಪ್ರೈಸ್ ಜಾಸ್ತಿ ಆದ್ರೆ, ಕೂಲಿ ಜಾಸ್ತಿ ಆದ್ರೆ, ಲಾಭದಲ್ಲಿ ಹೆಚ್ಚಳವಾದ್ರೆ, ಈ ಒಂದು ಮೊದಲಾದ ಕಾರಣಗಳಿಂದ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚಳವಾದ್ರೆ ಅದನ್ನ ವೆಚ್ಚ ತಳ್ಳುವಿಕೆಯ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಅಂದ್ರೆ ನೋಡಿ, ಈ ಬಿಸ್ಕೆಟ್ ತಯಾರು ಮಾಡ್ಲಿಕ್ಕೆ ರಾ ಮೆಟೀರಿಯಲ್ಸ್ ಬೇಕಾಯ್ತಾ, ಗೋಧಿ ಅವೆಲ್ಲ, ಅದ್ರ ಬೆಲೆ ಜಾಸ್ತಿ ಆಯ್ತಾ. ವೇಜಸ್, ಕೂಲಿ ಜಾಸ್ತಿ ಕೊಟ್ಟೆ, ನಮ್ ಪ್ರಾಫಿಟ್ನು ಕೂಡ ಜಾಸ್ತಿ ಇಟ್ಕೊಂಡೆ. ಆದ್ರಿಂದ ಏನಾಯ್ತು ಹೇಳಿ, ಎಲ್ಲಾನು ಕೂಡ ವೆಚ್ಚ ಜಾಸ್ತಿ ಆಗೋದ್ರಿಂದ ಗೂಡ್ಸ್ ಮತ್ತೆ ಸರ್ವಿಸ್ ನ ಬೆಲೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇದನ್ನ ನಾವು ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಬೆಲೆ ಜಾಸ್ತಿ, ಬೆಲೆ ಪುಷ್ ಮಾಡುತ್ತೆ ಏನ್ನ, ಬೆಲೆಯನ್ನ. ವೆಚ್ಚ ಬೆಲೆಯನ್ನ ಪುಷ್ ಮಾಡುತ್ತೆ ಅಂದ್ರೆ ಕಾಸ್ಟ್ ಪ್ರೈಸ್ ಅನ್ನ ಪುಷ್ ಮಾಡುತ್ತೆ. ಇದನ್ನ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೀವು ಇದೀಗ ಸ್ವಲ್ಪ ಡಿಫ್ರೆನ್ಸ್ ಅನ್ನ ಅಬ್ಸರ್ವ್ ಮಾಡಬೇಕು. ಡಿಮಾಂಡ್ ಪುಲ್ ಇನ್ಫ್ಲೇಷನ್ ವರ್ಸಸ್ ಕಾಸ್ಟ್ ಪುಷ್ ಇನ್ಫ್ಲೇಷನ್. ನೋಡಿ, ಸಿಂಪಲ್ ಇಲ್ಲಿ ಎರಡಕ್ಕೂ ಡಿಫ್ರೆನ್ಸ್ ಅನ್ನ ನೋಡೋದಾದ್ರೆ, ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಮೀನ್ಸ್ ಬೇಡಿಕೆ ಜಾಸ್ತಿ ಆದಾಗ ಬೆಲೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸಿಂಪಲ್. ನಿಮ್ಮ ಬೇಡಿಕೆ ಜಾಸ್ತಿ ಆದ್ರೆ ನಿಮ್ಮ ಬೆಲೆ ಜಾಸ್ತಿ ಆಗುತ್ತೆ. ಎಲ್ಲರೂ ನಮಗೆ ಗುಡ್ಡೆ ಬಿಸ್ಕೆಟ್ ಬೇಕು ಅಂತ ಹೇಳಿ ಈ ಬೇಡಿಕೆಯನ್ನ ಇಟ್ಟಾಗ ಇದರ ಬೆಲೆ ಜಾಸ್ತಿ ಆಗುತ್ತೆ. ಇದನ್ನ ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ, ಅಥವಾ ಬೇಡಿಕೆಯ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಅದೇ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದ್ರೆ, ಈ ಬಿಸ್ಕೆಟ್ ನ ತಯಾರು ಮಾಡ್ಲಿಕ್ಕೆ ನನಗೆ ಜಾಸ್ತಿ ಖರ್ಚು ಬರುತ್ತೆ, ವೆಚ್ಚ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ಆದಾಗ ಆಟೋಮೆಟಿಕಲಿ ನಾನು ಇದನ್ನ ಜಾಸ್ತಿ ಬೆಲೆಗೆ ಮಾರಾಟ ಮಾಡ್ತೀನಿ. ಇದು ಕಾಸ್ಟ್ ಪುಷ್ ಇನ್ಫ್ಲೇಷನ್. ಈ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಯಾವಾಗಲೂ ಕೂಡ ಕನ್ಸ್ಯೂಮರ್ ಸೈಡ್ ಇಂದ ಆಗೋದು, ಅನುಭೋಗಿಗಳ ಸೈಡ್ ಇಂದ ಆಗೋದು. ಯಾಕೇಳಿ, ಅನುಭೋಗಿಗಳು ಅಥವಾ ಕನ್ಸ್ಯೂಮರ್ ಜಾಸ್ತಿ ಬೇಡಿಕೆ ಇಡೋದು, ನಮಗೆ ಬೇಕು 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 ಅಂತ. ಆದ್ರಿಂದ ಇದು ಯಾವಾಗಲೂ ಕೂಡ ಬೇಡಿಕೆಯ ಸೈಡ್ ಇಂದ ಆಗುತ್ತೆ ಅಥವಾ ಡಿಮ್ಯಾಂಡ್ ಸೈಡ್ ಇಂದ ಆಗುತ್ತೆ. ಡಿಮ್ಯಾಂಡ್ ಸೈಡ್ ಇಂದ ಆಗೋದು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್. ಕಾಸ್ಟ್ ಪುಷ್ ಇನ್ಫ್ಲೇಷನ್ ಯಾವಾಗಲೂ ವೆಚ್ಚ ಜಾಸ್ತಿ ಆಗೋದು ಒಂದು ಪ್ರಾಡಕ್ಟ್ ನ ತಯಾರು ಮಾಡ್ಲಿಕ್ಕೆ, ಇದು ಉತ್ಪಾದಕರ ಕಡೆಯಿಂದ ಆಗುತ್ತೆ ಅಥವಾ ಪೂರೈಕೆದಾರರ ಕಡೆಯಿಂದ ಆಗುತ್ತೆ ಅಥವಾ ಸಪ್ಲೈಯರ್ ಕಡೆಯಿಂದ ಆಗುತ್ತೆ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು, ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಬೆಲೆ ಜಾಸ್ತಿ ಆಗುತ್ತೆ, ಇದು ಡಿಮ್ಯಾಂಡ್ ಸೈಡ್ ಇಂದ ಆಗ್ತಕ್ಕಂಥದ್ದು. ಅದೇ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಉತ್ಪಾದಕರ ಕಡೆಯಿಂದ ಆಗೋದು. ಯಾಕಂದ್ರೆ ಕಾಸ್ಟ್ ಯಾವಾಗ್ಲೂ ಉತ್ಪಾದಕರಿಗೆ ಬೀಳೋದು ಅಥವಾ ಪೂರೈಕೆದಾರರಿಗೆ ಬೀಳೋದು.
ಅಥವಾ ಸಪ್ಲೈಯರ್ಸ್ಗೆ ಬೀಳೋದು. ಆದ್ರಿಂದ ಇದನ್ನ ಪೂರೈಕೆದಾರರ ಕಡೆಯಿಂದ ಆಗ್ತಕ್ಕಂಥದ್ದು. ಕ್ಲಿಯರ್ ಆಗಿದೆ ಅಲ್ವಾ? ಈಗ ನಾವು ಕೆಲವು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ನೋಡಿ, ವೆಚ್ಚದ ಹಣದುಬ್ಬರವನ್ನು ಅಂದ್ರೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅನ್ನು ನಿಯಂತ್ರಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸರ್ಕಾರವು ಬಳಸುವ ಸಾಧ್ಯತೆ ಇದೆ? ಸಿಂಪಲ್, ಕಾಸ್ಟ್ ಪುಷ್ ಇನ್ಫ್ಲೇಷನ್ ಆಗಿದೆ, ವೆಚ್ಚದ ಹಣದುಬ್ಬರ ಜಾಸ್ತಿ ಆಗಿದೆ. ಹಣದುಬ್ಬರ ಅಂದ್ರೆ ಪ್ರೈಸ್ ಜಾಸ್ತಿ ಆಗಿರ್ತಕ್ಕಂಥದ್ದು. ವೆಚ್ಚದ ಹಣದುಬ್ಬರ ಜಾಸ್ತಿ ಆಗಿದೆಯಲ್ಲ, ಇದನ್ನ ನಿಯಂತ್ರಿಸಲಿಕ್ಕೆ ಸರ್ಕಾರ ಏನೆಲ್ಲ ಮಾಡುತ್ತೆ ಅನ್ನೋದು ಪ್ರಶ್ನೆ. ಇಲ್ಲಿ ನೋಡಿ, ಸರ್ಕಾರ GST ದರವನ್ನು ಹೆಚ್ಚಿಸುತ್ತದೆ. ನೋಡಿ, ಈ ಒಂದು ರಿನ್ ಸೋಪ್, ಈ ರಿನ್ ಸೋಪ್ ಬೆಲೆ ಎಷ್ಟು? 10 ರೂಪಾಯಿ. ಈಗ ಸರ್ಕಾರ ಏನಾದ್ರೂ ಇದಕ್ಕೆ ಟ್ಯಾಕ್ಸ್ 2 ರೂಪಾಯಿ ಜಾಸ್ತಿ ಮಾಡುತ್ತೆ ಅನ್ಕೊಳ್ಳಿ, ಅವಾಗ ಎಷ್ಟಾಗುತ್ತೆ? 12 ರೂಪಾಯಿ ಆಗುತ್ತೆ. ಸರ್ಕಾರ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ರೆ ಬೆಲೆ ಕಡಿಮೆ ಆಗುತ್ತಾ? ನೋ, ಬೆಲೆ ಕಡಿಮೆ ಆಗಲ್ಲ. ಯಾವತ್ತು ಬೆಲೆ ಜಾಸ್ತಿ ಆಗುತ್ತೆ, ಅಂದ್ರೆ ಇನ್ನ ಹಣದುಬ್ಬರ ಜಾಸ್ತಿ ಆಗುತ್ತೆ. ನೋಡಿ, ಸರ್ಕಾರ GST ದರವನ್ನು ಹೆಚ್ಚಿಸುತ್ತದೆ. GST ದರ ಹೆಚ್ಚಿಸಿದ್ರೆ ಬೆಲೆ ಜಾಸ್ತಿ ಆಗುತ್ತಪ್ಪ. ಬೆಲೆ ಜಾಸ್ತಿ ಮಾಡಬಾರ್ದು. ಈಗ ವೆಚ್ಚದ ಹಣದುಬ್ಬರ ಆಗಿದೆ ಅಲ್ವಾ, ಹಣದುಬ್ಬರ ಕಡಿಮೆ ಮಾಡಬೇಕು, ನಿಯಂತ್ರಿಸಲು ಕಡಿಮೆ ಮಾಡಬೇಕು. ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸರ್ಕಾರ GST ದರವನ್ನ ಕಡಿಮೆ ಮಾಡಬೇಕು, ಜಾಸ್ತಿ ಮಾಡೋಂಗಿಲ್ಲ. ಹಂಗಾಗಿ ಈ ಆಪ್ಷನ್ ತಪ್ಪು. ಸಬ್ಸಿಡಿ ಕಡಿತ. ಫಾರ್ ಎಕ್ಸಾಂಪಲ್, ಇದೇ ಸೋಪು 10 ರೂಪಾಯಿ ಇತ್ತು. 10 ರೂಪಾಯಿ ಇರೋದ್ರಿಂದ ಗ್ರಾಹಕರಿಗೆ ಹೊರೆ ಜಾಸ್ತಿ ಆಗ್ತಾ ಇತ್ತು. ಅವಾಗ ಏನ್ ಮಾಡುತ್ತು? ಸರ್ಕಾರ 2 ರೂಪಾಯಿ ಸಬ್ಸಿಡಿ ಕೊಟ್ಟು 8 ರೂಪಾಯಿ ಮಾರಿದ್ರೆ ಬೆಲೆ ಕಡಿಮೆ ಆಗುತ್ತಾ? ಅದೇ ಇಲ್ಲಿ ನೋಡಿ, ಇಲ್ಲಿ ಸಬ್ಸಿಡಿನೇ ಕಡಿಮೆ ಮಾಡ್ಬಿಟ್ರೆ, ಸಬ್ಸಿಡಿ ನಾವು ಕೊಡಲ್ಲ ಅಂದ್ಬಿಟ್ರೆ ಈ ಬೆಲೆ 10 ರೂಪಾಯಿ ಇರುತ್ತೆ, ಅಲ್ಲಿ ಬೆಲೆ ಜಾಸ್ತಿನೇ ಇರುತ್ತೆ. ನೋಡಿ, ಸಬ್ಸಿಡಿ ಕಡಿತ ಮಾಡಿದ್ರೆ ಬೆಲೆ ಕಡಿಮೆ ಆಗುತ್ತಾ? ಇಲ್ಲ, ಸಬ್ಸಿಡಿ ಕಡಿತ ಮಾಡಿದ್ರೆ ಬೆಲೆ ಜಾಸ್ತಿ ಆಗುತ್ತೆ. ಇದು ಕೂಡ ವೆಚ್ಚದ ಹಣದುಬ್ಬರವನ್ನ ನಿಯಂತ್ರಿಸಲ್ಲ. ಕಚ್ಚಾ ವಸ್ತುಗಳನ್ನು ಕಡಿಮೆ ಬೆಲೆಗೆ ಪೂರೈಕೆ. ನೋಡಿ, ಈ ಬಿಸ್ಕೆಟ್ ರೆಡಿ ಮಾಡ್ಲಿಕ್ಕೆ ನನಗೆ 5 ರೂಪಾಯಿ ಗೋಧಿ ಬೇಕಾಯ್ತಲ್ವಾ, 3 ರೂಪಾಯಿ ನನಗೆ ಕೂಲಿ ಕೊಟ್ನಲ್ವಾ, 2 ರೂಪಾಯಿ ನನ್ನ ಪ್ರಾಫಿಟ್ ಇಟ್ಕೊಂಡಲ್ವಾ, ಇದು ಪ್ರಾಫಿಟ್ ಲಾಭ ಇಟ್ಕೊಂಡೆ, ಇದನ್ನ ಕೂಲಿಯನ್ನ 3 ರೂಪಾಯಿ ಕೊಟ್ಟೆ, ಇದು ಗೋಧಿಯನ್ನ ತೆಗೆದುಕೊಳ್ಳಕ್ಕೆ 5 ರೂಪಾಯಿ ಕೊಟ್ಟೆ, 10 ರೂಪಾಯಿ ಬಿಸ್ಕೆಟ್ ರೆಡಿ ಆಗ್ತಾ ಇತ್ತು. ಅದೇ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಕಚ್ಚಾ ವಸ್ತುಗಳನ್ನು ಕಡಿಮೆ ಬೆಲೆಗೆ ಪೂರೈಕೆ ಮಾಡಿದಾಗ. ಈಗ ಅದೇ ಗೋಧಿ 5 ರೂಪಾಯಿ ಇರೋದು 3 ರೂಪಾಯಿಗಾದ್ರೆ, ಕಚ್ಚಾ ವಸ್ತುಗಳನ್ನ ಕಡಿಮೆ ಬೆಲೆಗೆ ಕೊಟ್ರೆ, ಕೂಲಿ 3 ರೂಪಾಯಿ ಇರೋದು 2 ರೂಪಾಯಿ ಆದ್ರೆ, ನಾನು ಪ್ರಾಫಿಟ್ 2 ರೂಪಾಯಿ ಇರೋದನ್ನ ಕೇವಲ 1 ರೂಪಾಯಿ ಇಟ್ಕೊಂಡ್ರೆ 3, 2, 5, 1, 6. ಇದೇ ಬಿಸ್ಕೆಟ್ ಬೆಲೆ 6 ರೂಪಾಯಿ ಸಿಗುತ್ತೆ. 10 ರೂಪಾಯಿ ಇದ್ದಿದ್ದು 6 ರೂಪಾಯಿ ಸಿಗುತ್ತೆ. ಯಾವಾಗ ಅಂದ್ರೆ ಈ ಎಲ್ಲಾ ಕಚ್ಚಾ ವಸ್ತುಗಳನ್ನ ಕಡಿಮೆ ಬೆಲೆಗೆ ಪೂರೈಕೆ ಮಾಡಿದಾಗ. ಸೊ ಈ ಒಂದು ಆನ್ಸರ್ ರೈಟ್. ಕಚ್ಚಾ ವಸ್ತುಗಳನ್ನ ಕಡಿಮೆ ಬೆಲೆಗೆ ಪೂರೈಕೆ ಮಾಡಿದ್ರೆ, ಇಲ್ಲಿ ಕಚ್ಚಾ ವಸ್ತುಗಳ ಬೆಲೆ ಕಡಿಮೆ ಆದ್ರೆ ಆಟೋಮೆಟಿಕಲಿ ಕೂಡ ಇನ್ಫ್ಲೇಷನ್, ಆ ಒಂದು ಪ್ರಾಡಕ್ಟ್ ನ ಬೆಲೆನೂ ಕೂಡ ಕಡಿಮೆ ಆಗುತ್ತೆ. ವೆಚ್ಚದ ಹಣದುಬ್ಬರವನ್ನು ನಿಯಂತ್ರಿಸಲು ಸರ್ಕಾರ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸುವ ಸಾಧ್ಯತೆ ಇದೆ ಅಂತ ಕೇಳಿದ್ರೆ, ಕಚ್ಚಾ ವಸ್ತುಗಳನ್ನ ಕಡಿಮೆ ಬೆಲೆಗೆ ಪೂರೈಕೆ ಮಾಡಬೇಕು. ರಾ ಮೆಟೀರಿಯಲ್ ಕಡಿಮೆ ಬೆಲೆಗೆ ಸಿಕ್ಕಿದೆ ಅಂದ್ರೆ ಆ ಪ್ರಾಡಕ್ಟ್ ಕೂಡ ಕಡಿಮೆ ಬೆಲೆಗೆ ಸಿಗುತ್ತೆ. ಇದಕ್ಕೆ ಆನ್ಸರ್ 3ನೇದು ಸರಿ. ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಬೇಡಿಕೆಯ ಸೆಳೆತದ ಹಣದುಬ್ಬರ ಅಂದ್ರೆ ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅನ್ನು ಈ ಕೆಳಗಿನ ಯಾವ ಅಂಶಗಳು ಕಾರಣ? ಅಂದ್ರೆ ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಆಗಲಿಕ್ಕೆ ಯಾವ ಅಂಶಗಳು ಕಾರಣ ಅಂತ ಹೇಳಿದ್ದಾರೆ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅಂದ್ರೆ ಬೇಡಿಕೆ ಜಾಸ್ತಿ ಆದಾಗ ಅದರ ಬೆಲೆ ಜಾಸ್ತಿ ಆಗೋದನ್ನ ನಾವು ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಈ ಬೇಡಿಕೆ ಜಾಸ್ತಿ ಆದಾಗ ಬೆಲೆ ಜಾಸ್ತಿ ಆಗೋದನ್ನ ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಈ ಡಿಮಾಂಡ್ ಪುಲ್ ಇನ್ಫ್ಲೇಷನ್ಗೆ ಕಾರಣವಾಗುವ ಅಂಶಗಳು ಯಾವ್ಯಾವು ನೋಡೋಣ. ಆದಾಯದಲ್ಲಾಗುವ ಹೆಚ್ಚಳ, ಇನ್ಕ್ರೀಸ್ ಇನ್ ಇನ್ಕಮ್. ಇನ್ಕಮ್ ಜಾಸ್ತಿ ಆದ್ರೆ ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಜಾಸ್ತಿ ಆಗುತ್ತಾ? ಈ ಪ್ರಶ್ನೆ. ಈಗ ತಗೊಳ್ಳಿ, ನಾನು ಒಂದು ತಿಂಗಳಿಗೆ 10,000 ರೂಪಾಯಿ
ಅರ್ನಿಂಗ್ ಮಾಡ್ತಾ ಇದ್ದೆ ಒಂದು ತಿಂಗಳಿಗೆ. ಇದರಲ್ಲಿ ಒಂದು 3000 ನಾನು ಸೇವಿಂಗ್ ಮಾಡ್ತಾ ಇದ್ದೆ, ಅಂದ್ರೆ ಉಳಿತಾಯ ಮಾಡ್ತಾ ಇದ್ದೆ. ಇನ್ 7000 ಇತ್ತಲ್ಲ, ಈ 7000 ಅನ್ನ ನನ್ನ ಫ್ರೆಂಡ್ಸ್ ಜೊತೆಗೆ ಅಥವಾ ನನ್ನ ಸಂಗಾತಿಯ ಜೊತೆಗೆ ಅಥವಾ ನನ್ನ ಹೆಂಡತಿ ಜೊತೆಗೆ ಅನ್ಕೊಳ್ಳಿ, ಏನಾದ್ರು ಅನ್ಕೊಳ್ಳಿ, ನಾನು ಈ 7000 ಅನ್ನ ಖರ್ಚು ಮಾಡ್ತಾ ಇದ್ದೆ. 7000 ಅನ್ನ ಖರ್ಚು ಮಾಡ್ತಾ ಇದ್ದೀನಿ ಅಂದ್ರೆ 7000 ಅಷ್ಟು ಡಿಮಾಂಡ್ ಅನ್ನ ನಾನು ಗೂಡ್ಸಿ ಕೊಡ್ತಾ ಇದ್ದೆ ಅಲ್ವೇ. ನನ್ನ ಆದಾಯ 10,000 ಇದ್ದಿದ್ದು ಆಟೋಮೆಟಿಕಲಿ 15,000 ರೂಪಾಯಿಗೆ ಹೋಯ್ತು ಅನ್ಕೊಳ್ಳಿ. 15,000 ರೂಪಾಯಿಗೆ ಹೋಗ್ಬೇಕಾರೆ ನಾನು ಉಳಿತಾಯ ಎಷ್ಟು ಮಾಡ್ತೀನಿ, 4,000 ರೂಪಾಯಿ ಮಾಡ್ತೀನಿ. ಇನ್ ಮಿಕ್ಕಿದೆಷ್ಟು, 11,000. 11,000ದಷ್ಟು ನಾನು ಖರ್ಚು ಮಾಡ್ತೀನಿ. ಅಂದ್ರೆ 11,000ದಷ್ಟು ಡಿಮಾಂಡ್ ಜಾಸ್ತಿ ಆಗುತ್ತೆ ಪ್ರಾಡಕ್ಟ್ನಿಗೆ. ಅಲ್ಲಿಗೆ 7,000 ಇದ್ದಿದ್ದು, ಇಲ್ಲಿ ನೋಡಿ 7,000 ಖರ್ಚು ಮಾಡ್ತಾ ಇದ್ದೆ, ಈಗ 11,000 ಖರ್ಚು ಮಾಡ್ತಾ ಇದ್ದೀನಿ. 7,000ದಿಂದ 11,000ಕ್ಕೆ ನನ್ನ ಬೇಡಿಕೆ ಹೋಯ್ತು. ಯಾವುದೇ ಒಂದು ಸರಕು ಸೇವೆಗಳನ್ನ ನಾನು 11,000ನ ಬೇಡಿಕೆ ಮಾಡ್ತಾ ಇದ್ದೀನಿ. ಅವಾಗ ಬೇಡಿಕೆ ಜಾಸ್ತಿ ಆಯ್ತು. ಬೇಡಿಕೆ ಜಾಸ್ತಿ ಆಗೋದ್ರಿಂದ ಬೆಲೆ ಅಥವಾ ಪ್ರೈಸ್ ಜಾಸ್ತಿ ಆಗುತ್ತೆ. ಇದನ್ನ ಬೇಡಿಕೆಯ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಆದಾಯದಲ್ಲಿ ಹೆಚ್ಚಾದ್ರೆ ಯಾವ ರೀತಿ ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಆಗುತ್ತೆ ನೋಡಿದ್ರ? ಸೊ ಹೌದು, ಇದು ಕೂಡ ಕರೆಕ್ಟ್. ಹಣದ ಪೂರೈಕೆಯಲ್ಲಾದ ಹೆಚ್ಚಳ, ಇನ್ಕ್ರೀಸ್ ಇನ್ ಮನಿ ಸಪ್ಲೈ. ಮನಿ ಸಪ್ಲೈ ಇನ್ಕ್ರೀಸ್ ಆದ್ರೆ, ಹಣದ ಪೂರೈಕೆ ಜಾಸ್ತಿ ಆದ್ರೆ ಬೇಡಿಕೆ ಹಣದುಬ್ಬರ ಹೆಚ್ಚಾಗುತ್ತಾ? ನೋಡೋಣ. ಇಲ್ಲಿ ನೋಡಿ, ಈಗ 2023 ಬ್ಯಾಂಕ್ಗಳು ಒಂದು 10,000 ಸಾಲ ಕೊಡ್ತು ಅನ್ಕೊಳ್ಳಿ. ಬ್ಯಾಂಕು ಎಷ್ಟು ಸಾಲ ಕೊಡ್ತು? ಒಂದು 10,000 ಸಾಲ ಕೊಡ್ತು. ಆ 10,000 ತಗೊಂಬಂದು, 10,000 ನಾನು ಪ್ರೇಮ್ 10,000 ಸಾಲವನ್ನು ತೆಗೆದುಕೊತೀನಿ. ಸಾಲ ತಗೊಂಡು 10,000ದಷ್ಟು ಪ್ರಾಡಕ್ಟ್ ಅನ್ನ ನಾನು ಬೈ ಮಾಡ್ತೀನಿ. ಇದೇ ಬ್ಯಾಂಕು 2024ರಲ್ಲಿ 10,000 ಕೊಟ್ಟಿತ್ತಲ್ವಾ, 20,000 ಕೊಡ್ತು ಈಗ ಸಾಲನ. ಅಂದ್ರೆ 20,000 ಮನಿ ಸಪ್ಲೈ ಆಯ್ತು. ನಾನು ಅವಾಗ ಆ 20,000 ತಗೊಂಡು ಅಷ್ಟು ಶಾಪಿಂಗ್ ಮಾಡ್ತೀನಿ. ನೋಡಿ, ಮನಿ ಸಪ್ಲೈ 10,000 ಇದ್ದಿದ್ದು 20,000 ಆಯ್ತು. ಈಗ ಮುಂಚೆ ನಾನು 10,000 ರೂಪಾಯಿದ್ದು ಡಿಮ್ಯಾಂಡ್ ಮಾಡ್ತಾ ಇದ್ದೆ ಅಥವಾ ಕೊಂಡ್ಕೋತಾ ಇದ್ದೆ ವಸ್ತುಗಳನ್ನ, ಈಗ 20,000 ರೂಪಾಯಿ ಕೊಂಡ್ಕೋತಾ ಇದ್ದೀನಿ. ಏನಾಯ್ತು ಹೇಳಿ, ಇಲ್ಲಿ 20,000 ರೂಪಾಯಿ ಡಿಮ್ಯಾಂಡ್ ಜಾಸ್ತಿ ಆಯ್ತು. 20,000ದಷ್ಟು ಪ್ರಾಡಕ್ಟ್ ನಾನು ಡಿಮ್ಯಾಂಡ್ ಮಾಡ್ತೀನಿ, ಅಷ್ಟನ್ನ ಬೇಡಿಕೆ ಮಾಡ್ತೀನಿ. ಅಷ್ಟು ಬೇಡಿಕೆ ಆಗಿದೆ ಅಂದ್ರೆ ಆಟೋಮೆಟಿಕಲಿ ಬೆಲೆ ಜಾಸ್ತಿ ಆಗುತ್ತಲ್ವಾ? ಸಿಂಪಲ್ ನೋಡಿ. ಹಣದ ಪೂರೈಕೆಯಲ್ಲಾದ ಹೆಚ್ಚಳ, ಮನಿ ಸಪ್ಲೈ ಜಾಸ್ತಿ ಆದ್ರೂ ಕೂಡ ಏನಾಗುತ್ತೆ, ಬೆಲೆ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಆಗುತ್ತೆ. ಅದು ಕೂಡ ಕರೆಕ್ಟ್. ಮೂರನೇ ನೋಡಿ, ಅನುಭೋಗಿಯ ಆಸೆ ಮತ್ತು ಅಭಿರುಚಿಯಲ್ಲಿರುವ ಹೆಚ್ಚಳ. ಇಲ್ಲಿ ನೋಡಿ, ನಾನು 2023 ಏನ್ ಮಾಡ್ತಾ ಇದ್ದೆ ಅಂದ್ರೆ, ಗುಡ್ಡೆ ಬಿಸ್ಕೆಟ್ ಒಂದು ತಿಂಗಳಿಗೆ ಒಂದು 15 ಗುಡ್ಡೆ ಬಿಸ್ಕೆಟ್ ಅನ್ನ ತಿಂತಾ ಇದ್ದೆ. 15 ಬಿಸ್ಕೆಟ್ ನನಗೆ ಬೇಕಿತ್ತು, ಅಷ್ಟು ಬೇಡಿಕೆ ಇತ್ತು ನಂದು. ಯಾವಾಗ? 2023. ಆದ್ರೆ ಈಗ ನನಗೆ ಯಾಕೋ 2024 ಈ ಬಿಸ್ಕೆಟ್ ಮೇಲೆ ಆಸೆ ಜಾಸ್ತಿ ಆಯ್ತು. ಈ ಬಿಸ್ಕೆಟ್ ತಿನ್ಬೇಕು ಅನ್ನೋ ಒಂದು ಅಭಿರುಚಿ ಜಾಸ್ತಿ ಆಯ್ತು. 15 ನಾನು ತಗೋತಿದ್ನಲ್ಲ, 15 ಬದಲು 25 ಬಿಸ್ಕೆಟ್ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲೇನಾಯ್ತು, 15 ಇದ್ದಾಗ ಬೇಡಿಕೆ 15 ಬಿಸ್ಕೆಟ್ ಅಷ್ಟಿತ್ತ. ಈಗ ಏನಾಯ್ತು, ಬೇಡಿಕೆ 25 ಬಿಸ್ಕೆಟ್ ಇಟ್ಟಿದ್ದೀನಿ. ಅಲ್ಲಿಗೆ ನಿಮ್ಗೆ ಈಗಾಗ್ಲೇ ಗೊತ್ತು, ಬೇಡಿಕೆ ಜಾಸ್ತಿ ಆದ್ರೆ ಅದರ ಬೆಲೆ ಕೂಡ ಜಾಸ್ತಿ ಆಯ್ತು. ನೋಡಿ, ಅನುಭೋಗಿಯ ಆಸೆ ಅಭಿರುಚಿ ಜಾಸ್ತಿ ಆದ್ರೂ ಕೂಡ ಅಲ್ಲಿಗೆ ಅಷ್ಟು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅಷ್ಟು ಡಿಮ್ಯಾಂಡ್ ಜಾಸ್ತಿ ಆದ್ರೆ ಅಷ್ಟು ಪ್ರೈಸ್ ಅಥವಾ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಈ ರೀತಿ ಇದು ಕೂಡ ಕರೆಕ್ಟ್. ಅಲ್ಲಿ ಮೇಲಿನ ಎಲ್ಲವೂ ಕೂಡ ಸರಿ.
ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂದ್ರೆ ನಿಮಗೆ ಗೊತ್ತು, ಡಿಮ್ಯಾಂಡ್ ಜಾಸ್ತಿ ಆದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ. ನೋಡಪ್ಪ, ಆದಾಯ ಜಾಸ್ತಿ ಆದ್ರೆ ನಿಮ್ಗೊಂದು 10,000 ಬರ್ತಿದ್ದ ಇನ್ಕಮ್ 20,000 ಆದ್ರೆ ನೀವು ಬೇಡಿಕೆ ಜಾಸ್ತಿ ಮಾಡ್ತಿರೋ ಇಲ್ವೋ, ಜಾಸ್ತಿ ಕೊಂಡ್ಕೋತಿರೋ ಇಲ್ವೋ ವಸ್ತುವನ್ನ, ಅಬ್ಸಲ್ಯೂಟ್ಲಿ ಕೊಂಡ್ಕೋತೀರಾ. ಸೊ ಅವಾಗಲೂ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಹಣದ ಪೂರೈಕೆಯಲ್ಲಾದ ಹೆಚ್ಚಳ, ಮನಿ ಸಪ್ಲೈ ಬ್ಯಾಂಕ್ ಆಗಿರ್ಬೋದು, RBI ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು ಮಾಡಿದ್ರೆ ಎಲ್ಲರ ಕೈಲೂ ದುಡ್ಡು ಇರುತ್ತೆ. ಎಲ್ಲರ ಕೈಲೂ ದುಡ್ಡು ಇದ್ದಾಗ ಎಲ್ರು ಕೂಡ ಹೆಚ್ಚೆಚ್ಚು ಕೊಂಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗಾದ್ರೆ ಇದು ಕೂಡ ಕರೆಕ್ಟ್, ಅವಾಗ ಪ್ರೈಸ್ ಜಾಸ್ತಿ ಆಗುತ್ತೆ. ಅನುಭೋಗಿಯ ಆಸೆ ಮತ್ತು ಅಭಿರುಚಿ ಹೆಚ್ಚಳ ಆದ್ರೆ, ನನಗೆ ಜಾಸ್ತಿ ಬಿಸ್ಕೆಟ್ ತಿನ್ಸ್ಬೇಕು ಅಂದ್ರೆ ಜಾಸ್ತಿ ಬೇಡಿಕೆ ಆಗುತ್ತೆ, ಜಾಸ್ತಿ ಬೇಡಿಕೆ ಆದ್ರೆ ಬೆಲೆ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಅಲ್ಲಿಗೆ ಮೇಲಿನ ಎಲ್ಲವೂ ಕೂಡ ಸರಿ. ಇತ್ತೀಚಿನ ಪ್ರಶ್ನೆಗಳು ಈ ರೀತಿ ಕೇಳೋದ್ರಿಂದ ನೀವು ಕಾನ್ಸೆಪ್ಟ್ ಅನ್ನ ಕ್ಲಾರಿಟಿ ಇಟ್ಕೋಬೇಕು. ಈಗ ಟೈಪ್ಸ್ ಆಫ್ ಇನ್ಫ್ಲೇಷನ್ ಬೇಸ್ಡ್ ಆನ್ ಕಾಸಸ್ ಅಥವಾ ಕಾರಣದ ಆಧಾರದ ಮೇಲೆ ಇನ್ಫ್ಲೇಷನ್ ಅನ್ನ ಅಥವಾ ಹಣದುಬ್ಬರವನ್ನ ನೋಡುದ್ರಿ. ಈಗ ದರದ ಆಧಾರದ ಮೇಲೆ ಅಂದ್ರೆ ರೇಟ್ಸ್ ನ ಆಧಾರದ ಮೇಲೆ ಇನ್ಫ್ಲೇಷನ್ ಅನ್ನ ನೋಡ್ತಾ ಹೋಗೋಣ. ಕ್ರೀಪಿಂಗ್ ಇನ್ಫ್ಲೇಷನ್ ಅಥವಾ ತೆವಳುವ ಹಣದುಬ್ಬರ. ಇಲ್ಲಿ ನಿಮಗೆ ಗೊತ್ತಾಗಿರ್ಬೋದು ತೆವಳುವ ಹಣದುಬ್ಬರ ಅಥವಾ ಕ್ರೀಪಿಂಗ್ ಇನ್ಫ್ಲೇಷನ್ ಅಂದ್ರೆ ಏನು. ಸಿಂಪಲ್, ಹೆಸರಲ್ಲೇ ಇದೆ ತೆವಳುದು. ಅಂದ್ರೆ ಹಣದುಬ್ಬರದ ದರ ಏನಿರುತ್ತಲ್ಲ ಅದು 3-5% ಇದ್ರೆ, ಇದನ್ನ ನೀವು ಕನ್ಫ್ಯೂಸ್ ಆಗ್ಬೇಡಿ. ಕೆಲವು ಬುಕ್ಸ್ ಅಲ್ಲಿ 3% ಅಂತ ಕೊಟ್ಟಿದ್ದಾರೆ, ಕೆಲವು ಬುಕ್ಸ್ ಅಲ್ಲಿ 5% ಅಂತ ಕೊಟ್ಟಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 3-5% ಇನ್ಫ್ಲೇಷನ್ ಇದ್ರೆ ಅದನ್ನ ತೆವಳುವ ಹಣದುಬ್ಬರ. ಫಾರ್ ಎಕ್ಸಾಂಪಲ್, ಒಂದ್ ವರ್ಷಕ್ಕೆ 100 ರೂಪಾಯಿ ಇರೋ ಪ್ರಾಡಕ್ಟ್ ಒಂದ್ 3% ಜಾಸ್ತಿ ಆದ್ರೆ, 100 ರೂಪಾಯಿ ಇರೋ ಪ್ರಾಡಕ್ಟ್ 103 ರೂಪಾಯಿ ಆದ್ರೆ, ಅಥವಾ 100 ರೂಪಾಯಿ ಇರೋ ಪ್ರಾಡಕ್ಟ್ 105 ರೂಪಾಯಿ ಆದ್ರೆ ಇದನ್ನ ಸ್ವಲ್ಪ ಜಾಸ್ತಿ ಆಗಿರುತ್ತಲ್ವಾ, ಆ ಪ್ರಾಡಕ್ಟ್ ನ ಬೆಲೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಹಂಗಾಗಿ ಇದನ್ನ ತೆವಳುವ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಅಂದ್ರೆ 3-5% ಜಾಸ್ತಿ ಆಗಿದ್ರೆ ಅದನ್ನ ತೆವಳುವ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಈ ತೆವಳುವ ಹಣದುಬ್ಬರ ಅಥವಾ ಕ್ರೀಪಿಂಗ್ ಇನ್ಫ್ಲೇಷನ್ ಏನಿದೆ ಗುಡ್ ಫಾರ್ ಎಕನಾಮಿ. ಇನ್ಫ್ಲೇಷನ್ ಅಂತಕ್ಕಂಥದ್ದು ಗುಡ್ ಫಾರ್ ಎಕನಾಮಿ ಅಂತ ಹೇಳಿದರೆ ಅನುಭೋಗವನ್ನು ಯಾಕೆ, ಈಗ ಫಾರ್ ಎಕ್ಸಾಂಪಲ್ ನೋಡೋಣ, ಇನ್ಫ್ಲೇಷನ್ ಇರಬೇಕೋ ಬೇಡವಾ ಅಂತ ಹೇಳಿ ನೋಡೋಣ. ನೀವು ಎಕನಾಮಿಯ ಕಲಿಬೇಕಾದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸಬ್ಜೆಕ್ಟ್. ನೀವು ಡಾಟ್ಸ್ ಅನ್ನ ಕನೆಕ್ಟ್ ಮಾಡ್ಕೊಂತ ಕಲಿಬೇಕು. ಇನ್ಫ್ಲೇಷನ್ ಇದ್ರೆ ಅಥವಾ ಹಣದುಬ್ಬರ ಇದ್ರೆ ಎಕನಾಮಿಗೆ ಒಳ್ಳೇದೋ ಕೆಟ್ಟದ್ದ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಹಣದುಬ್ಬರ ಇದೆಯಲ್ವಾ, ಹಣದುಬ್ಬರ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತು ಏನು, ಬೆಲೆ ಜಾಸ್ತಿ ಇರುತ್ತೆ. ಯಾವುದೇ ಆಗ್ಲಿ ಬೆಲೆ ಜಾಸ್ತಿ ಆದಾಗ ಉತ್ಪಾದಕರು ಏನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರರ್ ಏನ್ ಮಾಡ್ತಾರೆ, ಈಗ ಯಾವುದೇ ಒಂದು ಪ್ರಾಡಕ್ಟ್ ಬೆಲೆ ಜಾಸ್ತಿ ಆದಾಗ ನೀವೇನ್ ಮಾಡ್ತೀರಾ, ಉತ್ಪಾದನೆ ಜಾಸ್ತಿ ಮಾಡ್ತೀರಾ. ಯಾಕಂದ್ರೆ ಜಾಸ್ತಿ ಲಾಭ ಬರ್ತಾ ಇರುತ್ತೆ. ಅಂದ್ರೆ ಪ್ರೈಸ್ ಜಾಸ್ತಿ ಆದಾಗ ಪ್ರೊಡಕ್ಷನ್ ಜಾಸ್ತಿ ಮಾಡ್ತೀರಾ, ಉತ್ಪಾದನೆಯನ್ನ ಜಾಸ್ತಿ ಮಾಡ್ತೀರಾ. ಈ ಉತ್ಪಾದನೆ ಜಾಸ್ತಿ ಆಗ್ಬೇಕಲ್ವಾ, ಉತ್ಪಾದನೆ ಜಾಸ್ತಿ ಆಗ್ಬೇಕು ಅಂದ್ರೆ ನಿಮ್ಗೆ ಏನ್ ಬೇಕು, ಕೆಲಸ ಮಾಡೋರು ಬೇಕು. ಅವಾಗ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಉದ್ಯೋಗ ಜಾಸ್ತಿ ಬರುತ್ತೆ. ಉದ್ಯೋಗ ಎಲ್ರಿಗೂ ಕೂಡ ಉದ್ಯೋಗ ಸಿಗುತ್ತೆ ಅಲ್ವಾ. ನೋಡಿ, ಹಣದುಬ್ಬರ ಇದೆಯಲ್ವಾ, ಹಣದುಬ್ಬರ ಇದ್ದಾಗ ಬೆಲೆ ಜಾಸ್ತಿ ಇರುತ್ತೆ, ಬೆಲೆ ಜಾಸ್ತಿ ಆದಾಗ ಉತ್ಪಾದನೆಯನ್ನ ಜಾಸ್ತಿ ಮಾಡ್ತಾರೆ. ಉತ್ಪಾದನೆ ಜಾಸ್ತಿ ಆಗ್ಬೇಕು ಅಂದ್ರೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಅಂದ್ರೆ ಕೆಲಸಗಾರರು ಜಾಸ್ತಿ ಬೇಕು. ಎಂಪ್ಲಾಯ್ಮೆಂಟ್ ಆದ್ರೆ ಎಲ್ರಿಗೂ ಕೂಡ ಒಂದು ಇನ್ಕಮ್ ಸಿಗುತ್ತೆ. ಆದರೆ ಇನ್ಫ್ಲೇಷನ್ ತುಂಬಾ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಇದು ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ, ಅಂದ್ರೆ ಹಣದುಬ್ಬರ ಒಂದು 3-5% ಆದ್ರೆ ಇಟ್ ಈಸ್ ಗುಡ್ ಫಾರ್ ಎಕನಾಮಿ. ಯಾಕಂದ್ರೆ ಬೆಲೆ ಜಾಸ್ತಿ ಇರುತ್ತೆ, ಉತ್ಪಾದನೆ ಜಾಸ್ತಿ ಆಗುತ್ತೆ. ಉತ್ಪಾದನೆ ಜಾಸ್ತಿ ಆದ್ರೆ ಎಲ್ರಿಗೂ ಕೆಲಸ ಸಿಗುತ್ತೆ, ಕೆಲಸ ಜಾಸ್ತಿ ಆದ್ರೆ ಎಲ್ರಿಗೂ ಇನ್ಕಮ್ ಜಾಸ್ತಿ ಆಗುತ್ತೆ. ಇನ್ಕಮ್ ಜಾಸ್ತಿ ಆದ್ರೆ ಅವರು ಟ್ಯಾಕ್ಸ್ ಕಟ್ತಾರೆ, ಗೌರ್ಮೆಂಟ್ಗೂ ಕೂಡ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಟೋಟಲ್ ಎಕನಾಮಿ ಚೆನ್ನಾಗಿರುತ್ತೆ. ಯಾವಾಗ ಕಡಿಮೆ ಬೆಲೆಯಲ್ಲಿ ಅಂದ್ರೆ 3-5% ಈ ತರ ಇದ್ದಾಗ ಇನ್ಫ್ಲೇಷನ್, ಇಟ್ ಈಸ್ ಗುಡ್ ಫಾರ್ ಎಕನಾಮಿ. ಅದೇ ಈ ಹಣದುಬ್ಬರ ಅನ್ನೋದು, ಫಾರ್ ಎಕ್ಸಾಂಪಲ್ 100 ರೂಪಾಯಿ ಇರೋ ಪ್ರಾಡಕ್ಟ್ 150 ರೂಪಾಯಿ ಆಯ್ತು ಅನ್ಕೊಳ್ಳಿ. ಇದು 100 ರೂಪಾಯಿ ಇತ್ತು, ಆ ಪ್ರಾಡಕ್ಟ್ 150 ಆಯ್ತು ಅನ್ಕೊಳ್ಳಿ. ಬೆಲೆ ಸಿಕ್ಕಾಬಟ್ಟೆ ಜಾಸ್ತಿ ಆಗಿರುತ್ತೆ. ಅಷ್ಟು ಬೆಲೆಗೆ ಯಾರನ್ನ ಕೊಂಡ್ಕೋತಾರ? ಈ ಬಿಸ್ಕೆಟ್ 10 ರೂಪಾಯಿ ಇರೋದು 12 ರೂಪಾಯಿ ಆದ್ರೆ ತಗೋತೀರಾ, 10 ರೂಪಾಯಿ ಇರೋದು 20 ರೂಪಾಯಿ ಆದ್ರೆ ಯಾರಾದ್ರೂ ತಗೋತೀರಾ? ಈ ಕಂಪ್ನಿ ಬಿಸ್ಕೆಟ್ ತಗೊಳಲ್ಲ. ಅಂದ್ರೆ ಅಷ್ಟೊಂದು ಬೆಲೆ
ಯಥೇಚ್ಛವಾಗಿ ಜಾಸ್ತಿ ಆದ್ರೆ, ಅಂದ್ರೆ ಹಣದುಬ್ಬರ ಸಿಕ್ಕಾಪಟ್ಟೆ ಜಾಸ್ತಿ ಆದ್ರೆ ಯಾರು ತೆಗೆದುಕೊಳ್ಳಲ್ಲ. ಅಂದ್ರೆ ಅದು ಬೇಡಿಕೆ ಏನಾಗುತ್ತೆ, ಕಡಿಮೆ ಆಗುತ್ತೆ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಆದಾಗ ಏನಾಗುತ್ತೆ ಹೇಳಿ, ಆಟೋಮೆಟಿಕಲಿ ಉತ್ಪಾದನೆ, ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ. ಪ್ರೊಡಕ್ಷನ್ ಕಡಿಮೆ ಆದ್ರೆ ಏನಾಗುತ್ತೆ, ಉದ್ಯೋಗಿಗಳು ಇರ್ತಾರಲ್ಲ, ಆ ಉದ್ಯೋಗಿಗಳನ್ನ ವಾಪಸ್ ಮನೆಗೆ ಕಳಿಸ್ತಾರೆ. ಬೇಡಪ್ಪ ಕೆಲಸ ಇಲ್ಲ, ಪ್ರೊಡಕ್ಷನ್ ಇಲ್ಲ, ಸ್ಟಾಪ್ ಆಗಿದೆ ಅಂತ. ಅವಾಗ ಏನಾಗುತ್ತೆ, ಎಕನಾಮಿಕ್ ಕೊಲ್ಯಾಪ್ಸ್ ಆಗುತ್ತೆ. ನೋಡಿ, ಸ್ವಲ್ಪ ಮಟ್ಟಿನ ಹಣದುಬ್ಬರ ಇಟ್ ಈಸ್ ಗುಡ್ ಫಾರ್ ಎಕನಾಮಿ. ಅದೇ ಜಾಸ್ತಿ ಆಗೈತೆ ಅಂದ್ರೆ ಇಟ್ ಈಸ್ ಬ್ಯಾಡ್ ಫಾರ್ ಎಕನಾಮಿ. ಎಕನಾಮಿಯನ್ನ ಈ ರೀತಿ ಡಾಟ್ ಕನೆಕ್ಟ್ ಮಾಡೋದ್ರ ಮೂಲಕ ಕಲಿಬೇಕು. ನೋಡಿ, ಈ ಒಂದು ಕ್ರೀಪಿಂಗ್ ಇನ್ಫ್ಲೇಷನ್ ಏನಿದೆ, ಇದು ಅನುಭೋಗವನ್ನು ಕಡಿಮೆ ಮಾಡದೆ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಉತ್ಪಾದನೆ ಯಾಕೆ ಹೆಚ್ಚಿಸುತ್ತೆ, ಬೆಲೆ ಒಂದು ಸ್ವಲ್ಪ ಮಟ್ಟದಲ್ಲಿ ಜಾಸ್ತಿ ಆಗಿದೆ, ಆದ್ರಿಂದ ಲಾಭದ ಉದ್ದೇಶದಿಂದ ಉತ್ಪಾದನೆ ಜಾಸ್ತಿ ಆಗುತ್ತೆ. ಆದ್ರಿಂದ ಇದು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿದೆ. ಕ್ರೀಪಿಂಗ್ ಇನ್ಫ್ಲೇಷನ್ ಈಸ್ ಗುಡ್ ಫಾರ್ ಎಕನಾಮಿ. ತೆವಳು ಈಗ 100 ರೂಪಾಯಿ ಇರೋ ಒಂದು ಪ್ರಾಡಕ್ಟ್ 103 ರೂಪಾಯಿ ಆದ್ರೆ ತಗೋತಾರೆ. ಆಬ್ವಿಯಸ್ಲಿ ಏನು ಅಷ್ಟೊಂದೇನು ಭಾರ ಅನ್ಸಲ್ಲ. ನೆಕ್ಸ್ಟ್, ಟೈಪ್ಸ್ ಆಫ್ ಇನ್ಫ್ಲೇಷನ್ ಬೇಸ್ಡ್ ಆನ್ ರೈಟ್ಸ್. ಇಲ್ಲಿ ಎರಡನೇ ಟೈಪ್ ಯಾವುದು ಅಂದ್ರೆ ಇಲ್ಲಿ ವಾಕಿಂಗ್ ಇನ್ಫ್ಲೇಷನ್. ಇಲ್ಲಿ ನೋಡಿ, ಬೆಲೆ ತೆವಳ್ತಾ ಇತ್ತು, ತೆವಳುವ ಇನ್ಫ್ಲೇಷನ್ ಇದೆ, ತೆವಳುತ್ತಾ ಇತ್ತು. ಈಗ ವಾಕಿಂಗ್ ಇನ್ಫ್ಲೇಷನ್ ನೋಡಿ ನಡೀತಾ ಇದೆ. ಅಂದ್ರೆ ಬೆಲೆ ಸ್ವಲ್ಪ ಜಾಸ್ತಿ ಆಯ್ತು. ನೋಡು, 100 ರೂಪಾಯಿ ಇರೋ ಪ್ರಾಡಕ್ಟ್ 5ರಿಂದ 10% ಜಾಸ್ತಿ ಆಗುತ್ತೆ. 100 ರೂಪಾಯಿ ಇರೋದು 110 ಆಗ್ಬಿಡುತ್ತೆ. 100 ರೂಪಾಯಿ ಇತ್ತಲ್ಲ, ಅದು 10% ಅಂದ್ರೆ 110 ರೂಪಾಯಿ ಆಗುತ್ತೆ ಪ್ರಾಡಕ್ಟ್. ಇದು ಪ್ರಾರಂಭಿಕ ಹಂತದಲ್ಲಿ ಇದು ಆರೋಗ್ಯಕರವಾಗಿರುತ್ತದೆ, ನಂತರ ಆರ್ಥಿಕತೆಗೆ ಮಾರಕ ಆದುದರಿಂದ ಸರ್ಕಾರ ನಿಯಂತ್ರಿಸುವ ಅಗತ್ಯ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಒಂದು ಪ್ರಾಡಕ್ಟ್ 100 ರೂಪಾಯಿ ಇದ್ದದ್ದು ಒಂದು 105 ರೂಪಾಯಿ ಆದ್ರೆ ಓಕೆ, ತೆಗೆದುಕೋತಾರೆ. ಅದೇ 100 ರೂಪಾಯಿ ಇರೋದು 110 ಆಗ್ಬಿಟ್ರೆ ಸಡನ್ಲಿ ಯಾರು ತೆಗೆದುಕೊಳ್ಳಕ್ ಮುಂದೆ ಬರಲ್ಲ. ಅವಾಗ ಏನಾಗುತ್ತೆ, ಉತ್ಪಾದನೆ ಸ್ಟಾಪ್ ಆಗುತ್ತೆ. ಉತ್ಪಾದನೆ ಸ್ಟಾಪ್ ಆದ್ರೆ ಏನಾಗುತ್ತೆ, ಕೆಲಸಗಾರರನ್ನ ಅಲ್ಲಿಂದ ಹೋಗಿ ಮನೆಗೆ ಅಂತೇಳಿ ಕೆಲಸಗಾರರನ್ನ ಕಳಿಸ್ತಾರೆ. ಅವಾಗ ನಿರುದ್ಯೋಗ ಜಾಸ್ತಿ ಆಗುತ್ತೆ, ಉದ್ಯೋಗ ಇರಲ್ಲ. ನಿರುದ್ಯೋಗ ಜಾಸ್ತಿ ಆದಾಗ ಏನಾಗುತ್ತೆ, ಕಳ್ಳತನ, ಈ ರೀತಿಯ ಕ್ರೈಮ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಉದ್ಯೋಗ ಇರಲ್ವಲ್ಲ. ಹಾಗಾಗಿ ಈ ವಾಕಿಂಗ್ ಇನ್ಫ್ಲೇಷನ್ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದ್ರೆ ಜಾಸ್ತಿ ಪ್ರಾಫಿಟ್ ಕಾಣಿಸ್ತಾ ಇರುತ್ತೆ. ಹೋಗ್ತಾ ಹೋಗ್ತಾ ಇದು ಮಾರಕ. ಆದ್ರಿಂದ ಇದನ್ನ ಸರ್ಕಾರ ಕಂಟ್ರೋಲ್ ಮಾಡುತ್ತೆ. 5ರಿಂದ 10% ಇರೋದನ್ನ ನಾವು ನಡೆದಾಡುವ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡಿ, ಇದು ರನ್ನಿಂಗ್ ಇನ್ಫ್ಲೇಷನ್, ಓಡುವ ಹಣದುಬ್ಬರ. ಇದು 10ರಿಂದ 20% ದರದಲ್ಲಿ ಹೆಚ್ಚಳವಾಗುತ್ತದೆ. ಈಗ ಇಲ್ಲಿ ನೋಡಿ, ಒಂದು 100 ರೂಪಾಯಿ ಇರೋ ಒಂದು ಪ್ರಾಡಕ್ಟ್ ಸಡನ್ಲಿ 20% ಜಾಸ್ತಿ ಆಗ್ಬಿಟ್ರೆ, 100 ರೂಪಾಯಿ 120 ರೂಪಾಯಿ ಆಗ್ಬಿಟ್ರೆ ಅವಾಗ ಏನ್ ಮಾಡ್ತಾರೆ, ಯಾರು ತೆಗೆದುಕೊಳ್ಳಲ್ಲ. ಯಾರು ಇದು ಬೆಲೆ ಸಡನ್ ಆಗಿ 100 ರೂಪಾಯಿ 120 ರೂಪಾಯಿ ಆದ್ರೆ ಏನಾಗುತ್ತೆ, ಅದರ ಬೇಡಿಕೆ ಇರಲ್ಲ, ಅದರ ಡಿಮ್ಯಾಂಡ್ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಆದಾಗ ಏನಾಗುತ್ತೆ, ಉತ್ಪಾದನೆ ಕಡಿಮೆ ಆಗುತ್ತೆ, ಅಂದ್ರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಪ್ರೊಡಕ್ಷನ್ ಕಡಿಮೆ ಆದ್ರೆ ಏನಾಗುತ್ತೆ, ಅಲ್ಲಿರುವ ಉದ್ಯೋಗಿಗಳನ್ನ ಮನೆ ಕಳಿಸ್ತಾರೆ. ಅವಾಗ ಅನ್ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ನಿರುದ್ಯೋಗ ಸ್ಟಾರ್ಟ್ ಆಗುತ್ತೆ. ನಿರುದ್ಯೋಗ ಸ್ಟಾರ್ಟ್ ಆದ್ರೆ ಏನಾಗುತ್ತೆ, ಸಮಾಜದಲ್ಲಿ ಕ್ರೈಮ್ಗಳು ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಯಾರ ಹತ್ರನೂ ಕೂಡ ಇನ್ಕಮ್ ಇರಲ್ಲ, ದುಡ್ಡಿರಲ್ಲ. ಅವಾಗ ಏನಾಗುತ್ತೆ, ಆ ಒಂದು ಆರ್ಥಿಕತೆಗೆ ಮುಗ್ಗಟ್ಟು ಉಂಟಾಗುತ್ತೆ, ಆರ್ಥಿಕತೆ ಬಿದ್ದೋಗುತ್ತೆ. ಸೊ ಇಟ್ ಈಸ್ ಬ್ಯಾಡ್ ಫಾರ್ ಎಕನಾಮಿ. 10ರಿಂದ 20% ದರದಲ್ಲಿ ಹೆಚ್ಚಳಾದ್ರೆ ಅದನ್ನ ನಾವು ರನ್ನಿಂಗ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಆರ್ಥಿಕತೆಯ ವ್ಯವಸ್ಥೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಉತ್ಪಾದನೆ ಸ್ಟಾಪ್ ಆಗುತ್ತಾ, ನಿರುದ್ಯೋಗ ಜಾಸ್ತಿ ಆಗುತ್ತಾ, ಇಷ್ಟೆಲ್ಲ ಆದ್ರೆ ಆರ್ಥಿಕತೆಯ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ. ಇದು ಗ್ಯಾಲೋಪಿಂಗ್ ಇನ್ಫ್ಲೇಷನ್, ನಾಗಾಲೋಟದ ಹಣದುಬ್ಬರ. 1% 2% ಆದ್ರೆ ಪ್ರೈಸ್ ಓಕೆ, 10% 20% ಆದ್ರೂ ತುಂಬಾ ತೊಂದ್ರೆ. ಇದು ನಾಗಾಲೋಟದ ಹಣದುಬ್ಬರ. ಇಲ್ಲಿ ಹೆಂಗಾಗುತ್ತೆ ಅಂದ್ರೆ ಇದನ್ನ ಡಬಲ್ ಡಿಜಿಟ್ ಅಥವಾ ಟ್ರಿಬಲ್ ಡಿಜಿಟ್ ಇನ್ಫ್ಲೇಷನ್ ಅಂತಾನು ಕೂಡ ಕರಿತೀವಿ. ಯಾಕೆಂದ್ರೆ ಇದು 20%, 30%, 40%, 50%, ಅಪ್ ಟು 100%, ಕೆಲವು ಸತಿ
150%, 200% ಹಿಂಗೆಲ್ಲ ಹೋಗುತ್ತೆ ಇನ್ಫ್ಲೇಷನ್. ಅಂದ್ರೆ ಸಿಂಪಲ್, 100 ರೂಪಿ ಇರೋ ಪ್ರಾಡಕ್ಟ್ ಸಡನ್ಲಿ 150 ಆಗೋದು, ಸಡನ್ಲಿ 100 ರೂಪಾಯಿ ಇರೋದು 200 ಆಗೋದು, ಸಡನ್ಲಿ 100 ರೂಪಾಯಿ ಇರೋ ಪ್ರಾಡಕ್ಟ್ 180. ಈ ತರ ಇನ್ಫ್ಲೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. 20%, 30%, 50%, 100%. ಈ ರೀತಿ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಯಾರ ಕೈಲೂ ಕೊಂಡ್ಕೊಳ್ಳೋದಕ್ಕಾಗಲ್ಲ. ಈಗ ನೀವು ಇತ್ತೀಚೆಗೆ ನೋಡಿದ್ರಿ, ಎಲ್ಲಿ ಶ್ರೀಲಂಕಾದಲ್ಲಿ ನೋಡಿದ್ರಿ ಹೆಂಗಿತ್ತು ಪರಿಸ್ಥಿತಿ. ಶ್ರೀಲಂಕಾದಲ್ಲಿ ಪೆಟ್ರೋಲು 400, 500, 600 ಹಿಂಗೋಯ್ತು. ಎಷ್ಟಿದ್ದು 100 ರೂಪಿ ಇದ್ದಿದ್ದು 400, ಅಲ್ಲಿಗೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಯ್ತು ನೋಡಿ, 400% ಜಾಸ್ತಿ ಆಯ್ತು, 500% ಜಾಸ್ತಿ ಆಯ್ತು. ಈ ರೀತಿ ಇದನ್ನ ಪಾಕಿಸ್ತಾನದಲ್ಲೂ ಕೂಡ ಆಯ್ತು. ಕಳೆದ ವರ್ಷ ನೋಡಿದ್ರೆ ಪಾಕಿಸ್ತಾನದಲ್ಲೂ ಕೂಡ ಈ ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಆಯ್ತು. ಇದು ಎಲ್ಲಾ ಆರ್ಥಿಕತೆಗೂ ಕೂಡ ತುಂಬಾ ಕೆಟ್ಟದ್ದು. ಯಾಕೆಂದ್ರೆ ಇದು ತುಂಬಾ ಡೇಂಜರಸ್. ಯಾಕೆ ಡೇಂಜರಸ್ ಅಂದ್ರೆ ಇಲ್ಲಿ ನೋಡಿ, ಅಷ್ಟೊಂದು ಬೆಲೆ ಜಾಸ್ತಿ ಆಗುತ್ತೆ, ಸಿಕ್ಕಾಪಟ್ಟೆ ಬೆಲೆ ಜಾಸ್ತಿ ಆಗುತ್ತೆ. ಸಿಕ್ಕಾಪಟ್ಟೆ ಬೆಲೆ ಜಾಸ್ತಿ ಆದಾಗ ಯಾರು ಕೂಡ ಕೊಂಡ್ಕೊಳ್ಳೋದಕ್ಕೆ ಹೋಗಲ್ಲ. ಈಗ ಒಂದೊಂದು ಮೊಟ್ಟೆ 100 ರೂಪಾಯಿ, 200 ರೂಪಾಯಿ ಈ ತರ ಆಗ್ಬಿಟ್ಟಿದ್ದು ಶ್ರೀಲಂಕಾದಲ್ಲಿ ಒಂದು ಮೊಟ್ಟೆ ಪ್ರೈಸ್. ಅವಾಗ ಯಾರನ್ನ ತಗೋತಾರ? ಅಬ್ಸಲ್ಯೂಟ್ಲಿ ಯಾರು ತಗೊಳ್ಳಲ್ಲ. ಅಂದ್ರೆ ಡಿಮ್ಯಾಂಡ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗುತ್ತೆ. ಕೊಲ್ಯಾಪ್ಸ್ ಆದ್ರೆ ಯಾವ ಫ್ಯಾಕ್ಟ್ರಿನಾಗ್ಲಿ ಯಾವುದೇ ಆಗ್ಲಿ ಕೆಲಸ ಕೊಡುತ್ತಾ? ಕೊಡಲ್ಲ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆದ್ರೆ ಏನಾಗುತ್ತೆ, ಅಬ್ಸಲ್ಯೂಟ್ಲಿ ಏನು ಇನ್ಕಮ್ ಇರಲ್ಲ. ಒಂದು ಎಕನಾಮಿಗೆ ಕಂಪ್ಲೀಟ್ ಕೊಲ್ಯಾಪ್ಸ್. ಈ ರೀತಿ ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಆಗುತ್ತೆ. ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಅಥವಾ ನಾಗಲೋಟದ ಹಣದುಬ್ಬರವನ್ನು ನಾವು ಡಬಲ್ ಡಿಜಿಟ್ ಅಥವಾ ಟ್ರಿಬಲ್ ಡಿಜಿಟ್ ಇನ್ಫ್ಲೇಷನ್ ಅಂತಾನೂ ಕೂಡ ಕರಿತೀವಿ. ರೀಸೆಂಟ್ ಆಗಿ ಪಾಕಿಸ್ತಾನದಲ್ಲಾಯ್ತು, ಅದು ಬಿಟ್ರೆ ಶ್ರೀಲಂಕಾದಲ್ಲಿ ಆಯ್ತು. ಇದು ಹೈಪರ್ ಇನ್ಫ್ಲೇಷನ್. ಹೆಸರಲ್ಲೇ ಇದೆ ನೋಡಿ, ಹೈಪರ್ ಇನ್ಫ್ಲೇಷನ್, ಅತ್ಯಧಿಕವಾಗಿರ್ತಕ್ಕಂತಹ ಇನ್ಫ್ಲೇಷನ್. ಇದು ಪರ್ಸೆಂಟೇಜ್ ಅಲ್ಲಿ ಹೇಳಕ್ಕೆ ಸಾಧ್ಯನೇ ಇಲ್ಲ. 1000%, 2000%, 40,000%, 80,000%, 1,00,000% ಅಂದ್ರೆ ಲೆಕ್ಕವಿಲ್ಲದಷ್ಟು ಜಾಸ್ತಿ ಆಗ್ತಕ್ಕಂಥ ಹಣದುಬ್ಬರ ಹೈಪರ್ ಇನ್ಫ್ಲೇಷನ್. ಇದನ್ನ ನಾವು ಎಲ್ಲೆಲ್ಲಿ ನೋಡಿದ್ವಿ ಅಂದ್ರೆ 1920ರಲ್ಲಿ ಜರ್ಮನಿಯಲ್ಲಿ ನೋಡಿದ್ವಿ, USSR ರಷ್ಯಾ ಸಂಯುಕ್ತ ಸಂಸ್ಥಾನದಲ್ಲಿ 1991ರಲ್ಲಿ ನೋಡಿದ್ವಿ. ಅದು ಬಿಟ್ರೆ ರೀಸೆಂಟ್ ಆಗಿ ಅಂದ್ರೆ ಜಿಂಬಾಬ್ವೆಲ್ ನೋಡಿದ್ವಿ. ಅದು ಬಿಟ್ರೆ ವೆನಿಜುವೆಲಾ ನೋಡಿದ್ವಿ. ಇಲ್ಲಿ ನೀವು ಒಂದು ವಿಡಿಯೋ ನೋಡಿರ್ಬೋದು ಅಥವಾ ಕೇಳಿರ್ಬೋದು, 1 kg ಚಿಕನ್ ತರ್ಲಿಕ್ಕೆ 1 ಚೀಲದಲ್ಲಿ ದುಡ್ಡು ತಗೊಂಡು ಹೋಗ್ತಾರೆ ವೆನಿಜುವೆಲಾದಲ್ಲಿ. ಆತರ ಇನ್ಫ್ಲೇಷನ್, ಅಷ್ಟು ಹಣದುಬ್ಬರ ಜಾಸ್ತಿ ಆಗಿತ್ತು, ಅಷ್ಟು ಪ್ರೈಸ್ ಜಾಸ್ತಿ ಆಗಿತ್ತು. ಅವಾಗ ಹಣದುಬ್ಬರ ಜಾಸ್ತಿ ಆದ್ಮೇಲೆ ನಿಮಗೆ ಗೊತ್ತಾಯ್ತಾ, ಹಣದ ಮೌಲ್ಯ ಏನಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ನೋಡಿ, 1 ಚೀಲ ತಗೊಂಡು 1 kg ಚಿಕನ್ ತರ್ತಾರೆ ಅಂದ್ರೆ ಹಣದ ಮೌಲ್ಯ ಇದೆಯಾ? ಹಣದ ಮೌಲ್ಯ ಕಡಿಮೆ ಆಗುತ್ತೆ. ಇಲ್ಲಿ ಜರ್ಮನಿಯಲ್ಲಿ ಯಾಕೆ ಹಿಂಗಾಯ್ತು ಅಂದ್ರೆ 1920ರಲ್ಲಿ ಸರ್ಕಾರಕ್ಕೆ ದುಡ್ಡು ಬೇಕಿತ್ತು. ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಕರೆನ್ಸಿ ಪ್ರಿಂಟ್ ಮಾಡಿದ್ರು. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕರೆನ್ಸಿ ಪ್ರಿಂಟ್ ಮಾಡ್ಕೊಂಡ್ರು. ಯಾವುದೇ ದೇಶ ಆಗ್ಲಿ, ಫಾರ್ ಎಕ್ಸಾಂಪಲ್ 100 ರೂಪಾಯಿ ಹಣವನ್ನ ನೋಟನ್ನ ಪ್ರಿಂಟ್ ಮಾಡ್ಬೇಕು ಅಂದ್ರೆ 100 ರೂಪಾಯಿ ಅಷ್ಟು ಸರಕು ಅಥವಾ ಸೇವೆ ಅವ್ರ ಹತ್ರ ಇದೆಯಾ ಅಂತ ನೋಡ್ಕೋಬೇಕು ಫಸ್ಟ್. ಸುಮ್ನೆ ಒಂದು ಪೇಪರ್ ಇದೆ ಅಂತ ಹೇಳಿ ಪ್ರಿಂಟ್ ಮಾಡೋಗಿಲ್ಲ. 100 ರೂಪಾಯಿ ನೀನ್ ಪ್ರಿಂಟ್ ಮಾಡ್ಬೇಕು ಅಂದ್ರೆ ಒಂದು 25 ರೂಪಾಯಿ ಗೋಲ್ಡ್ ನಿನ್ನ ಹತ್ರ ಇರ್ಬೇಕು, ಗೋಲ್ಡ್ ಡೆಪಾಸಿಟ್ ಇರಬೇಕು. ಇಲ್ಲ ಫಾರಿನ್ ಕರೆನ್ಸಿ ಒಂದು 30 ರೂಪಾಯಿ ಇಡಬೇಕು. ಇಲ್ಲ ಫಾರಿನ್ ಇನ್ವೆಸ್ಟ್ಮೆಂಟ್ ಒಂದು 23 ರೂಪಾಯಿ ಬಾಂಡ್ ಇರಬೇಕು. ಈ ತರ ನಿನ್ನ ಹತ್ರ ಇದ್ಯಾ? ಇದ್ರೆ ಮಾತ್ರ ನೀನು 100 ರೂಪಾಯಿ ಪ್ರಿಂಟ್ ಮಾಡಬಹುದು. ಇಲ್ಲಿ ಜರ್ಮನಿಯಿಂದ ಏನ್ ಮಾಡ್ತಾರೆ ಅಂದ್ರೆ ಸುಮ್ನೆ ಕರೆನ್ಸಿ ನೋಟ್ಗಳನ್ನ ಪ್ರಿಂಟ್ ಮಾಡ್ದಾ ಹೋಗ್ತಾರೆ. ಪ್ರಿಂಟ್ ಮಾಡ್ದಾ ಹೋದಾಗ ಏನಾಗುತ್ತೆ, ಮನಿ ಸಪ್ಲೈ ಜಾಸ್ತಿ ಆಗುತ್ತೆ. ಮನಿ ಸಪ್ಲೈ ಜಾಸ್ತಿ ಆದ್ರೆ ಏನಾಗುತ್ತೆ, ಅಬ್ಸಲ್ಯೂಟ್ಲಿ ಪ್ರೈಸ್ ಬೆಲೆ ಜಾಸ್ತಿ ಆಗುತ್ತೆ. ಇದನ್ನ ಹೈಪರ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೋಡಿ, ಕ್ರೀಪಿಂಗ್ ಇನ್ಫ್ಲೇಷನ್ ನೀವು ನೋಡಿದ್ರಿ, ಅರೌಂಡ್ 3 to 5% ಜಾಸ್ತಿ ಆದ್ರೆ ಅದನ್ನ ಕ್ರೀಪಿಂಗ್ ಅಥವಾ ತೆವಳುವ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ವಾಕಿಂಗ್ ಇನ್ಫ್ಲೇಷನ್ ಅಂದ್ರೆ ನಡೆದಾಡುವ ಹಣದುಬ್ಬರ, 5ರಿಂದ 10% ಜಾಸ್ತಿ ಆದ್ರೆ ಪ್ರಾಡಕ್ಟ್ ನ ಬೆಲೆ. ಇಲ್ಲಿ 105 ಇದ್ದು 103 ಆಗುತ್ತೆ, ಇಲ್ಲಿ 105 ಇಲ್ಲ 106 ಆಗುತ್ತೆ. ಇಲ್ಲಿ ರನ್ನಿಂಗ್ ಇನ್ಫ್ಲೇಷನ್ ಇದು 110 ಆಗುತ್ತೆ. 10ರಿಂದ 20% ಆದ್ರೆ ರನ್ನಿಂಗ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಗ್ಯಾಲೋಪಿಂಗ್ ಇನ್ಫ್ಲೇಷನ್ 100 ರೂಪಾಯಿ ಇರೋದು ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಅಂದ್ರೆ ಡಬಲ್ ಡಿಜಿಟ್ ಅವರ್ ಟ್ರಿಬಲ್ ಡಿಜಿಟ್ ವರ್ಗೂ ಹೋಗುತ್ತೆ. 100 ರೂಪಾಯಿ ಇರೋದು 300 ಆಗ್ಬೋದು, 500 ಆಗಿರ್ಬೋದು. ಈ ರೀತಿ ಹೋಗುತ್ತೆ ಪ್ರೈಸು. ಹೈಪರ್ ಇನ್ಫ್ಲೇಷನ್ ಕೇಳೋಂಗೆ ಇಲ್ಲ. 100 ರೂಪಾಯಿ ಇರೋ ಪ್ರಾಡಕ್ಟ್
10,000 ರೂಪಾಯಿ ಆಗ್ಬೋದು, 1 lakh ಆಗ್ಬೋದು. ಈ ತರ ಇನ್ಫ್ಲೇಷನ್ ಹೈಪರ್ ಇನ್ಫ್ಲೇಷನ್ ಆಗುತ್ತೆ. 3 to 5% ಕ್ರೀಪಿಂಗ್, 5 to 10% ವಾಕಿಂಗ್, 10 to 20% ರನ್ನಿಂಗ್, 20 to 100% ಟ್ರಿಬಲ್ ಡಿಜಿಟ್ ಗ್ಯಾಲೋಪಿಂಗ್. ಹೈಪರ್ ಇನ್ಫ್ಲೇಷನ್ ಲೆಕ್ಕಕ್ಕೆ ಸಿಗಲ್ಲ. 1000%, 80%, 1 lakh%, ಈ ತರ ಕಂಟ್ರೋಲ್ಗೆ ಸಿಗ್ತಕ್ಕಂಥ ಒಂದು ಇನ್ಫ್ಲೇಷನ್. ಇಲ್ಲಿ ನೋಡಿ, ಈ ಕೆಳಗಿನ ಯಾವ ವಿಧದ ಹಣದುಬ್ಬರವು ಆರ್ಥಿಕತೆಗೆ ಪೂರಕವಾಗಿದೆ? ಅಂದ್ರೆ ಯಾವ ಇನ್ಫ್ಲೇಷನ್ ಎಕನಾಮಿಗೆ ಇಟ್ ಇಸ್ ಗುಡ್ ಫಾರ್ ಎಕನಾಮಿ ಅಂತ ಯಾವ ಇನ್ಫ್ಲೇಷನ್ ಅಂತ ಕರಿತೀವಿ ನೋಡಿ. ತೆವಳುವ ಹಣದುಬ್ಬರ. ತೆವಳುವ ಹಣದುಬ್ಬರ ಒಂದು 100 ರೂಪಾಯಿ ಇತ್ತು ಅನ್ಕೊಳ್ಳಿ, 100.3 ರೂಪಾಯಿ ಆಗುತ್ತೆ. ಅವಾಗ 3 ರೂಪಾಯಿ ಬೆಲೆ ಜಾಸ್ತಿ ಆಯ್ತು. ಇವಾಗ 3 ರೂಪಾಯಿ ಅಷ್ಟೇ ಬೆಲೆ ಜಾಸ್ತಿ ಆದಾಗ ಉತ್ಪಾದಕ ಏನ್ ಮಾಡ್ತಾನೆ? ಲಾಭ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಉತ್ಪಾದನೆಯನ್ನ ಜಾಸ್ತಿ ಮಾಡ್ತಾನೆ. 100ರಿಂದ 103 ಆದ್ರೆ ಎಲ್ಲರೂ ಕೂಡ ಏನು ಕೊಂಡ್ಕೊಳ್ಳೋದೇನ್ ಬಿಡಲ್ಲ, ಬೇಡಿಕೆ ಇದ್ದೇ ಇರುತ್ತೆ. ಆ ಉತ್ಪಾದನೆ ಜಾಸ್ತಿ ಆಗುತ್ತೆ. ಉತ್ಪಾದನೆ ಜಾಸ್ತಿ ಆದಾಗ ಏನ್ ಬೇಕು? ಉದ್ಯೋಗ ಜಾಸ್ತಿ ಆಗುತ್ತೆ. ಅಂದ್ರೆ ಕೆಲಸಗಾರರು ಜಾಸ್ತಿ ಜನ ಬೇಕು. ಕೆಲಸಗಾರರು ಜಾಸ್ತಿ ಜನ ಸಿಕ್ಕಿದ್ರೆ ಉದ್ಯೋಗ ಸಿಗುತ್ತೆ. ಉದ್ಯೋಗ ಸಿಕ್ತಾಗ ಎಲ್ಲರ ಹತ್ರನೂ ಕೂಡ ಇನ್ಕಮ್ ಇರುತ್ತೆ. ಇನ್ಕಮ್ ಇದ್ದಾಗ ಅದಕ್ಕೆ ಟ್ಯಾಕ್ಸ್ ಅನ್ನ ಕಟ್ತಾರೆ. ಆ ಟ್ಯಾಕ್ಸ್ ಎಲ್ಲೋಗುತ್ತೆ? ಗೌರ್ಮೆಂಟ್ಗೆ ಆದಾಯ ಆಗುತ್ತೆ. ಈ ರೀತಿ ಸಮಾಜದಲ್ಲಿ ಆರ್ಥಿಕ ಚಟುವಟಿಕೆಗಳು ನಡೀತವೆ ತೆವಳುವ ಹಣದುಬ್ಬರ ಇದ್ದಾಗ. ಇದು ಇಟ್ ಈಸ್ ಗುಡ್ ಫಾರ್ ಎಕನಾಮಿ. ಅದೇ ಓಡುವ ಹಣದುಬ್ಬರ ಇರೋದು 100 ರೂಪಾಯಿ ಇರೋದು 110 ರೂಪಾಯಿ ಆದ್ರೆ ಯಾರು ತೆಗೆದುಕೋತಾರೆ? ಬೇಡಿಕೆ ಇರಲ್ಲ, ಬೇಡಿಕೆ ಕಡಿಮೆ ಆಗುತ್ತೆ. ಬೇಡಿಕೆ ಕಡಿಮೆ ಆದ್ರೆ ಪ್ರೊಡಕ್ಷನ್ ಕೂಡ ಸ್ಟಾಪ್ ಮಾಡ್ತಾರೆ. ಪ್ರೊಡಕ್ಷನ್ ಸ್ಟಾಪ್ ಆದ್ರೆ ಕೆಲಸಗಾರರನ್ನ ಆ ಕಂಪನಿಯಿಂದ ತೆಗೆದಾಕ್ತಾರೆ. ಅವ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗುತ್ತೆ. ಇಟ್ ಈಸ್ ಬ್ಯಾಡ್ ಫಾರ್ ಎಕನಾಮಿ. ಅದೇ ಗ್ಯಾಲೋಪಿಂಗ್ ಹಣದುಬ್ಬರ 100 ರೂಪಾಯಿ ಇರೋದು 150 ರೂಪಾಯಿ ಆಯ್ತು ಅನ್ಕೊಳ್ಳಿ, ಇಲ್ಲ 200 ಆಯ್ತು ಅನ್ಕೊಳ್ಳಿ, ಯಾರು ತೆಗೆದುಕೊಳ್ಳಲ್ಲ. ಡಿಮ್ಯಾಂಡು ಕೊಲ್ಯಾಪ್ಸ್ ಆಗುತ್ತೆ. ಅವಾಗ ಡಿಮ್ಯಾಂಡ್ ಬಿದ್ದಾಗ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಆಮೇಲೆ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಿರುದ್ಯೋಗ ಜಾಸ್ತಿ ಆಗುತ್ತೆ, ಉದ್ಯೋಗ ಇರಲ್ಲ. ಇಟ್ ಈಸ್ ಬ್ಯಾಡ್ ಫಾರ್ ಎಕನಾಮಿ. ಯಾವುದು ಆರ್ಥಿಕತೆಗೆ ಪೂರಕ? ತೆವಳುವ ಹಣದುಬ್ಬರ ಆರ್ಥಿಕತೆಗೆ ಪೂರಕ. ಹಣದುಬ್ಬರದ ಕಾರಣದ ಆಧಾರದ ಮೇಲೆ ವಿಧಗಳನ್ನ ನೋಡಿದ್ವಿ. ಮತ್ತೆ ರೇಟ್ಸ್, ಯಾವ ರೇಟ್ ಮೇಲೆ ಇನ್ಕ್ರೀಸ್ ಆಗ್ತಾ ಇದೆ ಪ್ರೈಸ್, ಅದ್ರ ಮೇಲೆ ನೋಡಿದ್ವಿ. ಇತರೆ ಅದರ್ ಟೈಪ್ ಆಫ್ ಇನ್ಫ್ಲೇಷನ್ ಅನ್ನ ನೋಡ್ತಾ ಹೋಗೋಣ. ಇದು ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಹೇಳಿ ಹೆಸರೇ ಹೇಳ್ತಾ ಇದೆ ನೋಡಿ, ಹೆಡ್ಲೈನ್ ಇನ್ಫ್ಲೇಷನ್. ಸಿಂಪಲ್ ನೋಡಿ, ಇದು ಒಂದು ಆರ್ಥಿಕತೆಯಲ್ಲಿ ಇರ್ತಕ್ಕಂಥ ಒಂದು ಬಾಸ್ಕೆಟ್ ಅನ್ಕೊಳ್ಳಿ. ಇಲ್ಲೇನಿದೆ? ಪೇಸ್ಟ್ ಇದೆ, ಸೋಪ್ ಇದೆ, ಆಹಾರ ಪದಾರ್ಥಗಳಿದಾವೆ, ಆಯಿಲ್ ಇದೆ, ಪೆಟ್ರೋಲಿಯಂ ಇದೆ ಅನ್ಕೊಳ್ಳಿ, ಗ್ಯಾಸ್ ಇದೆ, ಎಲ್ಲವೂ ಇದೆ. ಈ ಎಲ್ಲದರ ಬೆಲೆ ಜಾಸ್ತಿ ಆಗೋದನ್ನ, ಎಲ್ಲಾ ಪ್ರೈಸ್ ಅಂದ್ರೆ ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಒಂದು ಪೆಟ್ರೋಲಿಯಂ ಆಗಿರ್ಬೋದು, ಒಂದು ದಿನನಿತ್ಯದ ಇದಾಗಿರ್ಬೋದು, ಇಲ್ಲ ಔಷಧಿ ಆಗಿರ್ಬೋದು, ಟೋಟಾರೆ ಈ ಒಂದು ಆರ್ಥಿಕತೆಯಲ್ಲಿ ಇಲ್ಲಿ ಏನಿದೆಯೋ ಎಲ್ಲದರ ಬೆಲೆ ಜಾಸ್ತಿ ಆದ್ರೆ ಇದನ್ನ ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಅಂದ್ರೆ ಸಿಂಪಲ್, ಹೆಡ್ಲೈನ್ ಇನ್ಫ್ಲೇಷನ್ ಅಂದ್ರೆ ಮುಖ್ಯ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಮುಖ್ಯ ಹಣದುಬ್ಬರವು ಆರ್ಥಿಕತೆಯೊಳಗಿನ ಒಟ್ಟು ಹಣದುಬ್ಬರದ ಅಳತೆಯಾಗಿದೆ. ನಮ್ಮ ಸಮಾಜದಲ್ಲಿ ಏನೈತೆ ಎಲ್ಲಾ ಬೆಲೆ, ಈಗ ಫಾರ್ ಎಕ್ಸಾಂಪಲ್ ಈ ವಾಟರ್ ಬೆಲೆ ಜಾಸ್ತಿ ಆದ್ರೆ, ಮತ್ತೆ ಅದ್ರ ಜೊತೆಗೆ ಈ ಒಂದು ಸೋಪ್ ಬೆಲೆ ಜಾಸ್ತಿ ಆದ್ರೆ, ಈ ಒಂದು ಊಟ ಮತ್ತೆ ಆಹಾರದ ಬೆಲೆ ಜಾಸ್ತಿ ಆದ್ರೆ, ಟೋಟಲ್ ಎಕಾನಮಿಯಲ್ಲಿ ಏನೇನಿದೆಯೋ ಎಲ್ಲದರ ಬೆಲೆ ಜಾಸ್ತಿ ಆದ್ರೆ ಅದನ್ನು ನಾವು ಹೆಡ್ಲೈನ್ ಇನ್ಫ್ಲೇಷನ್ ಅಥವಾ ಮುಖ್ಯ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಆಹಾರ ಮತ್ತು ಶಕ್ತಿ ಇದರೂ ಕೂಡ ಸೇರಿದಂತೆ ಎಲ್ಲ ಒಟ್ಟು ಟೋಟಲ್ ಆರ್ಥಿಕತೆಯಲ್ಲಿ ಏನಿದೆಯೋ ಎಲ್ಲದರ ಬೆಲೆ ಜಾಸ್ತಿ ಆದ್ರೆ ಅದನ್ನ ಅಳತೆ ಮಾಡೋದನ್ನ ನಾವು ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಹೆಡ್ಲೈನ್ ಇನ್ಫ್ಲೇಷನ್ ಈಸ್ ಎ measure of total inflation within an economy including commodities such as food and energy. ಆಹಾರ ಮತ್ತೆ ಶಕ್ತಿ, ಎನರ್ಜಿ ಅಂದ್ರೆ ಗ್ಯಾಸು, ಪೆಟ್ರೋಲಿಯಂ ಇವಾಗಿರ್ಬೋದು, ಎಲ್ಲವನ್ನು ಆಹಾರ ಆಗಿರ್ಬೋದು, ಎಲ್ಲವನ್ನು ಸೇರಿ ಅಂದ್ರೆ ಟೋಟಲ್ ಎಕನಾಮಿಲಿ ಇರೋ ಇನ್ಫ್ಲೇಷನ್ ಅನ್ನ ನಾವು ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಹೇಳಿ ಕರೀತಾ ಹೋಗ್ತೀವಿ. ನೆಕ್ಸ್ಟ್ ಕೋರ್ ಇನ್ಫ್ಲೇಷನ್. ಹೆಡ್ಲೈನ್ ಇನ್ಫ್ಲೇಷನ್ ಅಂದ್ರೆ ನಿಮಗೆ ಗೊತ್ತಾಯ್ತು, ಎಲ್ಲವನ್ನು ನಾವು ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಕೋರ್ ಇನ್ಫ್ಲೇಷನ್ ಅಂದ್ರೆ ಸಿಂಪಲ್, ಇದು
ಹೆಡ್ಲೈನ್ ಇನ್ಫ್ಲೇಷನ್ ನೋಡಿದ್ವಲ್ವಾ, ಈಗ ನೋಡಿ ಕೋರ್ ಇನ್ಫ್ಲೇಷನ್ ಅಥವಾ ಮೂಲದ ಹಣದುಬ್ಬರ ಅಂದ್ರೆ ಈ ಒಂದು ಬಾಸ್ಕೆಟ್ ಇದೆ. ಈ ಬಾಸ್ಕೆಟ್ ಅಲ್ಲಿ ಏನಿದೆ, ಪೇಸ್ಟ್ ಇದೆ, ಈ ಒಂದು ರಿನ್ ಸೋಪ್ ಇದೆ, ಅದರ ಜೊತೆಗೆ ಬಿಸ್ಕೆಟ್ ಇದೆ. ಇಲ್ಲಿ ನಾವು ಈ ಒಂದು ಆಹಾರ ಸಾಮಗ್ರಿಗಳೇನಿದೆಯಲ್ಲ ಇದನ್ನ ಹೊರತುಪಡಿಸಿ ಇದನ್ನ ತೆಗೆದ್ಬಿಟ್ಟು ಈ ಬಾಸ್ಕೆಟ್ ಅಲ್ಲಿ ಏನಿದಾವಲ್ಲ ಬೇರೆ ಐಟಮ್ಸ್, ಇದರಲ್ಲಿ ಬೆಲೆ ಜಾಸ್ತಿ ಆದ್ರೆ ಇದನ್ನ ನಾವು ಕೋರ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಆಹಾರ ಮತ್ತೆ ನೋಡಿ, ಆಹಾರ ಮತ್ತು ಶಕ್ತಿ ಅಂದ್ರೆ ಎನರ್ಜಿ, ಅಂದ್ರೆ ಆಹಾರ ಪದಾರ್ಥಗಳು ಮತ್ತೆ ಎನರ್ಜಿ, ಈಗ ಪೆಟ್ರೋಲಿಯಂ, ಡೀಸೆಲ್, ಈ ತರ ಎನರ್ಜಿ ಸೋರ್ಸಸ್ ಇವನ್ನ ಹೊರತುಪಡಿಸಿ ಇನ್ ಮಿಕ್ಕಿರೋ ಎಲ್ಲ ಆರ್ಥಿಕತೆಯಲ್ಲಿರ್ತಕ್ಕಂತಹ ಹಣದುಬ್ಬರವನ್ನ ನಾವು ಕೋರ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇದು ಒಂದು ಆರ್ಥಿಕತೆ ಅಥವಾ ಇದು ಒಂದು ದೇಶ ಅನ್ಕೋಣ. ಇಲ್ಲಿ ಎಲ್ಲಾ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಎಲ್ಲಾ ವಸ್ತುಗಳ ಬೆಲೆ ಜಾಸ್ತಿ ಆಗಿದ್ರೆ ಅದರಲ್ಲಿ ಆಹಾರ ಮತ್ತು ಶಕ್ತಿ, ಫುಡ್ ಅಂಡ್ ಎನರ್ಜಿ, ಈ ಫುಡ್ ಅಂಡ್ ಎನರ್ಜಿಯನ್ನ ಹೊರತುಪಡಿಸಿ ಈ ಎಲ್ಲಾ ಸರಕು ಮತ್ತು ಸೇವೆಗಳ ಬೆಲೆ ಏನ್ ಜಾಸ್ತಿ ಆಗುತ್ತಲ್ಲ ಇದನ್ನ ನಾವು ಕೋರ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ, ಅಥವಾ ಮೂಲ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಮೂಲ ಹಣದುಬ್ಬರದಲ್ಲಿ ನಾವ್ ಯಾವುದನ್ನ ಹೊರತುಪಡಿಸ್ತೀವಿ ಅಂದ್ರೆ ಫುಡ್ ಅಂಡ್ ಎನರ್ಜಿಯನ್ನ ಹೊರತುಪಡಿಸ್ತೀವಿ. ನಿಮ್ಗೆ ಈಗಾಗಲೇ ಗೊತ್ತಾಯ್ತು ಕೋರ್ ಇನ್ಫ್ಲೇಷನ್, ಈ ಹೆಡ್ಲೈನ್ ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಹೇಳಿ. ಹೆಡ್ಲೈನ್ ಇನ್ಫ್ಲೇಷನ್ ಅಂದ್ರೆ ಟೋಟಲ್ ಇಲ್ಲಿ ಏನಿದೆಯಲ್ಲ ಸರಕು ಮತ್ತು ಸೇವೆಗಳು ಒಂದು ಆರ್ಥಿಕತೆಯಲ್ಲಿ ಎಲ್ಲವನ್ನ ನಾವು ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಅದೇ ಕೋರ್ ಇನ್ಫ್ಲೇಷನ್ ಅಂದ್ರೆ ಅಥವಾ ಮೂಲ ಹಣದುಬ್ಬರ, ಕೋರ್ ಇನ್ಫ್ಲೇಷನ್ ಅಂದ್ರೆ ಮೂಲ ಹಣದುಬ್ಬರ. ಮೂಲ ಹಣದುಬ್ಬರ ಅಂದ್ರೆ ಎಲ್ಲ ಪ್ರಾಡಕ್ಟ್ಸ್ ಇರ್ತವೆ, ಬಟ್ ಇಲ್ಲಿ ಯಾವ್ದನ್ನ ಬಿಟ್ಟಿದೀವಿ ಹೇಳಿ, ಫುಡ್ ಪ್ಲಸ್ ಎನರ್ಜಿ, ಫುಡ್ ಅಂಡ್ ಎನರ್ಜಿ, ಆಹಾರ ಮತ್ತು ಶಕ್ತಿಯ ಒಂದು ಸರಕುಗಳನ್ನ ಹೊರತುಪಡಿಸಿ. ಯಾಕಂದ್ರೆ ಫುಡ್ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಊಟ ಇದೆಲ್ಲ ವಾಲಟೈಲ್ ಜಾಸ್ತಿ, ಪ್ರೈಸ್ ಒಂದ್ಸತಿ ಜಾಸ್ತಿ ಇರುತ್ತೆ, ಒಂದ್ಸತಿ ಫಾರ್ ಎಕ್ಸಾಂಪಲ್ ಆನಿಯನ್ ತಗೊಳ್ಳಿ, ಟೊಮೊಟೊ ತಗೊಳ್ಳಿ, ಒಂದ್ಸತಿ ತುಂಬಾ ಜಾಸ್ತಿ ಇರುತ್ತೆ, ಒಂದ್ಸತಿ ಕಡಿಮೆ ಆಗುತ್ತೆ. ಪೆಟ್ರೋಲಿಯಂ ಡೀಸೆಲ್ ಅಷ್ಟೇ, ಕೆಲವು ಸತಿ ಜಾಸ್ತಿ ಆಗುತ್ತೆ ಆಮೇಲೆ ಕಡಿಮೆ ಆಗುತ್ತೆ. ಇದು ವಾಲಟೈಲ್ ಜಾಸ್ತಿ. ಆದ್ರಿಂದ ಇದನ್ನ ಹೊರತುಪಡಿಸಿ, ಫುಡ್ ಅಂಡ್ ಎನರ್ಜಿಯನ್ನ ಹೊರತುಪಡಿಸಿ ಇನ್ ಮಿಕ್ಕಿರೋ ಎಲ್ಲಾ ಸರಕು ಮತ್ತು ಸೇವೆಗಳನ್ನ ಹಣದುಬ್ಬರವನ್ನ ಅಳೆಯೋದನ್ನ ಕೋರ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಇದು ಇಂಧನ ಮತ್ತು ಆಹಾರ ಸರಕುಗಳನ್ನು ಹೊರತುಪಡಿಸಿ, ಫುಡ್ ಅಂಡ್ ಎನರ್ಜಿಯ ಸರಕುಗಳನ್ನು ಹೊರತುಪಡಿಸಿ ಇತರೆ ಎಲ್ಲಾ ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿ ಆಗುವ ಹೆಚ್ಚಳವನ್ನ ಮೂಲ ಹಣದುಬ್ಬರ ಅಥವಾ ಕೋರ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೀವು ಇದನ್ನ ಯಾವ ರೀತಿ ಬರೀಬಹುದು ಹೇಳಿ ನೋಡೋಣ. ಹೆಡ್ಲೈನ್ ಇನ್ಫ್ಲೇಷನ್ ಅಂದ್ರೆ ಪೂರ್ತಿ ಎಲ್ಲ ಹಣದುಬ್ಬರವನ್ನು ಹೆಡ್ಲೈನ್ ಇನ್ಫ್ಲೇಷನ್ ಅಥವಾ ಒಟ್ಟು ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಮೈನಸ್ ಫುಡ್ ಅಂಡ್ ಎನರ್ಜಿ. ಇದರಲ್ಲಿ ಹೆಡ್ಲೈನ್ ಇನ್ಫ್ಲೇಷನ್ ಅಲ್ಲಿ ಫುಡ್ ಅಂಡ್ ಎನರ್ಜಿ ತೆಗೆದ್ರೆ ಕೋರ್ ಇನ್ಫ್ಲೇಷನ್ ಸಿಗುತ್ತೆ. ಅಂದ್ರೆ ಇಂಧನ ಮತ್ತೆ ಆಹಾರ ಸರಕುಗಳನ್ನ ಹೊರತುಪಡಿಸಿ ಮಿಕ್ಕಿರೋ ಎಲ್ಲಾ ಸರಕು ಸೇವೆಗಳಲ್ಲಿ ಆಗ್ತಕ್ಕಂತಹ ಬೆಲೆ ಹೆಚ್ಚಳವನ್ನ ಮೂಲ ಹಣದುಬ್ಬರ ಅಥವಾ ಕೋರ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇದು ಹೆಚ್ಚು ಫಾರಿನ್ ಕಂಟ್ರೀಸ್ ಅಲ್ಲಿ ಜನಪ್ರಿಯ. ಇದು ಹೆಚ್ಚು ಪಾಶ್ಚಿಮಾತ್ಯ ದೇಶಗಳಲ್ಲಿ ಜನಪ್ರಿಯವಾಗಿದೆ. ನಮ್ಮ ಇಂಡಿಯಾದಲ್ಲಿ ಇದನ್ನು ಯಾವಾಗಪ್ಪ ಪರಿಚಯಿಸ್ತಾರೆ ಅಂದ್ರೆ 2000ದಿಂದ 2001ನೇ ಸಾಲಿನಲ್ಲಿ ಇದರ ಪರಿಚಯ ಇಂಡಿಯಾಗೆ ಆಗುತ್ತೆ. ಈಗ ನೋಡಿ, ಎಲ್ಲ ಸರಕು ಸೇವೆಗಳ ಬೆಲೆಯನ್ನ ನಾವು ನೋಡ್ತಾ ಹೋದ್ರೆ, ಎಲ್ಲ ಸರಕು ಮತ್ತೆ ಸೇವೆಗಳ ಬೆಲೆ ಜಾಸ್ತಿ ಆದ್ರೆ ಅದನ್ನ ಹೆಡ್ಲೈನ್ ಇನ್ಫ್ಲೇಷನ್. ಫುಡ್ ಮತ್ತೆ ಎನರ್ಜಿ ಇವೆರಡನ್ನ ಹೊರತುಪಡಿಸಿ ಇನ್ ಮಿಕ್ಕಿರೋ ಸರಕು ಸೇವೆಗಳ ಬೆಲೆಗಳಲ್ಲಿ ಜಾಸ್ತಿ ಆದ್ರೆ ಕೋರ್ ಇನ್ಫ್ಲೇಷನ್. ಈ ಫುಡ್ ಮತ್ತೆ ಎನರ್ಜಿ ತುಂಬಾ ವಾಲಟೈಲ್, ಅಂದ್ರೆ ಕೆಲವು ಸತಿ ಜಾಸ್ತಿ ಆಗುತ್ತೆ, ಕೆಲವು ಸತಿ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಹಿಂಗೆ ವಾಲಟೈಲ್ ಜಾಸ್ತಿ ಇರೋದ್ರಿಂದ ಇವನ್ನ ಹೊರತುಪಡಿಸ್ತೀವಿ. ಈಗ ಹೇಳಿ ನೀವು, ಹೆಡ್ಲೈನ್ ಇನ್ಫ್ಲೇಷನ್ ಮಾಡೋದು ಬೆಟರ, ಕೋರ್ ಇನ್ಫ್ಲೇಷನ್ ಮಾಡೋದು ಬೆಟರ? ಈಗ ಒಂದಿನ ಟೊಮೊಟೊ ಪ್ರೈಸ್ ಜಾಸ್ತಿ ಇರುತ್ತೆ, ಒಂದಿನ ಟೊಮೊಟೊ ಪ್ರೈಸ್ ಕಡಿಮೆ ಆಗುತ್ತೆ.
ಇದನ್ನ ನಾವು ಇನ್ಫ್ಲೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡಬಾರ್ದು. ಯಾಕಂದ್ರೆ ಒಂದಿನ ಜಾಸ್ತಿ ಇರುತ್ತೆ, ಒಂದಿನ ಕಡಿಮೆ ಇರುತ್ತೆ, ವೊಲಾಟೈಲ್ ಜಾಸ್ತಿ ಇರುತ್ತೆ. ಆದ್ರಿಂದ ನಾವು ಕೋರ್ ಇನ್ಫ್ಲೇಷನ್ ಅನ್ನ ಮಾಡಬೇಕು. ಕೋರ್ ಇನ್ಫ್ಲೇಷನ್ ಈಸ್ ಬೆಸ್ಟ್ ಮೆಜರ್ಮೆಂಟ್. ಯಾಕೆಂದ್ರೆ ಇಲ್ಲಿ ವೊಲಾಟೈಲ್ ಪ್ರಾಡಕ್ಟ್ ನ ತೆಗಿತೀವಿ, ಫುಡ್ ಎನರ್ಜಿಯನ್ನು ತೆಗೆದು ಮಿಕ್ಕಿರೋ ಪ್ರಾಡಕ್ಟ್ ಅಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ಒಂದು ಬಾಸ್ಕೆಟ್ ಆಫ್ ಗೂಡ್ಸ್ ಅಂದ್ರೆ ಇಲ್ಲಿ ಏನಿದೆ, ಮನೆಯಲ್ಲಿ ಉತ್ಪಾದಿಸ್ತಕ್ಕಂತಹ ಸರಕುಗಳಿದಾವೆ, ಹೌಸಿಂಗ್, ಟ್ರಾನ್ಸ್ಪೋರ್ಟೇಶನ್ ಸರಕುಗಳಿದಾವೆ, ಮೆಡಿಕಲ್ ಸರಕು ಅಂದ್ರೆ ಮೆಡಿಕಲ್ ಮಾತ್ರೆ, ಟ್ಯಾಬ್ಲೆಟ್ಸ್, ಅದು ಇದು, ಎಲೆಕ್ಟ್ರಾನಿಕ್ಸ್ ಇರ್ತವೆ, ಎಲ್ಲ ಫುಡ್ ಮತ್ತೆ ಎನರ್ಜಿ. ಇಷ್ಟು ಅಂದ್ರೆ ಒಂದು ಬಾಸ್ಕೆಟ್ ಆಫ್ ಗೂಡ್ಸ್ ಅಲ್ಲಿ ಏನಿರುತ್ತವಲ್ಲ, ಇಷ್ಟು ಪ್ರಾಡಕ್ಟ್ ಅಲ್ಲಿ ಬೆಲೆ ಜಾಸ್ತಿ ಆದ್ರೆ ಅದನ್ನ ನಾವು ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಹೆಡ್ಲೈನ್ ಇನ್ಫ್ಲೇಷನ್ ಅಂದ್ರೆ ಅಷ್ಟು ಸರಕುಗಳ ಬೆಲೆ ಜಾಸ್ತಿ ಆದ್ರೂ ನಾವೇ ಅಂತ ಹೇಳಿ ಕರಿತೀವಿ, ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ನೋಡಿ ಇಷ್ಟು ಸರಕು ಮತ್ತು ಸೇವೆಗಳ ಬೆಲೆ ಜಾಸ್ತಿ ಇರೋದನ್ನು ನಾವು ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಕೋರ್ ಇನ್ಫ್ಲೇಷನ್ ಅಂದ್ರೆ ನಿಮಗೆ ಗೊತ್ತಾಗಿದೆ, ಫುಡ್ ಮತ್ತೆ ಎನರ್ಜಿ ಇವೆರಡು ಬಿಟ್ಟು ಇನ್ ಮಿಕ್ತವೇನು ಸರಕು ಮತ್ತು ಸೇವೆಗಳಿದಾವಲ್ಲ, ಇದರಲ್ಲಿ ಬೆಲೆ ಜಾಸ್ತಿ ಆಗಿದ್ರೆ ಅದನ್ನ ಕೋರ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಸಿಂಪಲ್ ಕೋರ್ ಇನ್ಫ್ಲೇಷನ್ ಅಂದ್ರೆ ಹೆಡ್ಲೈನ್ ಇನ್ಫ್ಲೇಷನ್ ಅಲ್ಲಿ ಸರಕು ಮತ್ತು ಸೇವೆಗಳು, ಈಗ ಫುಡ್ ಮತ್ತೆ ಎನರ್ಜಿ ಇವೆರಡನ್ನ ತೆಗೆದು ಇನ್ನು ಮಿಕ್ಕಿದ್ದವ ಏನಿರ್ತಾವಲ್ಲ, ಇದು ಕೋರ್ ಇನ್ಫ್ಲೇಷನ್. ಮುಂದಿನ ಚಿತ್ರವನ್ನ ನೋಡೋಣ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ನೋಡಿ, ಹೆಡ್ಲೈನ್ ಇನ್ಫ್ಲೇಷನ್ ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ಜಾಸ್ತಿ ಆದ್ರೆ ಅದನ್ನ ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಹೆಡ್ಲೈನ್ ಇನ್ಫ್ಲೇಷನ್. ಅದೇ ಈ ಫುಡ್ ಮತ್ತೆ ಫ್ಯೂಯಲ್ ಅಂಡ್ ಲೈಟ್ ಅಂದ್ರೆ ಈ ಎನರ್ಜಿ ಇವೆರಡನ್ನು ಹೊರತುಪಡಿಸಿ ಇನ್ನು ಮಿಕ್ಕಿರ್ತಕ್ಕಂತಹ ಈ ಒಂದು ಬೆಲೆಗಳಲ್ಲಿ ಬದಲಾವಣೆ ಆದ್ರೆ ಇದನ್ನ ನಾವು ಕೋರ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಅಥವಾ ಮೂಲ ಹಣದುಬ್ಬರ. ಇದು ಹೆಡ್ಲೈನ್ ಇನ್ಫ್ಲೇಷನ್ ಅಂದ್ರೆ ಒಟ್ಟು ಹಣದುಬ್ಬರ. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಇದು ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು. ಕೋರ್ ಇನ್ಫ್ಲೇಷನ್ ಅಂದ್ರೆ ಈ ಒಂದು ಫುಡ್ ಮತ್ತೆ ಬೆವರೇಜಸ್ ಅನ್ನ ಲೆಸ್ ಮಾಡ್ತೀವಿ, ಅವೆರಡನ್ನ ಬಿಟ್ಟು ಉಳಿಕೆ ಇಲ್ಲೆಲ್ಲಾ ಒಂದು ಸರಕು ಮತ್ತು ಸೇವೆಗಳಲ್ಲಿ ಬದಲಾವಣೆ ಆದ್ರೆ ಅದನ್ನ ಮೂಲ ಹಣದುಬ್ಬರ ಅಥವಾ ಕೋರ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಒಂದು ಆರ್ಥಿಕತೆಯಲ್ಲಿ ಏನಿದಾವ ಒಟ್ಟು ಎಲ್ಲವನ್ನು ತೆಗೆದುಕೊಂಡ್ರೆ ಅದನ್ನ ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇದೇ ಒಂದು ಬಾಸ್ಕೆಟ್ ಅನ್ನ ತಗೊಳ್ಳಿ. ಈ ಬಾಸ್ಕೆಟ್ ಅಲ್ಲಿ ಟೂತ್ ಪೇಸ್ಟ್ ಇದೆ, ರಿನ್ ಸೋಪ್ ಇದೆ, ಇದು ಬಿಸ್ಕೆಟ್ ಇದೆ, ಮತ್ತೆ ಒಂದು ಪೆಟ್ರೋಲಿಯಂ ಇದೆ ಅನ್ಕೊಳ್ಳಿ. ಇಲ್ಲಿ ಒಟ್ಟು ಆಹಾರ ಪದಾರ್ಥನೂ ಇದೆ, ಪೆಟ್ರೋಲಿಯಂ ಇದೆ, ಪೇಸ್ಟ್ ಇದೆ, ರಿನ್ ಸೋಪ್ ಇದೆ, ಎಲ್ಲ ಇದೆ. ಒಟ್ಟು ಈ ಒಂದು ಪ್ರಾಡಕ್ಟ್ ಎಲ್ಲ ಬೆಲೆ ಜಾಸ್ತಿ ಆಗಿದ್ರೆ ಇದನ್ನ ಅಳತೆ ಮಾಡಿದ್ರೆ ಇದನ್ನ ನಾವು ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ ಕಂಪ್ಲೀಟ್ ಆಗಿ. ಅದೇ ಇದರಲ್ಲಿ ಆಹಾರ ಪದಾರ್ಥವನ್ನ ತೆಗಿತೀನಿ ನಾನು, ಆಹಾರ ಪದಾರ್ಥ ಮತ್ತೆ ಪೆಟ್ರೋಲ್ ಅನ್ನು ತೆಗೆದು ಇನ್ ಮಿಕ್ಕಿರವೇನಿದಾವಲ್ಲ ಇದು ಕೋರ್ ಇನ್ಫ್ಲೇಷನ್. ಅರ್ಥ ಆಯ್ತಾ? ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸುವ ಪ್ರಯತ್ನದಲ್ಲಿದ್ದೀನಿ, ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟಾಕ್ಫ್ಲೇಷನ್. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇದ್ರ ಮೇಲೆ ಕೂಡ ತುಂಬಾ ಪ್ರಶ್ನೆಗಳಾಗಿದ್ದಾವೆ. ಸ್ಟಾಕ್ಫ್ಲೇಷನ್ ನೋಡೋಕ್ಕಿಂತ ಮುಂಚೆ ನೀವೊಂದು ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದೆ, ನಿಮ್ಗೆ ನೆನಪಿದ್ಯಾ? ಏನು ಅಂದ್ರೆ ನೋಡಿ, ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಇದ್ದಾಗ ಅಂದ್ರೆ ಬೆಲೆ ಜಾಸ್ತಿ ಇರುತ್ತೆ, ಬೆಲೆ ಜಾಸ್ತಿ ಆಗಿರೋದನ್ನೇ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಹಣದುಬ್ಬರ ಇದ್ದಾಗ ಏನಾಗುತ್ತೆ, ಒಂದಷ್ಟು ಹಣದುಬ್ಬರ ಅಂದ್ರೆ ತುಂಬಾ ಜಾಸ್ತಿ ಇದೆಯಲ್ಲ ಅನ್ಕೊಳ್ಳಿ, ಒಂದ್ ಸ್ವಲ್ಪ ಬೆಲೆ ಜಾಸ್ತಿ ಆಗಿದೆ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕು ಅಂದ್ರೆ ಏನಾಗ್ಬೇಕು, ಜಾಸ್ತಿ ಜನನ್ನ ಕೆಲ್ಸಕ್ಕೆ ಇಟ್ಕೋಬೇಕು, ಅವಾಗ ಉದ್ಯೋಗ ಜಾಸ್ತಿ ಆಗುತ್ತೆ. ಉದ್ಯೋಗ ಜಾಸ್ತಿ ಆದ್ರೆ ಏನಾಗುತ್ತೆ ಹೇಳಿ, ಎಲ್ರು ಕೂಡ ಇನ್ಕಮ್ ಜಾಸ್ತಿ ಆಗಿರುತ್ತೆ. ಅಂದ್ರೆ ಇನ್ಫ್ಲೇಷನ್ ಇದ್ದಾಗ ನೀವು ಒಂದ್ ಗಮನಿಸ್ಬೇಕು, ಇನ್ಫ್ಲೇಷನ್ ಅಥವಾ ಬೆಲೆ ಏರಿಕೆ ಇದ್ದಾಗ ಏನಿರುತ್ತೆ, ಉದ್ಯೋಗ ಇರುತ್ತೆ. ಅದರ ಜೊತೆಗೆ ಎಲ್ರಿಗೂ ಇನ್ಕಮ್ ಜಾಸ್ತಿ ಆಗಿರುತ್ತೆ. ಬಟ್ ಇನ್ಫ್ಲೇಷನ್ ತುಂಬಾ ಜಾಸ್ತಿ ಆಗಿದ್ದಾಗ ಹೇಳ್ತಾ ಇಲ್ಲ ನಾನು, ಒಂದು ಸರ್ಟೈನ್ ಸ್ವಲ್ಪ ಇನ್ಫ್ಲೇಷನ್ ಇದ್ದಾಗ ಇನ್ಕಮ್ ಜಾಸ್ತಿ ಇರುತ್ತೆ, ಉದ್ಯೋಗನೂ ಜಾಸ್ತಿ ಇರುತ್ತೆ. ಸೊ ನಮ್ಮ GDP ಕೂಡ ಚೆನ್ನಾಗಿರುತ್ತೆ, ಅಂದ್ರೆ ನಮ್ಮ ಆರ್ಥಿಕತೆನೂ ಕೂಡ ಚೆನ್ನಾಗಿರುತ್ತೆ. ನಿಮಗೆ GDP ಬೇಕಂದ್ರೆ ಹಿಂದಿನ ತರಗತಿಯನ್ನು ನೋಡ್ಕೊಂಡು ಈ ತರಗತಿ ನೋಡಿ. ಅಂದ್ರೆ ಇಟ್ ಈಸ್ ಗುಡ್ ಫಾರ್ ಎಕನಾಮಿ ಅಲ್ವಾ?
ಉತ್ಪಾದನೆ ಆಗ್ತಾ ಇದೆ, ಉದ್ಯೋಗ ಸಿಗ್ತಾ ಇದೆ, ಎಲ್ರಿಗೂ ಇನ್ಕಮ್ ಸಿಗ್ತಾ ಇದೆ, ನಮ್ GDP ಚೆನ್ನಾಗಿದೆ, ಇಟ್ ಈಸ್ ಗುಡ್ ಫಾರ್ ಎಕನಾಮಿ. ಇನ್ಫ್ಲೇಷನ್ ಇದ್ದಾಗ ಇಷ್ಟಿರುತ್ತೆ. ಸ್ವಲ್ಪ ಪ್ರಮಾಣದ ಇನ್ಫ್ಲೇಷನ್ ಇದ್ದಾಗ, ಅದೇ ಜಾಸ್ತಿ ಆದ್ರೆ ಯಾರು ಕೇಳಲ್ಲ, ಓಕೆನಾ. ಕಡಿಮೆ ಇದ್ದಾಗ. ಅದೇ ಒಂದ್ ಸಿಚುವೇಶನ್ ಬಂತು, ಕರೋನಾ ಟೈಮ್ ಅಲ್ಲಿ ಬೆಲೆ ಏನಾಯಿತು, ಸರಕು ಮತ್ತು ಸೇವೆಗಳ ಬೆಲೆ ಏನಾಗಿತ್ತು, ಬೆಲೆ ಸಿಕ್ಕಾಬಿಟ್ಟೆ ಜಾಸ್ತಿ ಇತ್ತು. ಬೆಲೆ ಜಾಸ್ತಿ ಆಯ್ತು ಅಂದ್ಮೇಲೆ ಉದ್ಯೋಗ ಜಾಸ್ತಿ ಇರ್ಬೇಕಲ್ವಾ. ಕೊರೋನಾ ಪೀರಿಯಡ್ ಅನ್ಕೊಳ್ಳಿ, ಬೆಲೆ ಜಾಸ್ತಿ ಇತ್ತು. ಬೆಲೆ ಜಾಸ್ತಿ ಇದ್ದಾಗ ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕಲ್ವಾ. ಬಟ್ ಕೊರೋನಾ ಟೈಮಲ್ಲಿ ಪ್ರೊಡಕ್ಷನ್ ಕಡಿಮೆ ಇತ್ತು, ಅಂದ್ರೆ ಉತ್ಪಾದನೆ ಕಡಿಮೆ ಇತ್ತು. ಉತ್ಪಾದನೆ ಏನಾಗಿತ್ತು, ಕಡಿಮೆ ಆಗಿತ್ತು. ಉತ್ಪಾದನೆ ಕಡಿಮೆ ಆಗಿದ್ದಾಗ ಉದ್ಯೋಗ ಇರುತ್ತಾ, ಕೆಲ್ಸಕ್ಕೆ ಯಾರನ್ನ ಕರ್ಕೋತಾರ, ಇಲ್ಲ, ನಿರುದ್ಯೋಗ ಜಾಸ್ತಿ ಆಗಿತ್ತು. ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಬನ್ನಿ. ನಾನು ಆಗ್ಲೇ ಹೇಳ್ಕೊಟ್ಟೆ, ಇನ್ಫ್ಲೇಷನ್ ಇದ್ದಾಗ ಏನಿರುತ್ತೆ ಅಂತ ಹೇಳಿದೆ, ಉದ್ಯೋಗ ಚೆನ್ನಾಗಿರುತ್ತೆ, ಪ್ರೊಡಕ್ಷನ್ ಇರುತ್ತೆ, GDPನೂ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಟ್ಟೆ. ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಆಗಿದ್ದಾಗ. ಇನ್ಫ್ಲೇಷನ್ ಜಾಸ್ತಿ ಅಂದ್ರೇನು, ಬೆಲೆ ಜಾಸ್ತಿ ಆಗಿದ್ದಾಗ. ಬಟ್ ಕೊರೋನಾ ಟೈಮಲ್ಲಿ ನೋಡಿ, ಬೆಲೆ ಜಾಸ್ತಿ ಇದೆಯಲ್ವಾ, ಬೆಲೆ ಜಾಸ್ತಿ ಇದ್ಮೇಲೆ ಉದ್ಯೋಗ ಜಾಸ್ತಿ ಇರ್ಬೇಕಲ್ವಾ. ನೋಡಿ, ಉದ್ಯೋಗ ಕಡಿಮೆ ಇದೆಯೋ, ನಿರುದ್ಯೋಗ ಜಾಸ್ತಿ ಆಗ್ಬಿಟ್ಟಿದೆ. ಉತ್ಪಾದನೆ ಜಾಸ್ತಿ ಇರ್ಬೇಕಲ್ವಾ, ಉತ್ಪಾದನೆ ಕಡಿಮೆ ಆಗೈತೆ. ಈ ರೀತಿಯ ಸಿಚುವೇಶನ್ ಅನ್ನ ನಾವು ಸ್ಟಾಗ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಸ್ಟಾಗ್ಫ್ಲೇಷನ್ ಅಂದ್ರೆ ಸಿಂಪಲ್, ಇನ್ಫ್ಲೇಷನ್ ಇರುತ್ತೆ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ ದಯವಿಟ್ಟು. ಸ್ಟಾಗ್ಫ್ಲೇಷನ್ ಅಂದ್ರೆ ಸಿಂಪಲ್, ಇನ್ಫ್ಲೇಷನ್ ಇರುತ್ತೆ ಅಂದ್ರೆ ಬೆಲೆ ಜಾಸ್ತಿ ಆಗಿರುತ್ತೆ, ಬಟ್ ಎಂಪ್ಲಾಯ್ಮೆಂಟ್ ಇರಲ್ಲ. ಅಂದ್ರೆ ಉದ್ಯೋಗ ಇರಲ್ಲ, ಮತ್ತೆ GDP ಕೂಡ ಬೆಳವಣಿಗೆ ಇರಲ್ಲ. ಅದೇ ಯೂಶಲಿ ನಾವೇನು ಓದಿದೀವಿ, ಇನ್ಫ್ಲೇಷನ್ ಇದ್ದಾಗ ಎಂಪ್ಲಾಯ್ಮೆಂಟ್ ಚೆನ್ನಾಗಿರುತ್ತೆ ಅಂತ ಓದಿದೀವಿ, ಮತ್ತೆ GDPನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿದೀವಿ. ಬಟ್ ಇದಕ್ಕೆ ತದ್ವಿರುದ್ಧ, ಇನ್ಫ್ಲೇಷನ್ ಇದೆ ಆದರೆ ಎಂಪ್ಲಾಯ್ಮೆಂಟ್ ಇಲ್ಲ, GDP ಇಲ್ಲ. ಕೊರೋನಾ ಟೈಮಲ್ಲಿ ಬೆಲೆ ಏರಿಕೆ ಇತ್ತು, ಬೆಲೆ ಏರಿಕೆಯ ಜೊತೆಗೆ ಕೆಲಸ ಇರಲಿಲ್ಲ, ಮತ್ತೆ ನಮ್ಮ ಆರ್ಥಿಕತೆಯು ಕೂಡ ಹೊಡೆತ ಬಿದ್ದಿತ್ತು. ಈ ರೀತಿಯ ಸನ್ನಿವೇಶವನ್ನ ನಾವು ಸ್ಟಾಗ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ನೋಡಿ, ಸ್ಟಾಗ್ಫ್ಲೇಷನ್ ಅಂದ್ರೆ ಸಿಂಪಲ್, ಹಣದುಬ್ಬರ ಮತ್ತು ನಿರುದ್ಯೋಗ ಪ್ರಮಾಣಗಳೆರಡೂ ಅಧಿಕವಾಗಿರುವ ಸನ್ನಿವೇಶವನ್ನು ಜಡತ್ವದ ಹಣದುಬ್ಬರ ಎನ್ನುವರು. ಅಂದ್ರೆ ಇನ್ಫ್ಲೇಷನ್ ಇರುತ್ತೆ, ಅದರ ಜೊತೆಗೆ ನಿರುದ್ಯೋಗದ ಪ್ರಮಾಣ, ಅನ್ಎಂಪ್ಲಾಯ್ಮೆಂಟ್, ಅದು ಕೂಡ ಜಾಸ್ತಿ ಇರುತ್ತೆ. ಈ ಒಂದು ಸನ್ನಿವೇಶವನ್ನ ನಾವು ಸ್ಟಾಗ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ನೋಡಿ, ಇಲ್ಲಿ ಈ ಸ್ಟಾಗ್ಫ್ಲೇಷನ್ ಮೇಲೆ ತುಂಬಾ ಕ್ವಶನ್ ಆಗಿದೆ, ದಯವಿಟ್ಟು ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಸ್ಟಾಗ್ಫ್ಲೇಷನ್ ಅಂದ್ರೆ ಸಿಂಪಲ್, ಇನ್ಫ್ಲೇಷನ್ ಇರುತ್ತೆ. ಯೂಶಲಿ ಬೆಲೆ ಜಾಸ್ತಿ ಆಗಿದ್ದಾಗ ಏನಾಗುತ್ತೆ ಹೇಳಿ, ಪ್ರೊಡಕ್ಷನ್ ಚೆನ್ನಾಗುತ್ತೆ. ಪ್ರೊಡಕ್ಷನ್ ಚೆನ್ನಾಗಿದ್ದಾಗ ಏನಾಗುತ್ತೆ ಹೇಳಿ, ಕೆಲಸಗಾರರು ಜಾಸ್ತಿ ಜನ ಆಗ್ತಾರೆ, ಅಂದ್ರೆ ಉದ್ಯೋಗ ಜಾಸ್ತಿ ಆಗುತ್ತೆ. ಉದ್ಯೋಗ ಜಾಸ್ತಿ ಆದಾಗ ಏನಾಗುತ್ತೆ ಹೇಳಿ, ನಮ್ಮ GDPನೂ ಕೂಡ ಚೆನ್ನಾಗಿರುತ್ತೆ ಯೂಶುವಲ್ ಆಗಿ. ಇದು ನಾರ್ಮಲ್ ಡೇಸ್ ಅಲ್ಲಿ. ಅದೇ ನೀವು ಕೊರೋನಾ ಟೈಮಲ್ಲಿ ಏನಾಯ್ತು ನೋಡಿ, ಕೊರೋನಾ ಟೈಮಲ್ಲಿ ಇದು ಉಲ್ಟಾ ಆಯ್ತು. ಇನ್ಫ್ಲೇಷನ್ ಇತ್ತು, ಇನ್ಫ್ಲೇಷನ್ ತುಂಬಾ ಹೈ ಆಗಿತ್ತು. ಇನ್ಫ್ಲೇಷನ್ ನೋಡಿ, ಇನ್ಫ್ಲೇಷನ್ ಜಾಸ್ತಿ ಇದೆ, ಸರಕು ಮತ್ತು ಸೇವೆಗಳ ಬೆಲೆ ಜಾಸ್ತಿ ಇದೆ, ಬಟ್ ಕೆಲಸ ಕೆಲಸ ಇರ್ಲಿಲ್ಲ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇತ್ತು, ಅಂದ್ರೆ ನಿರುದ್ಯೋಗ ಜಾಸ್ತಿ ಇತ್ತು, ಉದ್ಯೋಗ ಕಡಿಮೆ ಇತ್ತು. ಅದರ ಜೊತೆಗೆ ನಮ್ಮ ಆರ್ಥಿಕತೆನೂ ಚೆನ್ನಾಗಿರ್ಲಿಲ್ಲ, GDPನೂ ಕಡಿಮೆ ಇತ್ತು, ಡಿಮ್ಯಾಂಡ್ ಕೂಡ ಕೊಲ್ಯಾಪ್ಸ್ ಆಗಿತ್ತು. ಈ ರೀತಿಯ ಸನ್ನಿವೇಶವನ್ನ ನಾವು ಸ್ಟಾಗ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ಟಾಗ್ಫ್ಲೇಷನ್ ಅಂದ್ರೆ ಏನು ಅಂತ. ಇನ್ನ ಒಂದ್ಸರ್ತಿ ಹೇಳ್ಕೊಡ್ತೀನಿ. ಸ್ಟಾಗ್ಫ್ಲೇಷನ್ ಅಂದ್ರೆ ಸಿಂಪಲ್, ಹಣದುಬ್ಬರ ಇರುತ್ತೆ, ಇನ್ಫ್ಲೇಷನ್ ಇರುತ್ತೆ, ಜೊತೆಗೆ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಇರುತ್ತೆ, ಬಟ್ GDP ಬೆಳವಣಿಗೆ ಇರಲ್ಲ, ಡಿಮ್ಯಾಂಡ್ ಅಂದ್ರೆ ಬೇಡಿಕೆ ಇರಲ್ಲ. ಈ ತರ ಸನ್ನಿವೇಶವನ್ನ ನಾವು ಏನಂತ ಹೇಳಿ ಕರಿತೀವಿ ಅಂದ್ರೆ ಸ್ಟಾಗ್ಫ್ಲೇಷನ್. ತುಂಬಾ ಇಂಪಾರ್ಟೆಂಟ್. ಸ್ಟಾಗ್ಫ್ಲೇಷನ್ ಅಂದ್ರೆ ಸಿಂಪಲ್,
ಏನಿರುತ್ತೆ, ಬೆಲೆ ಜಾಸ್ತಿ ಆಗಿರುತ್ತೆ, ನಿರುದ್ಯೋಗ ಜಾಸ್ತಿ ಆಗಿರುತ್ತೆ. ಬೆಲೆ ಮತ್ತೆ ನಿರುದ್ಯೋಗ ಎರಡೂ ಜಾಸ್ತಿ ಆಗಿರುವ ಸಂದರ್ಭವನ್ನು ನಾವು ಸ್ಟಾಗ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ನೋಡಿ, ಈ ಕ್ವಶನ್ PSI ಇಲ್ಲಿ 2017ರಲ್ಲಿ ಕೇಳಿದ್ದಾರೆ. ಉಬ್ಬರ ಮಂದಸ್ಥಿತಿ ಅಥವಾ ಸ್ಟಾಗ್ಫ್ಲೇಷನ್ ಅಂದ್ರೆ ಏನು? ಸ್ಟಾಗ್ಫ್ಲೇಷನ್ ಅಂದ್ರೆ ನಿಮಗೆ ಗೊತ್ತಾಗಿದೆ. ಈಗ ಇನ್ಫ್ಲೇಷನ್ ಇರಬೇಕು, ಅದ್ರ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ಇರಬೇಕು. ನೋಡಿ, ಬೆಳವಣಿಗೆಯೊಂದಿಗೆ ಹಣದುಬ್ಬರ. ನೋ, ಬೆಳವಣಿಗೆ ಇರಲ್ಲ, GDPನೇ ಇರಲ್ಲ ಸ್ಟಾಗ್ಫ್ಲೇಷನ್ ಆದಾಗ. ಸ್ಟಾಗ್ಫ್ಲೇಷನ್ ಆದಾಗ ಏನಾಗುತ್ತೆ ಅಂದ್ರೆ ಬೆಲೆ ಮಾತ್ರ ಜಾಸ್ತಿ ಆಗಿರುತ್ತೆ, ಮಿಕ್ಕಿದ್ದೆಲ್ಲನೂ ಕಡಿಮೆ ಆಗಿರುತ್ತೆ. ಬೆಳವಣಿಗೆಯಿಂದಾಗ ಹಣದುಬ್ಬರ ಇಳಿತ. ನೋ, ಬೆಳವಣಿಗೆ ಇರಲ್ಲೇ ಇಲ್ಲ. ಹಣದುಬ್ಬರ ಇಳಿತದ ನಂತರ ಹಣದುಬ್ಬರ. ನೋ, ಇರಲ್ಲ. ಸ್ಟಾಗ್ಫ್ಲೇಷನ್ ಅಂದ್ರೆ ಏನ್ ಹೇಳ್ಕೊಟ್ಟಿದೀನಿ? ಸಿಂಪಲ್. GDP ಕಡಿಮೆ ಇರುತ್ತೆ ಬಟ್ ಪ್ರೈಸ್ ಜಾಸ್ತಿ ಇರುತ್ತೆ. ನೋಡಿ, ಕುಸಿತದೊಂದಿಗೆ ಹಣದುಬ್ಬರ. ಕರೆಕ್ಟ್. ಸ್ಟಾಗ್ಫ್ಲೇಷನ್ ಅಂದ್ರೆ ಎಕನಾಮಿ ಕುಸ್ತಿರುತ್ತೆ ಬಟ್ ಪ್ರೈಸಸ್ ಜಾಸ್ತಿ ಆಗಿರುತ್ತೆ. ಇದನ್ನ ಕುಸಿತದೊಂದಿಗೆ ಹಣದುಬ್ಬರ. ಸರಿಯಾದ ಉತ್ತರ ಆಪ್ಷನ್ ಡಿ. ಕುಸಿತದೊಂದಿಗೆ ಹಣದುಬ್ಬರ. ನೋಡಿ, ಸ್ಟಾಗ್ಫ್ಲೇಷನ್ ಅಂದ್ರೆ ಏನಂತ ಹೇಳ್ಕೊಟ್ಟಿದೀನಿ. ನೋಡಿ, GDP ಏನಾಗ್ತಾ ಇದೆ? ಕುಸಿತಾ ಇದೆ, ಕಡಿಮೆ ಆಗ್ತಾ ಇದೆ. ಬಟ್ ಇನ್ಫ್ಲೇಷನ್ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಕುಸಿತದೊಂದಿಗೆ ಹಣದುಬ್ಬರ. ಸರಿಯಾದ ಉತ್ತರ ಅಲ್ವಾ? ಮತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸ್ಕ್ಯೂಫ್ಲೇಷನ್ ಅಂದ್ರೆ ಏನು? ಸ್ಕ್ಯೂಫ್ಲೇಷನ್ ಅಂದ್ರೆ ಏನು? ನಿಮ್ಗೆ ಇನ್ಫ್ಲೇಷನ್ ಅಂದ್ರೆ ಹೇಳ್ಕೊಟ್ಟಿದ್ದೀನಿ. ಇನ್ಫ್ಲೇಷನ್ ಅಂದ್ರೆ ಏನ್ ಹೇಳ್ಕೊಟ್ಟಿದ್ದೀನಿ? ಇನ್ಫ್ಲೇಷನ್ ಅಂದ್ರೆ ಈ ಒಂದು ಕಮಾಡಿಟೀಸ್, ಬಾಸ್ಕೆಟ್ ಆಫ್ ಕಮಾಡಿಟೀಸ್, ಇಷ್ಟು ಎಲ್ಲಾ ಸರಕು ಮತ್ತು ಸೇವೆಗಳ ಬೆಲೆಗಳು ಜಾಸ್ತಿ ಆದ್ರೆ ಅದನ್ನ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಷ್ಟೊಂದು ಸರಕುಗಳಿದಾವೆ ಅನ್ಕೋಣ. ಇದರಲ್ಲಿ ಕೇವಲ ರಿನ್ ಸೋಪ್ ಬೆಲೆ ಜಾಸ್ತಿ ಆಗುತ್ತೆ. ನೋಡಿ, ಈ ಎಲ್ಲಾ ಸರಕು ಸೇವೆಗಳ ಬೆಲೆ ಸೇಮ್ ಇರುತ್ತೆ, ಜಾಸ್ತಿ ಆಗಿರೋದಿಲ್ಲ, ಕಡಿಮೆನೇ ಇರುತ್ತೆ. ಬಟ್ ಕೇವಲ ರಿನ್ ಸೋಪ್ ನ ಬೆಲೆ ಜಾಸ್ತಿ ಆಗಿರುತ್ತೆ. ಇದನ್ನ ಸ್ಕ್ಯೂಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇನ್ಫ್ಲೇಷನ್ ಅಂದ್ರೆ ಒಟ್ಟು ಎಲ್ಲಾ ಸರಕುಗಳ ಬೆಲೆ ಜಾಸ್ತಿ ಆಗೋದು ಇನ್ಫ್ಲೇಷನ್ ಅಂದ್ರೆ. ಸ್ಕ್ಯೂಫ್ಲೇಷನ್ ಅಂದ್ರೆ ಏನು? ಕೇವಲ ಒಂದು ಸರಕುಗಳ ಬೆಲೆ ಜಾಸ್ತಿ ಆಗೋದು. ಈಗ ರಿನ್ ಸೋಪ್ ನ ಬೆಲೆ ಜಾಸ್ತಿ ಆಯ್ತು, ಇವೆಲ್ಲ ಬೆಲೆ ಕಡಿಮೆ ಇದೆ. ಇದನ್ನ ಸ್ಕ್ಯೂಫ್ಲೇಷನ್ ಅಂತ ಹೇಳಿ ಕರಿತೀವಿ. ಸಿಂಪಲ್. ನೀವು ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಸರಕು ಮತ್ತು ಸೇವೆಗಳ ಬೆಲೆ, ಎಲ್ಲಾ ಗೂಡ್ಸ್ ಅಂಡ್ ಸರ್ವಿಸ್ ನ ಬೆಲೆ ಸೇಮ್ ಇರುತ್ತೆ. ಬಟ್ ಈರುಳ್ಳಿ ಬೆಲೆ ಏನಾಗುತ್ತೆ? ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಈರುಳ್ಳಿ ಬೆಲೆ ಏನಾಗುತ್ತೆ ಹೇಳಿ? ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಎಲ್ಲಾ ಸರಕು ಮತ್ತು ಸೇವೆಗಳ ಬೆಲೆ ಸೇಮ್ ಇದ್ದು ಯಾವುದೇ ಒಂದು ಸರಕು ಮತ್ತು ಸೇವೆಗಳ ಬೆಲೆ ಜಾಸ್ತಿ ಆದ್ರೆ ಅದನ್ನ ಸ್ಕ್ಯೂಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಇದು ಕೆಲವೇ ಸರಕುಗಳ ಬೆಲೆಗಳಲ್ಲಿ ಆಗುವ ಹೆಚ್ಚಳವನ್ನು ಸೂಚಿಸುತ್ತದೆ. ಅಂದ್ರೆ ಕೆಲವು ಸರಕುಗಳ ಬೆಲೆಯಲ್ಲಿ ಹೆಚ್ಚಳವಾದ್ರೆ ಅದನ್ನ ಸ್ಕ್ಯೂಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇದನ್ನ ಭಾರತದಲ್ಲಿ 2009ರಿಂದ 10ನೇ ಸಾಲಿನಲ್ಲಿ ಈ ಪರಿಕಲ್ಪನೆಯನ್ನ ಬಳಸಲಾಯಿತು. ಇಲ್ಲಿ ಭಾರತದಲ್ಲಿ. ಸ್ಕ್ಯೂಫ್ಲೇಷನ್ ಅರ್ಥ ಆಯ್ತಾ? ಸ್ಕ್ಯೂಫ್ಲೇಷನ್ ಸಿಂಪಲ್. ಎಲ್ಲಾ ಸರಕು ಮತ್ತು ಸೇವೆಗಳ ಬೆಲೆಗಳು ಸೇಮ್ ಇರ್ತವೆ ಬಟ್ ಯಾವ್ದಾದ್ರೂ ಒಂದು ಪ್ರಾಡಕ್ಟ್ ಬೆಲೆ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ರಿನ್ ಬೆಲೆ ತುಂಬಾ ಜಾಸ್ತಿ ಆಗಿರುತ್ತೆ ಬಟ್ ಇವೆಲ್ಲ ಸೇಮ್ ಇರ್ತವೆ ಬೆಲೆ. ಇದನ್ನ ಸ್ಕ್ಯೂಫ್ಲೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಕೆಲವೇ ಸರಕು ಸೇವೆಗಳ ಬೆಲೆಯಲ್ಲಿ ಜಾಸ್ತಿ ಆದ್ರೆ ಎಲ್ಲಾ ಸರಕು ಸೇವೆಗಳು ಸೇಮ್ ಇರ್ತವೆ, ಕೆಲವು ಸರಕುಗಳ ಬೆಲೆ ಜಾಸ್ತಿ ಆಗ್ತವೆ. ಇಂಥದ್ದನ್ನ ಸ್ಕ್ಯೂಫ್ಲೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಸ್ಟ್ರಿಂಗ್ಫ್ಲೇಷನ್. ಸ್ಟ್ರಿಂಗ್ಫ್ಲೇಷನ್ ಇದು ಇಂಪಾರ್ಟೆಂಟ್. ಕುಗ್ಗುವಿಕೆ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ನೀವು ಯಾರಾದ್ರೂ ಅಬ್ಸರ್ವ್ ಮಾಡಿದಿರಾ? ಪಾರ್ಲೆಜಿ ಬಿಸ್ಕೆಟ್. ಮುಂಚೆ ಪಾರ್ಲೆಜಿ ಬಿಸ್ಕೆಟ್ ಎಷ್ಟಿತ್ತು? ತುಂಬಾ ದೊಡ್ಡದಿತ್ತು. ಒಂದು 10 ಪಾರ್ಲೆಜಿ ಬಿಸ್ಕೆಟ್ಸ್ ಬರೋದು. ಈಗ ಏನಾಗಿದೆ? ಪಾರ್ಲೆಜಿ ಬಿಸ್ಕೆಟ್ ಕಡಿಮೆ ಆಗಿದೆ ಬಟ್ ಪ್ರೈಸ್ ಏನಿದೆ? 5 ರೂಪಾಯಿ ಅಷ್ಟೇ. ನೀವು 5 ರೂಪಾಯಿ ಪಾರ್ಲೆಜಿ ಬಿಸ್ಕೆಟ್ ಇಲ್ಲಿ 5 ವರ್ಷದಿಂದನೂ 5 ರೂಪಾಯಿ ಇತ್ತು, ಇವತ್ತು 5 ರೂಪಾಯಿ ಇದೆ. 2-3 ವರ್ಷದಿಂದನೂ 5 ರೂಪಾಯಿ ಇತ್ತು, 10 ವರ್ಷದಿಂದನೂ ಕೂಡ 5 ರೂಪಾಯಿ ಅಷ್ಟೇ ಇತ್ತು. ಅಂದ್ರೆ ಬೆಲೆ ಸೇಮ್ ಇರುತ್ತೆ ಬಟ್ ಕ್ವಾಂಟಿಟಿ ಕಡಿಮೆ ಮಾಡ್ತಾರೆ. ಮುಂಚೆ 10 ಪೀಸ್ ಇತ್ತಿದ್ರಲ್ಲಿ ಬಟ್ ಇವಾಗ 6 ಪೀಸ್ ಅಷ್ಟೇ ಇದೆ. ಅಂದ್ರೆ ಬೆಲೆ ಸೇಮ್ ಇರುತ್ತೆ, ಪಾಕೆಟ್ ಚಿಕ್ಕದಾಗ್ತಾ ಬರುತ್ತೆ. ಅದನ್ನ ನಾವು ಸ್ಟ್ರಿಂಗ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಡವ್ ಸೋಪು ಇದು 50 ರೂಪಾಯಿ ಇತ್ತು ಯಾವಾಗ? 2 ವರ್ಷದ ಹಿಂದೆ. ಬಟ್ 100 ಗ್ರಾಮ್ ಇತ್ತು. ಅದೇ ಇವಾಗ 50 ರೂಪಾಯಿ ಇದೆ ಡವ್ ಸೋಪು, ಬಟ್ 100 ಗ್ರಾಮ್ ಇದ್ದಿದ್ದು
90 ಗ್ರಾಮ್ ಆಯ್ತು ಅಂದ್ರೆ 10 ಗ್ರಾಮ್ ಕಡಿಮೆ ಆಯ್ತು. ಈ ರೀತಿ ಕ್ವಾಂಟಿಟಿನ ಕಡಿಮೆ ಮಾಡ್ತಾರೆ, ಪ್ರೈಸ್ ಕಡಿಮೆ ಆಗಿರುತ್ತೆ, ಸೇಮೇ ಇರುತ್ತೆ. ಅಲ್ಲಿಗೆ ನಾವು ಅದನ್ನ ಶ್ರಿಂಕ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಲೇಸ್ ನೋಡಿರ್ಬೋದು ನೀವು, ಮೊದ್ಲು ಒಂದ್ 100 ಗ್ರಾಮ್ ಇತ್ತು, ಈಗ ಲೇಸ್ ಎಷ್ಟಿದೆ ಗೊತ್ತಾ? 10 ರೂಪಾಯಿ ಅಷ್ಟೇನೆ. ಅವಾಗ್ಲೂ 10 ರೂಪಾಯಿ, ಈಗ್ಲೂ 10 ರೂಪಾಯಿ. ಬಟ್ ಒಂದ್ 70 ಗ್ರಾಮ್ ಇದೆ ಅಷ್ಟೇ ಲೇಸ್ ಒಳಗಡೆ. ಅಂದ್ರೆ ಕ್ವಾಂಟಿಟಿಯನ್ನ ಕಡಿಮೆ ಮಾಡ್ತಾರೆ. 100 ಗ್ರಾಮ್ ಇರೋದನ್ನ ನೋಡಿ, ಇಲ್ಲಿ 100 ಗ್ರಾಮ್ ಇರೋದನ್ನ 90 ಗ್ರಾಮ್ ಮಾಡವ್ರೆ. ಮುಂಚೆ ಪಾರ್ಲೆಜಿ ಬಿಸ್ಕೆಟ್ 5 ರೂಪಾಯಲ್ಲಿ 10 ಪೀಸ್ ಬರೋದು, ಈಗ ಬರೀ 6 ಪೀಸ್ ಬಿಸ್ಕೆಟ್ ಬರ್ತಾ ಇದೆ. ಈ ರೀತಿ ಕ್ವಾಂಟಿಟಿ ಕಡಿಮೆ ಮಾಡಿದ್ರೆ ಅದನ್ನ ಸ್ಟ್ರಿಂಗ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕರ್ಟಲೈಸೇಷನ್, ಇದು ಇಂಪಾರ್ಟೆಂಟ್. ಕರ್ಟಲೈಸೇಷನ್ ಅಂದ್ರೆ ಸಿಂಪಲ್. ಇಲ್ಲಿ ನೋಡಿ, ಕರ್ಟಲೈಸೇಷನ್ ಅಂದ್ರೆ ಸಿಮೆಂಟ್ ಫ್ಯಾಕ್ಟರಿ, ಸಿಮೆಂಟ್ ಕಂಪನಿಗಳು ಇದಾವೆ. ಸಿಮೆಂಟ್ ಕಂಪನಿ ಎ, ಸಿಮೆಂಟ್ ಕಂಪನಿ ಬಿ, ಸಿಮೆಂಟ್ ಕಂಪನಿ ಸಿ. ಇವ್ರೇನ್ ಮಾಡ್ತಾರೆ, ಒಂದ್ ವರ್ಷಕ್ಕೆ ಸಿಮೆಂಟ್ ಕಂಪನಿ ಎ 10 ಸಿಮೆಂಟ್ ಚೀಲಗಳನ್ನ ಮಾರಾಟ ಮಾಡುತ್ತೆ. ಸಿಮೆಂಟ್ ಕಂಪನಿ ಬಿ 15 ಚೀಲಗಳನ್ನ ಮಾರಾಟ ಮಾಡುತ್ತೆ. ಸಿಮೆಂಟ್ ಕಂಪನಿ ಸಿ 20 ಚೀಲವನ್ನ ಮಾರಾಟ ಮಾಡುತ್ತೆ. ಟೋಟಲ್ ಎಷ್ಟು ಮಾರಾಟ ಮಾಡ್ತಾ ಇತ್ತು ಅಂದ್ರೆ, ಟೋಟಲ್ ಡಿಮ್ಯಾಂಡ್ ಎಷ್ಟಿತ್ತು ಅಂದ್ರೆ 20, 10, 30, 45 ಚೀಲ ಸಿಮೆಂಟ್ ಪಾಕೆಟ್ ಸೇಲ್ ಆಗ್ತಾ ಇತ್ತು. 45 ಚೀಲ ಇವರು ಸೇಲ್ ಮಾಡ್ತಾ ಇದ್ರು. ಡಿಮ್ಯಾಂಡ್ 45 ಇತ್ತು, ಸಪ್ಲೈ ಕೂಡ ಇವರು 45 ಚೀಲವನ್ನ ಮಾಡ್ತಾ ಇದ್ರು. ಅಂದ್ರೆ ಪೂರೈಕೆನು ಕೂಡ 45 ಚೀಲ ಕೊಡ್ತಾ ಇದ್ರು. ಬಟ್ ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಮೂರು ಕಂಪನಿಗಳು ಸೇರ್ಕೊಂಡು ಮಾತಾಡ್ಕೊತಾರೆ. ಇವ್ರಿಗೆ 45 ಚೀಲ ಯಾಕೆ ಸಪ್ಲೈ ಮಾಡ್ಬೇಕು, ನಾವು ಸಪ್ಲೈ ಕಡಿಮೆ ಮಾಡೋಣ, ಪೂರೈಕೆಯನ್ನ ಕಡಿಮೆ ಮಾಡೋಣ, ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಮೂವರು ಮಾತಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, 10 ಚೀಲ ಮಾಡ್ತಾ ಇದ್ರಲ್ಲ, ಕೇವಲ 5 ಚೀಲ ಇವನು ಪ್ರೊಡಕ್ಷನ್ ಮಾಡ್ತಾನೆ ಅಷ್ಟೇ. ಅದೇ ಬಿ ಕಂಪನಿ 15 ಮಾಡ್ತಿದ್ರಲ್ಲ, 10 ಮಾತ್ರ ಮಾರಾಟ ಮಾಡ್ತಾನೆ. ಸಿ ಕಂಪನಿ 20 ಇದನ್ನ ಮಾಡ್ತಾ ಇದ್ರಲ್ಲ, ಅವನು ಒಂದು 15 ಮಾಡ್ತಾನೆ. ಅಲ್ಲಿಗೆ ಎಲ್ರು ತಮ್ಮ ಇದನ್ನ ಕಡಿಮೆ ಮಾಡ್ತಾರೆ. ಡಿಮ್ಯಾಂಡ್ ಎಷ್ಟಿದೆ, ಆಸ್ ಇಟ್ ಈಸ್ 45 ಡಿಮ್ಯಾಂಡ್ ಇದೆ. ಬಟ್ ಇವ್ರು ಸಪ್ಲೈ ಎಷ್ಟು ಮಾಡಿದ್ದಾರೆ, 15, 25, 30 ಅಷ್ಟೇ ಸಪ್ಲೈ ಮಾಡಿದ್ದಾರೆ. ಸಪ್ಲೈ ಎಷ್ಟು ಮಾಡಿದ್ದಾರೆ, 30 ಮಾಡಿದ್ದಾರೆ. ಡಿಮ್ಯಾಂಡ್ ಎಷ್ಟಿದೆ, 45 ಇದೆ. ಬಟ್ ಇವ್ರು ಏನ್ ಮಾಡಿದ್ರು, ಎಲ್ಲ ಮಾತಾಡ್ಕೊಂಡ್ಬಿಟ್ಟು ಕಡಿಮೆ ಮಾಡಿದ್ರು. ಎಲ್ಲರೂ ಮಾತಾಡ್ಕೊಂಡ್ಬಿಟ್ಟು ಕಡಿಮೆ ಪ್ರೊಡಕ್ಷನ್ ಮಾಡಿದ್ರು. ಅವಾಗ ಏನಾಗುತ್ತೆ, ಇನ್ನ 15 ಮೂಟೆ ಶಾರ್ಟೇಜ್ ಬರುತ್ತೆ. ಅಲ್ಲಿಗೆ 15 ಮೂಟೆ ಹೆಚ್ಚು ಡಿಮ್ಯಾಂಡ್ ಇರ್ತದೆ. ಅವಾಗ 45 ಜನ ಕೇಳ್ತಾವ್ರೆ, ಇವ್ರು ಕೊಟ್ಟಿರೋದೆಷ್ಟು, 30 ಅಷ್ಟೇ. ಅವಾಗ ಏನಾಗುತ್ತೆ, ಪ್ರೈಸ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ ಈ ಕಾನ್ಸೆಪ್ಟ್? ಅಂದ್ರೆ ಯಾರಾದ್ರೂ ಈಗ ಮ್ಯಾನುಫ್ಯಾಕ್ಚರರ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಸರಕು ಮತ್ತು ಸೇವೆಗಳ ಒಂದು ಉತ್ಪಾದನೆಯನ್ನ ಕಡಿಮೆ ಮಾಡಿದ್ರೆ ಆ ಸರಕು ಮತ್ತು ಸೇವೆಗಳ ಇದು ಜಾಸ್ತಿ ಆಗುತ್ತೆ. ಇದನ್ನ ಕರ್ಟಲೈಸೇಷನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ದಿಸ್ ಇಸ್ ಬೆಂಗಳೂರು. ಈ ಬೆಂಗಳೂರಿಗೆ ಗುಡ್ಡೆ ಬಿಸ್ಕೆಟ್ ಎಷ್ಟು ಬೇಕಾಗಿದೆ ಅಂದ್ರೆ, ಪ್ರತಿದಿನ 20 ಬೇಕು. 20 ಗುಡ್ಡೆ ಬಿಸ್ಕೆಟ್ ಬೇಕು. 10 ರೂಪಾಯಿ ಇದೆ ಪ್ರೈಸ್. 20 ಗುಡ್ಡೆ ಬಿಸ್ಕೆಟ್ ಬೇಕು. ಇವ್ರೇನ್ ಮಾಡ್ತಾರೆ ಗೊತ್ತಾ, ಗುಡ್ಡೆ ಬಿಸ್ಕೆಟ್ ಅವರು ಮತ್ತೆ ಬೇರೆ ಬೇರೆ ಬಿಸ್ಕೆಟ್ ಅವರೆಲ್ಲ ಸೇರ್ಕೊಂಡು, ಈಗ ಗುಡ್ಡೆ ಬಿಸ್ಕೆಟ್, ಗುಡ್ಡುಡೆ, ಪಾರ್ಲೆಜಿ, ಇವು ಎಲ್ಲ ಎರಡು ಸೇರ್ಬಿಟ್ಟು ಒಂದು 20 ಬೇಕಲ್ವಾ, 20 ಬೇಕು, 10 ರೂಪಾಯಿಗೆ ಕೊಡ್ತಾ ಇದ್ರು. ಇವರಿಬ್ರು ಮಾತಾಡ್ಕೊಂಡ್ಬಿಡ್ತಾರೆ, ಹೆಂಗಿದ್ರು 20 ಕೇಳ್ತಾವ್ರೆ, 20 ಕೊಡೋದು ಬೇಡ, ಸ್ವಲ್ಪ ಪ್ರೊಡಕ್ಷನ್ ಸ್ಟಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇವಲ 10 ಕೊಡ್ತಾರೆ. 10 ಕೊಟ್ಟಾಗ ಏನಾಗುತ್ತೆ, ಇನ್ನ 20 ಬೇಕು, 10 ಕೊಟ್ಟಿದ್ದಾರೆ. 10 ಜನ ಏನ್ ಮಾಡ್ತಾರೆ, ನಮಗೆ ಬೇಕು 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 ಅಂತ ಕೇಳ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಹೇಳಿ, ಕೃತಕ ಅಭಾವ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಸೃಷ್ಟಿ ಮಾಡ್ತಾರೆ. ಅವಾಗ 10 ರೂಪಾಯಿ ಇದ್ದಿದ್ದು ಏನ್ ಮಾಡ್ತಾರೆ, ಆಟೋಮೆಟಿಕಲಿ 15 ರೂಪಾಯಿ ಮಾಡ್ತಾರೆ. ಬೆಲೆ ಏನಾಯ್ತು, ಜಾಸ್ತಿ ಆಯ್ತು. ಯಾಕೆ ಜಾಸ್ತಿ ಆಯ್ತು, ಈ ರೀತಿ ಇವರಿಬ್ರು ಮಾತಾಡ್ಕೊಂಡ್ಬಿಟ್ಟು ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡಿದ್ರು. ಅರ್ಥ ಆಯ್ತಾ? 20 ಬೇಕಾಗಿರೋ ಹತ್ರ 10 ಸಪ್ಲೈ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, 20 ಜನ ನನಗ್ ಬೇಕು ಬಿಸ್ಕೆಟ್ ಅಂತ ಕೇಳ್ತಾ ಇರ್ತಾರೆ. ಅವಾಗ ನೋಡಪ್ಪ, 10 ರೂಪಾಯಿ ಇರೋದು 15 ರೂಪಾಯಿ, ಯಾರು ತಗೋದಿರೋ ತಗೊಳ್ಳಿ ಅಂತ ಅಂಗಡಿ ಫಿಕ್ಸ್ ಮಾಡ್ತಾನೆ. ಅವಾಗ 10 ರೂಪಾಯಿ ಇದ್ದಿದ್ದು 15 ರೂಪಾಯಿಗೆ ಎಲ್ಲರೂ ಕೂಡ ತಗೊಳ್ಕೋತಾರೆ. ಯಾಕೆಂದ್ರೆ ಕಡಿಮೆ ಇದೆ, ಸಪ್ಲೈ ಕಡಿಮೆ ಇದೆ. ಇದನ್ನ ನಾವು
ಕಟಲೈಸೇಷನ್ ಅಂತ ಹೇಳಿ ಕರಿತೀವಿ. ಕಟಲ್ ಅಂದ್ರೆ ಗ್ರೂಪ್ ಆಫ್ ಪ್ರೊಡ್ಯೂಸರ್, ಅಂದ್ರೆ ಉತ್ಪಾದಕರ ಒಂದು ಗುಂಪು ಏನ್ ಮಾಡುತ್ತೆ ಅಂದ್ರೆ ಸೇರ್ಕೊಂಡ್ಬಿಟ್ಟು ನೋಡಿ, ಬ್ರಾಂಡ್ ಎ ಬ್ರಾಂಡ್ ಬಿ ಇಬ್ರು ಸೇರ್ಕೊಂಡ್ಬಿಟ್ಟು ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡ್ತಾರೆ. ಕಡಿಮೆ ಮಾಡಿ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಅಂದ್ರೆ ಬೇಡಿಕೆಯನ್ನ, ಕೃತಕವಾಗಿ ಬೇಡಿಕೆಯನ್ನು ಸೃಷ್ಟಿ ಮಾಡಿ ಪ್ರೈಸ್ ಅನ್ನ ಜಾಸ್ತಿ ಮಾಡ್ತಾರೆ. ಇದನ್ನ ಕರ್ಟಲೈಸೇಷನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಿಮೆಂಟ್ ಪ್ರೊಡ್ಯೂಸಿಂಗ್ ಕಂಪನಿ, ನಿಮ್ಗೆ ಹೇಳ್ಕೊಟ್ನಲ್ಲ, ಎ ಬಿ ಸಿ 3 ಸಿಮೆಂಟ್ ಪ್ರೊಡ್ಯೂಸಿಂಗ್ ಕಂಪನಿ ಉತ್ಪಾದನೆಯನ್ನ ಕಡಿಮೆ ಮಾಡಿ ಆಮೇಲೆ ಬೆಲೆಯನ್ನ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ಈ ತರ ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾರೆ. ಇದನ್ನ ಕರ್ಟಲೈಸೇಷನ್ ಅಂತ ಹೇಳಿ ಕರಿತೀವಿ. ಇಂಪೋರ್ಟೆಡ್ ಇನ್ಫ್ಲೇಷನ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಂಪೋರ್ಟೆಡ್ ಇನ್ಫ್ಲೇಷನ್ ಸಿಂಪಲ್. ಇಂಪೋರ್ಟೆಡ್ ಇನ್ಫ್ಲೇಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಕೋಲ್ಗೇಟ್ ಅನ್ನ ನಾನು USA ಇಂದ ತರಿಸ್ಕೊತಾ ಇದ್ದೀನಿ. ಈ ಕೋಲ್ಗೇಟ್ ನ ಬೆಲೆ 100 ರೂಪಿ. ಇದನ್ನ ಎಲ್ಲಿಂದ ತರಿಸ್ಕೊತಾ ಇದ್ದೀನಿ? USA ಇಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀನಿ. ಇಂಪೋರ್ಟ್ ಅಂದ್ರೆ ಆಮದು, ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡ್ಕೋತಾ ಇದ್ದೀನಿ. USA ಇಂದ ಈ ಕೋಲ್ಗೇಟ್ ನ ಇಂಡಿಯಾಗೆ ಇಂಪೋರ್ಟ್ ಮಾಡ್ಕೊಂಡೆ, 100 ರೂಪಾಯಿ ಇತ್ತು. ಬಟ್ ಈಗ ಇಂಪೋರ್ಟ್ ಏನಾಯ್ತೆ, ಕಾಸ್ಟ್ಲಿ ಆಗ್ಬಿಡುತ್ತೆ. 100 ರೂಪಾಯಿ ಇರೋ ಇಂಪೋರ್ಟ್ ಇಂಡಿಯಾಗೆ ಇಂಪೋರ್ಟ್ ಮಾಡ್ಕೊಂಡ, ಇಲ್ಲಿ ನಾವು ಕನ್ಸ್ಯೂಮರ್ಗೆ ಎಷ್ಟು ಅಂದ್ರೆ ಅನುಭೋಗಿಗೆ 100 ರೂಪಾಯಿ ಇಂಪೋರ್ಟ್ ಮಾಡ್ಕೊಂಡು ನಾನಿಲ್ಲಿ ಅನುಭೋಗಿಗೆ ಅಥವಾ ಗ್ರಾಹಕರಿಗೆ ಅಥವಾ ಕನ್ಸ್ಯೂಮರ್ಗೆ 110 ರೂಪಾಯಿ ಕೊಡ್ತಾ ಇದ್ದೆ. ಆದ್ರೆ USA ಇಂದ ನಾನು ಇಂಪೋರ್ಟ್ ಮಾಡ್ಬೇಕಾದ್ರೆ ಈಗ ಪ್ರೈಸ್ ಜಾಸ್ತಿ ಆಗಿದೆ. 100 ರೂಪಾಯಿ ಇರೋ ಈ ಕೋಲ್ಗೇಟ್ ಎಷ್ಟಿದೆ ಅಂದ್ರೆ 110 ರೂಪಾಯಿ ಇಂಪೋರ್ಟ್ ಮಾಡ್ಕೊಂಡೆ. ಎಲ್ಲಿಗೆ? ಇಂಡಿಯಾಗೆ. 110 ರೂಪಾಯಿ ಇಂಪೋರ್ಟ್ ಮಾಡ್ಕೊಂಡು ನಾನು ಕನ್ಸ್ಯೂಮರ್ಗೆ ಎಷ್ಟು ರೂಪಾಯಿಗೆ ಮಾರಾಟ ಮಾಡ್ತೀನಿ? 110 ರೂಪಾಯಿಗೆ ಇಂಪೋರ್ಟ್ ಮಾಡ್ಕೊಂಡಿದ್ದೀನಾ, 120 ರೂಪಾಯಿಗೆ ಮಾರಾಟ ಮಾಡ್ತೀನಿ. ಇಲ್ಲಿ ನೋಡಿ, 110 ರೂಪಾಯಿ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ 110 ರೂಪಾಯಿಗೆ ಮಾರಾಟ ಮಾಡ್ತಿದ್ನಾ 100 ರೂಪಾಯಿ ಇಂಪೋರ್ಟ್ ಮಾಡ್ಕೊಂಡಾಗ. ಈಗ ಏನ್ ಮಾಡಿದಾನಿ, 110 ರೂಪಾಯಿ ಇಂಪೋರ್ಟೇ ಜಾಸ್ತಿ ಆಗಿದೆ, ಆದ್ರಿಂದ 120 ಮಾರಾಟ ಮಾಡ್ತಿದೀನಿ. ಬೆಲೆ ಜಾಸ್ತಿ ಆಯ್ತಾ 10 ರೂಪಾಯಿ. ಇದನ್ನ ಇಂಪೋರ್ಟೆಡ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇಟ್ ಮೀನ್ಸ್ 100 ರೂಪಾಯಿ ಇರೋ ಇಂಪೋರ್ಟ್ 110 ರೂಪಾಯಿ ಆಯ್ತು. ಅಂದ್ರೆ ಇಂಪೋರ್ಟ್ ನ ಬೆಲೆ ಜಾಸ್ತಿ ಆದಾಗ ಮಾರಾಟ ಮಾಡುವ ಪ್ರೈಸ್ ಕೂಡ ಜಾಸ್ತಿ ಆಯ್ತು. ನೋಡಿ, ಕಾಸ್ಟ್ ಆಫ್ ಇಂಪೋರ್ಟ್ ಜಾಸ್ತಿ ಆದಾಗ ಡೊಮೆಸ್ಟಿಕ್ ಮಾರ್ಕೆಟ್ ನ ಪ್ರೈಸ್ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ ಕ್ರೂಡ್ ಆಯಿಲ್ ನ ನಾವು 100 ರೂಪಾಯಿ ಲೀಟರ್ ನ ಇಂಪೋರ್ಟ್ ಮಾಡ್ಕೊಂಡಿದೀವಿ ಅಂದ್ರೆ ಇಲ್ಲಿ 110 ರೂಪಾಯಿ ಮಾರಾಟ ಮಾಡಬೇಕಾಗುತ್ತೆ. ಅದೇ 110 ರೂಪಾಯಿಗೆ ಅವರೇ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡ್ರೆ 120 ರೂಪಾಯಿಗೆ ಮಾರಾಟ ಮಾಡಬೇಕಾಗುತ್ತೆ. ಇಟ್ ಮೀನ್ಸ್ ಇಂಪೋರ್ಟ್ ಕಾಸ್ಟ್ ಜಾಸ್ತಿ ಆದ್ರೆ, ಇಂಪೋರ್ಟ್ ನ ವೆಚ್ಚ ಜಾಸ್ತಿ ಆದ್ರೆ ಇಲ್ಲಿ ಮಾರಾಟ ಮಾಡುವ ವೆಚ್ಚನೂ ಕೂಡ ಜಾಸ್ತಿ ಆಗುತ್ತೆ. ಅದನ್ನ ನಾವು ಆಮದು ಹಣದುಬ್ಬರ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹೋರ್ಡಿಂಗ್ ಇನ್ಫ್ಲೇಷನ್, ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಹೋರ್ಡಿಂಗ್ ಇನ್ಫ್ಲೇಷನ್ ನೀವು ನಮ್ಮ ಇಂಡಿಯಾದಲ್ಲಿ ಗಮನಿಸ್ತಾ ಹೋದ್ರೆ ಕೆಲವು ಟೈಮಲ್ಲಿ ಈರುಳ್ಳಿ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಯಾಕೆ ಆ ರೀತಿ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಇಲ್ಲಿರ್ತಕ್ಕಂಥ ಸ್ಟೋರ್ ರೂಮ್, ಇದು ಅಂದ್ರೆ ಉಗ್ರಾಣ ಅಥವಾ ವೇರ್ ಹೌಸ್ ಅಥವಾ ಸ್ಟೋರ್ ರೂಮ್. ಈ ಉಗ್ರಾಣದಲ್ಲಿ ಗೌರ್ಮೆಂಟ್ ಎಷ್ಟು ಪರ್ಮಿಷನ್ ಕೊಟ್ಟಿತ್ತು ಅಂದ್ರೆ 10 ಚೀಲ ಈರುಳ್ಳಿಯನ್ನ, 10 ಚೀಲ ಆನಿಯನ್, 10 ಚೀಲ ಈರುಳ್ಳಿಯನ್ನ ಸ್ಟೋರ್ ಮಾಡಬೇಕು ಅಷ್ಟೇ, ಜಾಸ್ತಿ ಸ್ಟೋರ್ ಮಾಡಂಗಿಲ್ಲ ಅಂತ ಹೇಳಿತ್ತು ಗೌರ್ಮೆಂಟ್. ಈಗ ಇದೇ ಉಗ್ರಾಣದಲ್ಲಿ ಏನ್ ಮಾಡ್ತಾರೆ, ಅಲ್ಲಿರ್ತಕ್ಕಂತಹ ಮಧ್ಯವರ್ತಿಗಳು 10 ಚೀಲ ಸ್ಟೋರ್ ಮಾಡೋದ್ರ 100 ಚೀಲ ಸ್ಟೋರ್ ಮಾಡ್ತಾರೆ. 100 ಚೀಲ ಈರುಳ್ಳಿಯನ್ನ ಸ್ಟೋರ್ ಮಾಡ್ತಾರೆ. ಸ್ಟೋರ್ ಮಾಡಿದಾಗ ಏನಾಯ್ತು, ಮುಂಚೆ 10 ಚೀಲ ಸ್ಟೋರ್ ಮಾಡ್ತಾ ಇದ್ರು, ಇನ್ನ 90 ಚೀಲವನ್ನ ಮಾರಾಟ ಮಾಡ್ತಾ ಇದ್ರು. ಈಗ ಏನಾಗಿದೆ, 100 ಚೀಲನ ಸ್ಟೋರ್ ಮಾಡ್ತಾವ್ರೆ, 10 ಚೀಲನ ಮಾರಾಟ ಮಾಡ್ತಾವ್ರೆ. ನೋಡಿ, 90 ಮಾರಾಟ ಆಗೋತ್ರ 10 ಚೀಲ ಮಾತ್ರ ಮಾರಾಟ ಮಾಡ್ತಾವ್ರೆ. ಇನ್ನ 80 ಚೀಲ ಶಾರ್ಟೇಜ್ ಆಗುತ್ತೆ. 80 ಚೀಲ ಶಾರ್ಟೇಜ್ ಆಗುತ್ತೆ. ಯಾರಿಗೆ? ಗ್ರಾಹಕರಿಗೆ. 80 ಚೀಲ ಶಾರ್ಟೇಜ್ ಆದಾಗ ಆಟೋಮೆಟಿಕಲಿ ಇಲ್ಲಿ ಆನಿಯನ್ ಪ್ರೈಸು 20 ರೂಪಾಯಿ ಇದ್ದಿದ್ದು
ಈಗ ಆನಿಯನ್ ಪ್ರೈಸು 200 ರೂಪಿಗೆ ಹೋಗುತ್ತೆ. ಯಾಕೆ 200 ರೂಪಿ ಹೋಗುತ್ತೆ? ಅವಾಗ 90 ಚೀಲ ಮಾರಾಟ ಮಾಡ್ತಾ ಇದ್ರು, ಈಗ 10 ಚೀಲ ಮಾತ್ರ ಮಾರಾಟ ಮಾಡ್ತವ್ರೆ. ಇನ್ನಿದ್ದವೆಲ್ಲನ ಸ್ಟೋರ್ ಮಾಡವ್ರೆ. ಈ ರೀತಿ ಅಕ್ರಮವಾಗಿ ಸ್ಟೋರ್ ಮಾಡೋದನ್ನ ನಾವು ಹೋರ್ಡಿಂಗ್ಸ್ ಅಂತ ಹೇಳಿ ಕರಿತಾ ಇರ್ತೀವಿ. ಹೋರ್ಡಿಂಗ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತಿರ್ತೀವಿ. ಫಾರ್ ಎಕ್ಸಾಂಪಲ್ ನೀವು ನೋಡಿ, 10 ಚೀಲ ಸ್ಟೋರ್ ಮಾಡ್ತಾ ಇದ್ರು, 90 ಚೀಲವನ್ನ ಮಾರಾಟ ಮಾಡ್ತಾ ಇದ್ರು. ಅವಾಗ 20 ರೂಪಾಯಿ ಬೆಲೆ ಇತ್ತು. ಈಗ ಏನ್ ಮಾಡಿದ್ದಾರೆ? 90 ಚೀಲವನ್ನ ಸ್ಟೋರ್ ಮಾಡವ್ರೆ, ಕೇವಲ 10 ಚೀಲ ಮಾರಾಟ ಮಾಡ್ತಾವ್ರೆ. ಈಗ ಬೆಲೆ ಏನಾಗಿದೆ? ಸಪ್ಲೈ ಕಡಿಮೆ ಆಗಿರೋದ್ರಿಂದ, ಪೂರೈಕೆ ಕಡಿಮೆ ಆಗಿರೋದ್ರಿಂದ 20 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗುತ್ತೆ. ಇದು ನಾವು ಹೋರ್ಡಿಂಗ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ನಾವು ಈ ತರ ಕೃತಕ ಅಭಾವವನ್ನು ಉಂಟು ಮಾಡೋದು ಈರುಳ್ಳಿಯಲ್ಲಿ ಯೂಶಲಿ ಮಾಡ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಸ್ವಲ್ಪ ನೀಟಾಗಿ ಕಾನ್ಸಂಟ್ರೇಷನ್ ಮಾಡಿ ಅಥವಾ ಬ್ರೇಕ್ ತಗೊಂಡ್ ಬಂದು ಈಗ ಒಂದು ಕಾನ್ಸೆಪ್ಟ್ ಅನ್ನ ನೋಡಿ, ಕಂಟಿನ್ಯೂ ಆಗಿ ನೋಡ್ತಾ ಇದ್ರೆ. ಯಾಕಂದ್ರೆ ಇಲ್ಲಿ ತುಂಬಾ ಪ್ರಶ್ನೆಗಳು ಈ ಕಾನ್ಸೆಪ್ಟ್ ಮೇಲೆ ಕೇಳಿದ್ದಾರೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಇನ್ಫ್ಲೇಷನ್, ಡಿಸ್ಇನ್ಫ್ಲೇಷನ್, ಡಿಫ್ಲೇಷನ್. ಇದ್ರ ಬಗ್ಗೆ ಮಾತಾಡೋಣ ಸ್ವಲ್ಪ. ನೋಡಪ್ಪ, ಸರಕು ಮತ್ತು ಸೇವೆಗಳ ಬೆಲೆ ಜಾಸ್ತಿ ಆದ್ರೇನು? ಈ ಒಂದು ಕೋಲ್ಗೇಟ್ 2023 ಅಲ್ಲಿ 100 ರೂಪಿ ಇತ್ತು ಈ ಕೋಲ್ಗೇಟ್ ಬೆಲೆ. 2024 ಅಲ್ಲಿ ಈ ಕೋಲ್ಗೇಟ್ ಬೆಲೆ 120 ಆಗಿದೆ. 20 ರೂಪಾಯಿ ಜಾಸ್ತಿ ಆಯ್ತಲ್ವಾ, ಬೆಲೆ ಜಾಸ್ತಿ ಆಯ್ತಲ್ವಾ. ಇದನ್ನ ಇನ್ಫ್ಲೇಷನ್ ಅಂತ ಹೇಳಿ ಕರೆದ್ವಿ. ಏನಂತ ಹೇಳಿ ಕರೆದ್ವಿ? ಏನಂತ ಕರೆದ್ವಿ ಅಂದ್ರೆ ಆ 20 ರೂಪಾಯಿಯನ್ನ ಇನ್ಫ್ಲೇಷನ್ ಅಂತ ಹೇಳಿ ಕರೆದ್ವಿ. ಅಂದ್ರೆ 100 ರೂಪಾಯಿ ಇದ್ದಿದ್ದು 120 ರೂಪಾಯಿ ಆಯ್ತು, 20 ರೂಪಾಯಿ ಇನ್ಫ್ಲೇಷನ್ ಆಯ್ತು. ಅಂದ್ರೆ 20 ರೂಪಾಯಿ ಹಣದುಬ್ಬರ ಜಾಸ್ತಿ ಆಯ್ತು, 20 ರೂಪಾಯಿ ಬೆಲೆ ಏರಿಕೆ ಆಯ್ತು. ಇದನ್ನ ಹಣದುಬ್ಬರ ಅಂತ ಹೇಳಿ ಕರೆದ್ವಿ. ಅದೇ 2025 ಅಲ್ಲಿ ಇದೇ ಒಂದು ಪ್ರಾಡಕ್ಟ್ ಏನಾಗುತ್ತೆ, 120 ಇರೋದು ಅಗೈನ್ ಕಡಿಮೆ ಆಗುತ್ತೆ. ಎಷ್ಟಾಗುತ್ತೆ ಅಂದ್ರೆ 120 ಇರೋದು ಒಂದು 80 ರೂಪಾಯಿ ಆಗ್ಬಿಡುತ್ತೆ. 100 ರೂಪಾಯಿ ಇತ್ತಾ, ಈಗ ಎಷ್ಟಾಗಿದೆ? 80 ರೂಪಾಯಿ. ಬೆಲೆ ಕಡಿಮೆ ಆಯ್ತು. ಇದನ್ನ ನಾವು ಡಿಫ್ಲೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ಒಂದು ಪ್ರಾಡಕ್ಟ್ ನ ಬೆಲೆ ಜಾಸ್ತಿ ಆದ್ರೆ ಅದನ್ನ ಇನ್ಫ್ಲೇಷನ್. ಈ 100 ರೂಪಾಯಿ ಇರೋ ಪ್ರಾಡಕ್ಟ್ 80 ರೂಪಾಯಿ ಯಾವಾಗ ಆಯ್ತಲ್ಲ, ಇದು ಡಿಫ್ಲೇಷನ್. ಅಂದ್ರೆ ಇನ್ಫ್ಲೇಷನ್ಗೆ ವಿರುದ್ಧ ಯಾವುದು? ಡಿಫ್ಲೇಷನ್. ಇನ್ಫ್ಲೇಷನ್ ಅಂದ್ರೆ ಸಾಮಾನ್ಯ ಬೆಲೆಯ ಮಟ್ಟದಲ್ಲಿ ಜಾಸ್ತಿ ಆದ್ರೆ, ಇದು ಬೆಲೆ ಜಾಸ್ತಿ ಆದ್ರೆ ಅದನ್ನ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಡಿಫ್ಲೇಷನ್ ಅಂದ್ರೆ ಸರಕು ಮತ್ತು ಸೇವೆಗಳ ಬೆಲೆ ಕುಸಿತ ಆಗಿರುತ್ತೆ. ಕುಸಿತ, ಅದರ ಜೊತೆಗೆ ಇನ್ಫ್ಲೇಷನ್ ರೇಟ್ ಏನಾಗಿರುತ್ತೆ ಅಂದ್ರೆ ನೆಗೆಟಿವ್. ನೋಡಿ, ಇನ್ಫ್ಲೇಷನ್ ರೇಟು 1, 2, 3 ಇದ್ರೆ ಇಲ್ಲಿ -1, -2, -3. ಡಿಫ್ಲೇಷನ್ ಅಲ್ಲಿ ಏನಾಗಿದೆ ಅಂದ್ರೆ ಬೆಲೆ ಕುಸಿತ, ಅದರ ಜೊತೆಗೆ ನೆಗೆಟಿವ್. ನೋಡಿ, -3 ನೆಗೆಟಿವ್ ರೇಟ್ ಇರುತ್ತೆ. ಇದನ್ನ ಡಿಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇನ್ಫ್ಲೇಷನ್ ಇದ್ದಾಗ, ಬೆಲೆ ಜಾಸ್ತಿ ಇದ್ದಾಗ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿರುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಗಿದ್ದಾಗ ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ. ಉತ್ಪಾದನೆ ಜಾಸ್ತಿ ಆದಾಗ ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಾಗ ಆಟೋಮೆಟಿಕಲಿ GDP ಕೂಡ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಇದ್ದಾಗ ಸರ್ಟನ್ ತುಂಬಾ ಇನ್ಫ್ಲೇಷನ್ ಆದ್ರೆ ಇದು GDP ಅಷ್ಟು ಜಾಸ್ತಿ ಆಗಲ್ಲ, GDP ಬಿದ್ದೋಗುತ್ತೆ. ಅದೇ ಡಿಫ್ಲೇಷನ್ ಇದ್ದಾಗ ಏನಾಗುತ್ತೆ ಹೇಳಿ? ಡಿಮ್ಯಾಂಡೇ ಇರಲ್ಲ. ಯಾಕಂದ್ರೆ ಈ ಪ್ರಾಡಕ್ಟ್ ನ ಬೆಲೆ ಕಡಿಮೆ ಆಗಿದೆ, ಡಿಮ್ಯಾಂಡ್ ಇರಲ್ಲ. ಡಿಮ್ಯಾಂಡ್ ಇಲ್ಲ ಅಂದ್ರೆ ನೋಡಿ, ಇಲ್ಲಿ ಡಿಫ್ಲೇಷನ್ ಅಲ್ಲಿ ಡಿಮ್ಯಾಂಡ್ ಇರಲ್ಲ, ಹಂಗಾದ್ರೆ ಪ್ರೊಡಕ್ಷನ್ ಮಾಡಲ್ಲ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಉದ್ಯೋಗ ಇರಲ್ಲ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ಬಿಡುತ್ತೆ. ಎಕನಾಮಿ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗುತ್ತೆ. ಅಲ್ಲಿಗೆ ಡಿಫ್ಲೇಷನ್ ಈಸ್ ಬ್ಯಾಡ್ ಫಾರ್ ಎಕನಾಮಿ. ಹಣದುಬ್ಬರವಿಳಿತ ಬ್ಯಾಡ್ ಫಾರ್ ಎಕನಾಮಿ. ಇನ್ಫ್ಲೇಷನ್ ಗೊತ್ತಾಯ್ತು, ಬೆಲೆ ಜಾಸ್ತಿ ಆದ್ರೆ
ಡಿಫ್ಲೇಷನ್ ಗೊತ್ತಾಯ್ತು, ಬೆಲೆ ಕಡಿಮೆ ಆದ್ರೆ ಅದನ್ನು ಡಿಫ್ಲೇಷನ್ ಅಂತ ಹೇಳಿ ಅಥವಾ ಹಣದುಬ್ಬರವಿಳಿತ ಅಂತ ಹೇಳಿ ಕರಿತೀವಿ. ಈ ಮಧ್ಯದಲ್ಲಿ ಇದೆಯಲ್ಲ ಡಿಸ್ಇನ್ಫ್ಲೇಷನ್ ಅಥವಾ ಹಣದುಬ್ಬರ ತಗ್ಗುವಿಕೆ ಅಂತ ಏನಿದೆಯಲ್ಲ, ಈ ಹಣದುಬ್ಬರ ತಗ್ಗುವಿಕೆ ಅಂದ್ರೆ ಏನು ಅಂದ್ರೆ, ಇಲ್ಲಿ ಹಣದುಬ್ಬರ ಇರುತ್ತೆ ಬಟ್ ಹಣದುಬ್ಬರದ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಅಂದ್ರೆ ಇನ್ಫ್ಲೇಷನ್ ರೇಟ್ ಕಡಿಮೆ ಇರುತ್ತೆ. ನೋಡಿ, ಇಲ್ಲಿ ಇನ್ಫ್ಲೇಷನ್ ರೇಟ್ 3 ಇತ್ತಾ, ಇಲ್ಲಿ ಇನ್ಫ್ಲೇಷನ್ ರೇಟ್ ಎಷ್ಟಾಯ್ತು, 2ಕ್ಕೆ ಬಂತು. ಇಲ್ಲಿ ಇನ್ಫ್ಲೇಷನ್ ರೇಟ್ ಎಷ್ಟಾಯ್ತು, 1ಕ್ಕೆ ಬಂತು. ಬಟ್ ಸ್ಟಿಲ್ ಇನ್ಫ್ಲೇಷನ್ ಇದೆ, ಬೆಲೆ ಏರಿಕೆ ಇದೆ, ಬಟ್ ಇನ್ಫ್ಲೇಷನ್ ರೇಟ್ ಕಡಿಮೆ ಆಗಿದೆ. ಇನ್ಫ್ಲೇಷನ್ ರೇಟ್ ಅಥವಾ ಹಣದುಬ್ಬರದ ದರ ಕಡಿಮೆ ಆಗಿದೆ. ಹಣದುಬ್ಬರದ ದರ ಕಡಿಮೆ. ಫಾರ್ ಎಕ್ಸಾಂಪಲ್, ಈ 100 ರೂಪಾಯಿ ಇರೋ ಪ್ರಾಡಕ್ಟ್ 120 ಆದ್ರೆ ಇನ್ಫ್ಲೇಷನ್. ಅದೇ 100 ರೂಪಾಯಿ ಇರೋ ಪ್ರಾಡಕ್ಟ್ 80 ರೂಪಾಯಿ ಆದ್ರೆ ಡಿಫ್ಲೇಷನ್. 100 ರೂಪಾಯಿ ಇರೋ ಪ್ರಾಡಕ್ಟ್ 102 ರೂಪಾಯಿ ಆದ್ರೆ ಇನ್ಫ್ಲೇಷನ್ ಇರುತ್ತೆ, ಬಟ್ ಎಷ್ಟು ಪರ್ಸೆಂಟೇಜ್ ಆಫ್ ಇನ್ಫ್ಲೇಷನ್ ಕಡಿಮೆ. ಅಂದ್ರೆ ರೇಟ್ ಆಫ್ ಇನ್ಫ್ಲೇಷನ್ ಕಡಿಮೆ ಇರುತ್ತೆ. ಇಟ್ ಈಸ್ ಗುಡ್ ಫಾರ್ ಎಕನಾಮಿ. ಡಿಸ್ಇನ್ಫ್ಲೇಷನ್ ಈಸ್ ಗುಡ್ ಫಾರ್ ಎಕಾನಮಿ. ಇನ್ನೊಂದ್ಸರ್ತಿ ಹೇಳ್ಕೊಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಕ್ವಶನ್ ಆಗಿದೆ. ಇನ್ಫ್ಲೇಷನ್, ಡಿಸ್ಇನ್ಫ್ಲೇಷನ್, ನೆಕ್ಸ್ಟ್ ಡಿಫ್ಲೇಷನ್. ನೋಡಿ, ಈ ಪ್ರಾಡಕ್ಟ್ 100 ರೂಪಾಯಿ ಇರೋ ಪ್ರಾಡಕ್ಟ್, ಈ ಕೋಲ್ಗೇಟ್ 100 ರೂಪಾಯಿ ಇರೋದು 120 ರೂಪಾಯಿ ಆಯ್ತು. ಬೆಲೆ ಏನಾಯ್ತು, ಏರಿಕೆ ಆಯ್ತು. ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆಗಳ ಮಟ್ಟದಲ್ಲಿ ಏರಿಕೆ ಆದ್ರೆ ಅದನ್ನ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. 100 ರೂಪಾಯಿ ಇರೋದು 120 ಆಯ್ತು, ಇದು ಇನ್ಫ್ಲೇಷನ್. ಅದೇ 100 ರೂಪಾಯಿ ಇರೋ ಈ ಕೋಲ್ಗೇಟ್ 80 ರೂಪಾಯಿ ಆಯ್ತು, ಅಂದ್ರೆ ಬೆಲೆ ಕುಸಿತ ಆಯ್ತು. ಇದನ್ನ ನಾವು ಡಿಫ್ಲೇಷನ್ ಅಂತ ಹೇಳಿ ಕರಿತೀವಿ. ಅದೇ ಇಲ್ಲೇನಾಯ್ತು, ಇನ್ಫ್ಲೇಷನ್ ಇದ್ದಾಗ ತುಂಬಾ ಬೆಲೆ ಜಾಸ್ತಿ ಆಯ್ತು, ಡಿಫ್ಲೇಷನ್ ಇದ್ದಾಗ ತುಂಬಾ ಬೆಲೆ ಕಡಿಮೆ ಆಯ್ತು. ಡಿಫ್ಲೇಷನ್ ಇದ್ದಾಗ ಏನಾಗುತ್ತೆ ಹೇಳಿ, ಡಿಮಾಂಡ್ ಕಡಿಮೆ ಇರ್ತದೆ. ಡಿಮಾಂಡ್ ಕಡಿಮೆ ಆದಾಗ ಏನಾಗುತ್ತೆ, ಪ್ರೊಡಕ್ಷನ್ ಉತ್ಪಾದನೆಯನ್ನ ಕಡಿಮೆ ಮಾಡ್ತೀವಿ. ಉತ್ಪಾದನೆ ಕಡಿಮೆ ಆದಾಗ ಏನಾಗುತ್ತೆ, ಕೆಲಸಗಾರನನ್ನ ಆ ಕೆಲಸದಿಂದ ತೆಗೆದಾಕ್ತಿವಿ. ಅವಾಗ ನಿರುದ್ಯೋಗ ಜಾಸ್ತಿ ಆಗುತ್ತೆ, ಉದ್ಯೋಗ ಕಡಿಮೆ ಆಗುತ್ತೆ. ಅಂದ್ರೆ ಡಿಫ್ಲೇಷನ್ ಈಸ್ ಬ್ಯಾಡ್ ಫಾರ್ ಎಕನಾಮಿ. ಡಿಫ್ಲೇಷನ್ ಅಂತಕ್ಕಂಥದ್ದು ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿ ಕಡಿಮೆ ಆಗುತ್ತೆ, ಮತ್ತೆ ನೆಗೆಟಿವ್ ಗ್ರೋತ್ ಇರುತ್ತೆ. ಇದು ಡಿಫ್ಲೇಷನ್. ಅದೇ ಡಿಸ್ಇನ್ಫ್ಲೇಷನ್ ಅಂದ್ರೆ ಏನು ಅಂದ್ರೆ, 100 ರೂಪಾಯಿ ಇರೋದು 105 ರೂಪಾಯಿ ಆಗುತ್ತೆ. ನೋಡಿ, 100 ಇರೋದು 120 ಆದ್ರೂ ಕೂಡ ಇಟ್ ಈಸ್ ಬ್ಯಾಡ್, ತುಂಬಾ ಪ್ರೈಸ್ ಜಾಸ್ತಿ ಆಗುತ್ತೆ. 100 ರೂಪಾಯಿ ಇರೋದು 80 ರೂಪಾಯಿ ಆದ್ರೂ ಕೂಡ ಎಕನಾಮಿ ಹಾಳಾಗುತ್ತೆ, ಬಿದ್ದೋಗುತ್ತೆ. ಅದೇ 100 ರೂಪಾಯಿ ಇರೋದು 105 ರೂಪಾಯಿ ಆದ್ರೆ ಒಳ್ಳೆ ಡಿಮ್ಯಾಂಡು ಇರುತ್ತೆ. ಒಳ್ಳೆ ಡಿಮ್ಯಾಂಡ್ ಅಂದ್ರೆ ಬೇಡಿಕೆ ಇದ್ದಾಗ ಉತ್ಪಾದನೆನೂ ಕೂಡ ಚೆನ್ನಾಗಾಗುತ್ತೆ. ಉತ್ಪಾದನೆ ಚೆನ್ನಾಗಾದಾಗ ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಾಗ ಎಲ್ರಿಗೂ ಇನ್ಕಮ್ ಜಾಸ್ತಿ ಆಗುತ್ತೆ. ಎಲ್ರಿಗೂ ಇನ್ಕಮ್ ಜಾಸ್ತಿ ಆದಾಗ GDP ಕೂಡ ಜಾಸ್ತಿ ಆಗುತ್ತೆ. ಅಲ್ಲಿಗೆ ಡಿಸ್ಇನ್ಫ್ಲೇಷನ್ ಈಸ್ ಗುಡ್ ಫಾರ್ ಎಕನಾಮಿ, ಡಿಫ್ಲೇಷನ್ ನೆಗೆಟಿವ್ ಗ್ರೋತ್ ಇರುತ್ತೆ, ಬ್ಯಾಡ್ ಫಾರ್ ಎಕನಾಮಿ. ಅರ್ಥ ಆಯ್ತಾ 3 ಕಾನ್ಸೆಪ್ಟ್? ಡಿಸ್ಇನ್ಫ್ಲೇಷನ್ ಅಂದ್ರೆ ಇನ್ಫ್ಲೇಷನ್ ಇರುತ್ತೆ ಬಟ್ ಇನ್ಫ್ಲೇಷನ್ ರೇಟ್ ಕಡಿಮೆ ಇರುತ್ತೆ. ನೋಡಿ, 100 ರೂಪಾಯಿದಿಂದ 105 ಆಯ್ತಷ್ಟೇ, ಓಕೆನಾ? ಇನ್ಫ್ಲೇಷನ್ ರೇಟ್ ಕಡಿಮೆ ಇದ್ರೆ ಡಿಸ್ಇನ್ಫ್ಲೇಷನ್. ಅದೇ ಇನ್ಫ್ಲೇಷನ್ ನೆಗೆಟಿವ್ ಹೋದ್ರೆ, ಸರಕು ಮತ್ತು ಸೇವೆಗಳ ಬೆಲೆಗಳು ಕಡಿಮೆ ಆದ್ರೆ ಅದನ್ನ ಡಿಫ್ಲೇಷನ್. ತುಂಬಾ ಪ್ರಶ್ನೆಗಳಾಗಿದೆ, ಇದನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ, ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಒಂದ್ಸರ್ತಿ ವಿಡಿಯೋವನ್ನ ನೋಡಿ. ಈಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, 2017ರಲ್ಲಿ KSL ಕೇಳಿರ್ತಕ್ಕಂತಹ ಪ್ರಶ್ನೆ, ಏನು ಅಂದ್ರೆ ಹಣದುಬ್ಬರವಿಳಿತದ ಸೂಕ್ತವಾದ ವರ್ಣನೆ ಯಾವುದಾಗಿದೆ? ಹಣದುಬ್ಬರವಿಳಿತ ಅಂದ್ರೆ ಏನು ಅಂದ್ರೆ ಡಿಫ್ಲೇಷನ್. ಹಣದುಬ್ಬರವಿಳಿತ ಅಂದ್ರೆ ಇಂಗ್ಲಿಷ್ ಅಲ್ಲಿ ಡಿಫ್ಲೇಷನ್. ಡಿಫ್ಲೇಷನ್ ಅಂದ್ರೆ ನಿಮ್ಗೆ ಏನ್ ಹೇಳ್ಕೊಟ್ಟಿದೀನಿ ಅಂದ್ರೆ, ಸರಕು ಮತ್ತು ಸೇವೆಗಳ ಬೆಲೆ ಕಡಿಮೆ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಅದರ ವರ್ಣನೆ ಯಾವುದು ಅಂದ್ರೆ ನೋಡಿ, ವಿಶ್ವದ ಇತರ ಜನಪ್ರಿಯ ಕರೆನ್ಸಿಗಳ ವಿರುದ್ಧವಾಗಿ ಒಂದು ಕರೆನ್ಸಿಯ ಮೌಲ್ಯ. ನಾವು ಕರೆನ್ಸಿ ಬಗ್ಗೆ ಮಾತಾಡೇ ಇಲ್ಲ, ತಪ್ಪು. ಕೆಲವು ಗಣನೀಯ ಕಾಲಾವಧಿಯಲ್ಲಿ ಆರ್ಥಿಕತೆಯಲ್ಲಿನ ಒಂದು ಸ್ಥಿರ ಹಿಂಜರಿತ. ಆರ್ಥಿಕತೆಯಲ್ಲಿ ಸ್ಥಿರ ಹಿಂಜರಿತ ಆದ್ರೆ ಜಡತ್ವ, ಅದು ತಪ್ಪು. ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಸ್ಥಿರ ಕುಸಿತವಾಗುವುದು. ಡಿಫ್ಲೇಷನ್ ಅಂದ್ರೆ ನಿಮ್ಗೆ ಏನ್ ಹೇಳ್ಕೊಟ್ಟೆ ಅಂದ್ರೆ,
ಸರಕು ಮತ್ತು ಸೇವೆಗಳು ಫಾರ್ ಎಕ್ಸಾಂಪಲ್ 100 ರೂಪಾಯಿ ಇರೋ ಕೋಲ್ಗೇಟ್ ಎಷ್ಟಾಯ್ತು, 80 ಆಯ್ತು. ಅಂದ್ರೆ ಸರಕು ಮತ್ತು ಸೇವೆಗಳ ಬೆಲೆ ಕಡಿಮೆ ಆಗೋದನ್ನ ಡಿಫ್ಲೇಷನ್ ಅಂತ ಹೇಳಿ ಕರಿತೀವಿ. ಆನ್ಸರ್ ಸಿ ಸರಿ. ಒಂದು ನಿಗದಿತ ಕಾಲಾವಧಿಯಲ್ಲಿ ಹಣದುಬ್ಬರದ ದರದಲ್ಲಿ ಕುಸಿತವಾಗುವುದು. ಹಣದುಬ್ಬರದ ದರ ಇನ್ಫ್ಲೇಷನ್ ರೇಟ್ ಅಲ್ಲಿ ಕಡಿಮೆ ಆದ್ರೆ ಇದನ್ನ ಡಿಸ್ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಹಣದುಬ್ಬರ ದರದಲ್ಲಿ ಕಡಿಮೆ ಆದ್ರೆ, ಇನ್ಫ್ಲೇಷನ್ ರೇಟ್ ಅಲ್ಲಿ ಕಡಿಮೆ ಆದ್ರೆ ಅದನ್ನ ಡಿಸ್ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಅಥವಾ ಕನ್ನಡದಲ್ಲಿ ಏನಂತ ಹೇಳಿ ಕರಿತೀವಿ ಅಂದ್ರೆ ಡಿಸ್ಇನ್ಫ್ಲೇಷನ್ ನ ಹಣದುಬ್ಬರ ತಗ್ಗುವಿಕೆ ಅಂತ ಹೇಳಿ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಇದು 2018 FD ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಹಣದುಬ್ಬರಕ್ಕೆ ಕೆಳಗಿನ ಯಾವುದು ಹೊಣೆಯಾಗುವುದಿಲ್ಲ? ಯಾವ್ದು ಹೊಣೆಯಾಗಿಲ್ಲ ಅಂದ್ರೆ ಆರ್ಥಿಕತೆಯಲ್ಲಿನ ಹೆಚ್ಚುವರಿ ದ್ರವ್ಯ. ಅಂದ್ರೆ ಮನಿ ಸಪ್ಲೈ ಜಾಸ್ತಿ ಆದ್ರೆ ಹಣದುಬ್ಬರ ಆಗುತ್ತೋ ಇಲ್ವೋ? ನಿಮ್ಗಾಗ್ಲೇ ಹೇಳ್ಕೊಟ್ಟಿದೀನಿ. ಮನಿ ಸಪ್ಲೈ ಜಾಸ್ತಿ ಆದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ 10,000 ಇರ್ತಕ್ಕಂಥದ್ದು ನನ್ನ ಹತ್ರ ಒಂದು 20,000 ಬಂದ್ರೆ ನಾನೇನ್ ಮಾಡ್ತೀನಿ? ಹೆಚ್ಚು ಖರ್ಚು ಮಾಡ್ತೀನಿ, ಹೆಚ್ಚು ಬೇಡಿಕೆ ಇಡ್ತೀನಿ. ಹೆಚ್ಚು ಬೇಡಿಕೆ ಇಟ್ಟಾಗ ಆ ವಸ್ತುವಿನ ಡಿಮ್ಯಾಂಡ್ ಜಾಸ್ತಿ ಆಗಿ ಬೆಲೆ ಜಾಸ್ತಿ ಆಗುತ್ತೆ. ಇಲ್ಲಿ ಏನ್ ಪ್ರಶ್ನೆ ಕೇಳಿದಾರೆ ಅಂದ್ರೆ ಹಣದುಬ್ಬರಕ್ಕೆ ಕಾರಣ ಯಾವ್ದಾಗಲ್ಲ ಅಂತ ಹೇಳಿ ಕೇಳಿದ್ದಾರೆ. ಬಟ್ ಆರ್ಥಿಕತೆಯಲ್ಲಿ ಹೆಚ್ಚುವರಿ ದ್ರವ್ಯ ಇದ್ರೆ ಹಣದುಬ್ಬರ ಆಗಿ ಆಗುತ್ತೆ, ಕಾರಣ ಆಗುತ್ತೆ. ಕಾರಣ ಯಾವ್ದಾಗಲ್ಲ ಅಂತ ಹೇಳಿ ನೋಡ್ಬೇಕು. ಬ್ಯಾಂಕ್ ಸಾಲಗಳಲ್ಲಿನ ತೀವ್ರಗತಿಯ ವಿಸ್ತರಣೆ. ಅಂದ್ರೆ ಬ್ಯಾಂಕ್ ಸಿಕ್ಕಾಪಟ್ಟೆ ಸಾಲ ಕೊಟ್ರೆ ಹಣದುಬ್ಬರ ಆಗಲ್ಲ ಅಂತ ಹೇಳ್ತಾವ್ರೆ. ತಪ್ಪು ಇದು. ಫಾರ್ ಎಕ್ಸಾಂಪಲ್ ನನಗೆ 40,000 ಸಾಲ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಅದು 80,000 ವಿಸ್ತರಣೆ ಮಾಡಿದ್ರು, ಜಾಸ್ತಿ ಮಾಡಿದ್ರು, 80,000 ಮಾಡಿದ್ರು. ನಾನು ಅವಾಗ 40,000 ಖರ್ಚು ಮಾಡ್ತಿದ್ದೆ. ಬ್ಯಾಂಕ್ ಸಾಲ ನನ್ಗೆ 80,000 ಕೊಟ್ರು. ಇವಾಗ 80,000ದಷ್ಟು ನಾನು ಬೇಡಿಕೆಯನ್ನ ಇಡ್ತೀನಿ. ಅವಾಗ ಬೇಡಿಕೆ 80,000ದಷ್ಟು ಆಗುತ್ತೆ. ಅಂದ್ರೆ ಬೇಡಿಕೆ ಜಾಸ್ತಿ ಆಗುತ್ತೆ. ಬೇಡಿಕೆ ಜಾಸ್ತಿ ಆದಾಗ ಇನ್ಫ್ಲೇಷನ್, ಹಣದುಬ್ಬರವೂ ಕೂಡ ಅಥವಾ ಬೆಲೆಯೂ ಕೂಡ ಜಾಸ್ತಿ ಆಗುತ್ತೆ. ಇದು ಕೂಡ ತಪ್ಪು. ಇದು ಹಣದುಬ್ಬರಕ್ಕೆ ಕಾರಣ. ಇಲ್ಲಿ ಕೇಳಿರೋದೇನು ಅಂದ್ರೆ ಹಣದುಬ್ಬರಕ್ಕೆ ಕಾರಣ ಯಾವ್ದಲ್ಲ ಅಂತ ಕೇಳಿದಾನೆ FD ಅಲ್ಲಿ. ಸರ್ಕಾರದಿಂದ ಹೆಚ್ಚುವರಿ ಆದಾಯ ಹೆಚ್ಚ, ಇದು ಕೂಡ ತಪ್ಪು. ಜನರಿಂದ ಆದ ಉಳಿತಾಯದಲ್ಲಿ ಹೆಚ್ಚಳ, ಹೊಣೆ ಯಾವ್ದಾಗುವುದಿಲ್ಲ. ಅಂದ್ರೆ ಜನರಿಂದ ಉಳಿತಾಯದಲ್ಲಿ ಹೆಚ್ಚಳ ಅಂದ್ರೆ ಜನರು ಖರ್ಚು ಮಾಡಲ್ಲ, ಸೇವಿಂಗ್ ಮಾಡ್ತಾರೆ. ಅವಾಗ ಹಣದುಬ್ಬರ ಕಂಟ್ರೋಲ್ ಆಗುತ್ತೆ. ಇದಕ್ಕೆ ಯಾವ್ದ್ರಿಂದ ಹೆಚ್ಚಳ ಆಗಲ್ಲ ಅಂದ್ರೆ ಉಳಿತಾಯ ಮಾಡಿದ್ರೆ ಹಣದುಬ್ಬರ ಹೆಚ್ಚಳ ಆಗಲ್ಲ. ಇಲ್ಲಿ ನೋಡಿ, ಇದು PSI 2020ರಲ್ಲಿ ಕೇಳಿರೋದು. ಬೆಲೆಗಳ ಮಟ್ಟದಲ್ಲಿ ನಿರಂತರ ಮತ್ತು ಪ್ರಶಂಸನೀಯ ಕುಸಿತ ಮತ್ತು ಬೆಲೆ ಸೂಚ್ಯಂಕದ ಬದಲಾವಣೆಯ ದರವು ನಕಾರಾತ್ಮಕವಿದ್ದಾರೆ. ಸಿಂಪಲ್. ಬೆಲೆ ಕುಸಿತ ಆಗಿರುತ್ತೆ, ಪ್ರೈಸ್ ಕಡಿಮೆ ಆಗಿರುತ್ತೆ, ಪ್ಲಸ್ ನೆಗೆಟಿವ್ ಇನ್ಫ್ಲೇಷನ್ ರೇಟ್ ಇರುತ್ತೆ. ನಾನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಏನ್ ಹೇಳ್ಕೊಟ್ಟೆ? ಕೋಲ್ಗೇಟ್ ಬೆಲೆ 100 ಇದ್ದದ್ದು 80 ಆದ್ರೆ ಬೆಲೆ ಕುಸಿತ ಆಗಿದೆ ಅಂದ್ರೆ ನೆಗೆಟಿವ್ ಇದ್ರೆ, ನೆಗೆಟಿವ್ ಇನ್ಫ್ಲೇಷನ್ ರೇಟ್ ಇದ್ರೆ ಇದನ್ನ ನಾವು ಡಿಫ್ಲೇಷನ್ ಅಂತ ಹೇಳಿ ಕರಿತೀವಿ. ಡಿಫ್ಲೇಷನ್. ಡಿಫ್ಲೇಷನ್ ಅಂದ್ರೆ ಇನ್ಫ್ಲೇಷನ್ ಆಪೋಸಿಟ್. ಇನ್ಫ್ಲೇಷನ್ ಅಂದ್ರೆ 100 ರೂಪಾಯಿ ಇರೋದು 120 ಆದ್ರೆ, ಅದೇ 100 ರೂಪಾಯಿ ಇರೋದು 80 ಆದ್ರೆ ಡಿಫ್ಲೇಷನ್. ನೆಕ್ಸ್ಟ್ PSI 2018ರಲ್ಲಿ ಕೇಳಿರ್ತಕ್ಕಂಥದ್ದು. ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಒಂದು ನಿರಂತರ ಕುಸಿತವನ್ನು, ಇಲ್ಲಿ ಸೇಮ್ ಕ್ವಶನ್ ರಿಪೀಟ್ ಆಗ್ತಾ ಇದೆ. ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆಯಲ್ಲಿ ಕುಸಿತ ಆದ್ರೆ, ಜಾಸ್ತಿ ಆದ್ರೆ ಇನ್ಫ್ಲೇಷನ್, ಕುಸಿತ ಆದ್ರೇನು ಡಿಫ್ಲೇಷನ್, ಹಣದುಬ್ಬರವಿಳಿತ. ಇದು 2011 UPSC ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಎಕನಾಮಿಕ್ ಗ್ರೋತ್ ಈಸ್ ಯೂಶಲಿ ಕಪಲ್ಡ್ ವಿತ್, ಅಂದ್ರೆ ಆರ್ಥಿಕತೆಯ ಒಂದು ಗ್ರೋತ್, ಎಕನಾಮಿಕ್ ಗ್ರೋತ್ ಯಾವ್ದ್ರ ಜೊತೆ ಯಾವಾಗ್ಲೂ ಜೊತೆ ಆಗಿರುತ್ತೆ ಅಂತ ಕೇಳಿದ್ದಾರೆ. ನಿಮಗೆ ನಾನು ಏನ್ ಹೇಳ್ಕೊಟ್ಟೆ? ಒಂದನ್ನ ಹೇಳ್ಕೊಟ್ಟೆ. ಏನ್ ಹೇಳ್ಕೊಟ್ಟೆ? ಒಂದು ಸರಿಯಾದ ಪ್ರಮಾಣದಲ್ಲಿ ಇನ್ಫ್ಲೇಷನ್ ಇರಬೇಕು, ಹಣದುಬ್ಬರ ಇರಬೇಕು ಅಂತ ಹೇಳ್ಕೊಟ್ಟೆ. ಹಣದುಬ್ಬರ ಇದ್ರೆ, ಬೆಲೆ ಜಾಸ್ತಿ ಆದ್ರೆ, ಹಣದುಬ್ಬರ ಜಾಸ್ತಿ ಆದ್ರೆ ಏನಾಗುತ್ತೆ? ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾರೆ. ಯಾಕೆ ಹೇಳು? ಲಾಭದ ಉದ್ದೇಶದಿಂದ ಬೆಲೆ ಜಾಸ್ತಿ ಸಿಗ್ತಾ ಇದೆ ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾರೆ. ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಕೆಲಸ ಮಾಡಕ್ಕೆ ಕೆಲಸಗಾರರು ಜಾಸ್ತಿ ಆಗ್ತಾರೆ, ಅಂದ್ರೆ ಉದ್ಯೋಗ ಜಾಸ್ತಿ ಆಗುತ್ತೆ. ಉದ್ಯೋಗ ಜಾಸ್ತಿ ಆದ್ರೆ ಎಲ್ರಿಗೂ ಕೂಡ ಇನ್ಕಮ್ ಸಿಗುತ್ತೆ. ಇನ್ಕಮ್ ಸಿಕ್ಕಿದ್ರೆ ಎಲ್ರು ಕೂಡ GDPಗೆ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಅಂದ್ರೆ ಎಕನಾಮಿ ಅಂದ್ರೆ GDP, ನಮ್ಮ ದೇಶದ GDP ಜಾಸ್ತಿ ಆಗ್ಬೇಕು ಅಂದ್ರೆ ಆ GDP ಜೊತೆಗೆ ಯಾವಾಗ್ಲೂ ಯಾವ್ದಿರುತ್ತೆ? ಯಾವಾಗ್ಲೂ ಕೂಡ ಇನ್ಫ್ಲೇಷನ್ ಇರುತ್ತೆ. ಇದೇ ಪ್ರಶ್ನೆ ಕೇಳಿರೋದು ನೋಡಿ. ಎಕನಾಮಿಕ್ ಗ್ರೋತ್ ಏನಿದೆ ಈಸ್ ಯೂಶಲಿ ಕಪಲ್ಡ್ ವಿತ್ ಇನ್ಫ್ಲೇಷನ್.
ಹಣದುಬ್ಬರದ ಜೊತೆ ಎಕಾನಮಿ ಯಾವಾಗ್ಲೂ ಕೂಡ ಇರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ನಮ್ಮ ಗ್ರೋತ್ ಚೆನ್ನಾಗಿದೆ, ನಮ್ದು GDP ಗ್ರೋತ್ ಚೆನ್ನಾಗಿದೆ, GDP ತುಂಬಾ ಜಾಸ್ತಿ ಇದೆ. ಅಟ್ ಎ ಸೇಮ್ ಟೈಮ್ ಇಂಡಿಯಾದಲ್ಲಿ ಏನಾಗ್ತಾ ಇದೆ, ಬೆಲೆ ಜಾಸ್ತಿ ಇದೆ. ಅಂದ್ರೆ ಎಕನಾಮಿಕ್ ಗ್ರೋತ್ ಇದ್ರೆ ಇನ್ಫ್ಲೇಷನ್ ಇದ್ದೇ ಇರುತ್ತೆ. ನೆಕ್ಸ್ಟ್, ಇನ್ ರೈಸ್ ಇನ್ ದ ಜನರಲ್ ಲೆವೆಲ್ ಆಫ್ ಪ್ರೈಸಸ್ ಮೇ ಕಾಸ್ಡ್ ಬೈ, ಅಂದ್ರೆ ಸರಕು ಮತ್ತು ಸೇವೆಗಳ ಬೆಲೆಗಳು ಜಾಸ್ತಿ ಆಗ್ತಾವಲ್ಲ, ಯಾವ್ದ್ರಿಂದ ಜಾಸ್ತಿ ಆಗ್ತವೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಮನಿ ಸಪ್ಲೈ ಇನ್ಕ್ರೀಸ್ ಆದ್ರೆ ಅಬ್ಸಲ್ಯೂಟ್ಲಿ ಬೆಲೆ ಜಾಸ್ತಿ ಆಗುತ್ತೆ. ಡಿಕ್ರೀಸ್ ಇನ್ ದ ಅಗ್ರಿಗೇಟ್ ಲೆವೆಲ್ ಆಫ್ ಔಟ್ಪುಟ್, ಅಂದ್ರೆ ಸಪ್ಲೈ ಕಡಿಮೆ ಆದ್ರೂ ಕೂಡ ಬೆಲೆ ಜಾಸ್ತಿ ಆಗುತ್ತೆ. ಅಂದ್ರೆ 10 ಬಿಸ್ಕೆಟ್ ಪ್ಯಾಕೆಟ್ ಬೇಕು, 5 ಬಿಸ್ಕೆಟ್ ಮಾತ್ರ ಕೊಡ್ತಾ ಇದ್ದಾರೆ ಅನ್ಕೊಳ್ಳಿ, ಅವಾಗ ಸಪ್ಲೈ ಕಡಿಮೆ ಆಯ್ತು. 5 ಬಿಸ್ಕೆಟ್ ಮಾತ್ರ ಕೊಡ್ತಾ ಇದಾರೆ ಅಂದ್ರೆ 10 ಜನ ಕೇಳ್ತಾರೆ ನನಗೆ ಬಿಸ್ಕೆಟ್ ಬೇಕು. ಅವಾಗ ಏನ್ ಹೇಳ್ತಾರೆ ಅಂಗಡಿ ಅವರು, ನೋಡಪ್ಪ 10 ರೂಪಾಯಿ ಐತೆ ಪ್ರೈಸು, ಇವಾಗ 15 ರೂಪಾಯಿ ಮಾರ್ತೀನಿ, ಬೇಕಾದವ್ರು ತಗೊಳ್ಳಿ, ಬೇಡೋದವ್ರು ಬೇಡ. ಯಾಕೆ ಆತರ ಹೇಳ್ತಾರೆ? ಬೆಲೆ 10 ರೂಪಾಯಿ ಇರೋದು 15 ರೂಪಾಯಿ ಯಾಕಾಯ್ತು? 5 ಇದೆ ಬಿಸ್ಕೆಟ್, 10 ಜನ ಕೇಳ್ತಾವ್ರೆ. ಸೊ ಅಗ್ರಿಗೇಟ್ ಔಟ್ಪುಟ್ ಅಂದ್ರೆ ಉತ್ಪಾದನೆ ಕಡಿಮೆ ಆದ್ರೂ ಕೂಡ ಬೆಲೆ ಜಾಸ್ತಿ ಆಗುತ್ತೆ. ನೋಡು, ಡಿಮ್ಯಾಂಡ್ ಜಾಸ್ತಿ ಆದ್ರೆ ಇನ್ಕ್ರೀಸ್ ಇನ್ ದ ಎಫೆಕ್ಟಿವ್ ಡಿಮ್ಯಾಂಡ್, ಬೇಡಿಕೆ ಜಾಸ್ತಿ ಆದ್ರೂ ಕೂಡ ಬೆಲೆ ಜಾಸ್ತಿ ಆಗುತ್ತೆ. ನಿಮ್ಮ ಬೇಡಿಕೆ ಜಾಸ್ತಿ ಆದ್ರೆ ನಿಮ್ಮ ಬೆಲೆ ಜಾಸ್ತಿ ಆಗುತ್ತೆ. ಇಟ್ ಮೀನ್ಸ್ ಮನಿ ಸಪ್ಲೈ ಆದ್ರೂ ಬೆಲೆ ಜಾಸ್ತಿ ಆಗುತ್ತೆ, ಔಟ್ಪುಟ್ ಕಡಿಮೆ ಆದ್ರೂ ಬೆಲೆ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆದ್ರೂ ಕೂಡ ಬೆಲೆ ಜಾಸ್ತಿ ಆಗುತ್ತೆ. ಈ ಕ್ಲಾಸ್ ಅನ್ನ ನೀಟಾಗಿ ಕೇಳಿದ್ರೆ ಈಸಿಯಾಗಿ ನೀವು ಆನ್ಸರ್ ಮಾಡ್ತೀರಾ. ಆಪ್ಷನ್ ಡಿ. ಇದು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಯಾವ ರೀತಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಸಿಂಪಲ್. ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂದ್ರೇನು? ಡಿಮ್ಯಾಂಡ್ ಬೇಡಿಕೆ ಜಾಸ್ತಿ ಆದ್ರೆ ಬೆಲೆ ಜಾಸ್ತಿ ಆಗೋದನ್ನ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಬೇಡಿಕೆ ಯಾವಾಗ ಜಾಸ್ತಿ ಆಗುತ್ತೆ? ಒಂದು ಎಕ್ಸ್ಪೆನ್ಷನರಿ ಪಾಲಿಸೀಸ್ ಅಂದ್ರೆ ಉದಾರೀಕರಣ ನೀತಿ, ಅಂದ್ರೆ ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ಬಿಡೋದು ಸರ್ಕಾರ, ಎಲ್ರಿಗೂ ಸಬ್ಸಿಡಿಯನ್ನ ಕೊಟ್ಬಿಡೋದು. ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇದು ಉದಾರೀಕರಣ ನೀತಿಗಳು. ಇವಾಗ ಟ್ಯಾಕ್ಸ್ ಕಡಿಮೆ ಆದ್ರೆ ಅವನಿಗೆ ಟ್ಯಾಕ್ಸ್ ದುಡ್ಡು ಸೇವ್ ಆಗುತ್ತಾ? ಟ್ಯಾಕ್ಸ್ ದುಡ್ಡು ಸೇವ್ ಆದ್ರೆ ಅವನು ಹೆಚ್ಚೆಚ್ಚು ಖರ್ಚನ್ನ ಮಾಡ್ತಾನ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ, ನನಗೆ 10,000 ಸ್ಯಾಲ್ರಿ ಬರ್ತಾ ಇತ್ತು, ಮುಂಚೆ ಟ್ಯಾಕ್ಸ್ ನನಗೆ 1000 ರೂಪಾಯಿ ಟ್ಯಾಕ್ಸ್ ಹೋಗ್ತಾ ಇತ್ತು, ಅಲ್ಲಿ ನನಗೆ 9,000 ಉಳಿತಾ ಇತ್ತು. 9,000 ಆರಾಮಾಗಿ ಖರ್ಚು ಮಾಡ್ತಾ ಇದ್ದೆ. ಈಗ ಏನ್ ಮಾಡ್ತಾರೆ ಸರ್ಕಾರದವರು? 10,000 ಸ್ಯಾಲ್ರಿ ಬರ್ತಾ ಇದೆ, ಟ್ಯಾಕ್ಸ್ ನನಗೆ ಬರೀ 100 ರೂಪಾಯಿ ಮಾಡ್ತಾರೆ. ಅಂದ್ರೆ ಟ್ಯಾಕ್ಸ್ ಏನ್ ಮಾಡಿದ್ರು? ಕಡಿಮೆ ಮಾಡಿದ್ರು. ನನ್ಗೆ 9,900 ರೂಪಾಯಿ ಉಳಿತು. ಅಲ್ಲಿಗೆ ಏನಾಗುತ್ತೆ? 9,000 ಇದ್ದಿದ್ದು 9,900 ಆದ್ರೆ ಇನ್ನ ಖರ್ಚು ಜಾಸ್ತಿ ಮಾಡ್ತೀನಿ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಬೇಡಿಕೆ ಜಾಸ್ತಿ ಮಾಡ್ತೀನಿ, ಬೇಡಿಕೆ ಜಾಸ್ತಿ ಆದ್ರೆ ಬೆಲೆ ಜಾಸ್ತಿ ಆಗುತ್ತೆ. ಈ ರೀತಿ ಬೆಲೆಯನ್ನ ಪುಲ್ ಮಾಡಿದ್ರೆ ಅದನ್ನ ಬೇಡಿಕೆಯ ಹಣದುಬ್ಬರ ಅಂತ ಹೇಳಿ ಕರಿತೀವಿ, ಅಥವಾ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ನೋಡಿ, ಎಕ್ಸ್ಪೆನ್ಷನರಿ ಪಾಲಿಸಿ ಆದ್ರೂ ಕೂಡ ಬೆಲೆ ಜಾಸ್ತಿ ಆಗುತ್ತಾ? ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಆಗುತ್ತೆ. ಇಲ್ಲಿ ನೋಡಿ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾನೆ. ಯಾವುದೇ ಕಾರಣಕ್ಕೂ ಆಗಲ್ಲ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಸಾಲನೇ ತೆಗೆದುಕೊಳ್ಳಲ್ಲ. 5% ಇರೋ ಇಂಟ್ರೆಸ್ಟ್ 10% ಮಾಡಿದ್ರೆ ಯಾರು ಸಾಲ ತಗೋತಾರ? ಸಾಲ ತಗೊಳ್ಳಲ್ಲ. ಸಾಲ ತಗೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ? ಖರ್ಚು ಮಾಡಲ್ಲ. ಈಗ ಅವನ ಹತ್ರ ದುಡ್ಡಿದ್ರೆ ತಾನೇ ಖರ್ಚು ಮಾಡೋದಕ್ಕೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ್ರೆ ಸಾಲ ತಗೊಳ್ಳಲ್ಲ, ಸಾಲ ತಗೊಳ್ಳಿಲ್ಲ ಅಂದ್ರೆ ಅವನ ಹತ್ರ ದುಡ್ಡಿರಲ್ಲ, ಅವನ ಹತ್ರ ದುಡ್ಡಿಲ್ಲ ಅಂದ್ರೆ ಅವನು ಡಿಮ್ಯಾಂಡ್ ಮಾಡಲ್ಲ ಅಂದ್ರೆ ಪ್ರೈಸ್ ಕಡಿಮೆ ಆಗುತ್ತೆ. ಸೊ ಸಿಂಪಲ್, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗಲ್ಲ. ಆಪ್ಷನ್ ಡಿ ತಪ್ಪು. ಆಪ್ಷನ್ ಡಿ ಅನ್ನ ಎಲಿಮಿನೇಷನ್ ಮಾಡ್ತಾ ಬಂದ್ರೆ ಆಲ್ ಆಫ್ ದ ಎಲಿಮಿನೇಷನ್ ಈಸಿಯಾಗಿ ಆನ್ಸರ್ ಸಿಗುತ್ತೆ ನಿಮ್ಗೆ. 1, 2, 3 ಮಾತ್ರ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇದಿಷ್ಟು ಇನ್ಫ್ಲೇಷನ್ ನ ಕಾನ್ಸೆಪ್ಟ್. ಇದು ಇನ್ಫ್ಲೇಷನ್ ಪಾರ್ಟ್ 1. ಇನ್ಫ್ಲೇಷನ್ ಪಾರ್ಟ್ 2 ಅನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಈ ಒಂದು ತರಗತಿ ತಮಗೇನಾದ್ರೂ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಇದೆ, ಲೈಕ್ ಮಾಡಿ. ತಮಗೇನಾದರೂ ಪ್ರಶ್ನೆಗಳಿದ್ದಲ್ಲಿ, ತಮಗೇನಾದ್ರೂ ಡೌಟ್ ಇದ್ದಲ್ಲಿ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾವು ಉತ್ತರವನ್ನ ಕೊಡ್ತೇವೆ ಅಂತ ಹೇಳ್ತಾ ಮುಂದಿನ ತರಗತಿಗಾಗಿ ವೇಟ್ ಮಾಡಿ. ನೆಕ್ಸ್ಟ್ ಇನ್ಫ್ಲೇಷನ್ ಪಾರ್ಟ್ 2 ಸ್ಟಾರ್ಟ್ ಆಗುತ್ತೆ. ಧನ್ಯವಾದಗಳು.